ಅಧ್ಯಾತ್ಮ ಅನ್ನೋದು ಪೇಲವೂ ಅಲ್ಲ, ರೋಚಕವೂ ಅಲ್ಲ. ಅದು ಯಥಾರ್ಥವಾಗಿದೆ. ಅಚ್ಯುತ ಅಂತಿದೆ. ಚ್ಯುತಿ ಇಲ್ಲದೆ ಇರುವವನು ಅಂತ. ಚ್ಯುತಿ ಅಂದ್ರೆ ಕೆಳಗಿಳಿಯುವುದು. ಅವನು ಕೆಳಗೆ ಇಳಿಯದೇ ಇರುವವನು ಅಂತ. ಕೆಳಗಿಳಿಯಲ್ಲ ಏನರ್ಥ? ಉತ್ಸಾಹ ಬೇಕು ಮನುಷ್ಯನಿಗೆ. ಎಷ್ಟೋ ಜನ ಅಧ್ಯಾತ್ಮ ಅಂತ ಬರ್ತಾರೆ, ಅವ್ರಿಗೆ ಜೀವನದ ಉತ್ಸಾಹವೇ ಇರಲ್ಲ. ಅದೇನೋ ಒಂದು ಎಸ್ಕೇಪ್ ರೂಮ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಧ್ಯಾತ್ಮನ. ವಿನಯ ಬಂದಿಲ್ಲ ಅಂದ್ರೆ ನಾವು ಓದಿಲ್ಲ, ಸರಿಯಾಗಿ ಓದಿಲ್ಲ ಅಂತಾನೆ ಅರ್ಥ. ಅವನು ಸದಾಕಾಲ ಎಲ್ಲ ಕಡೆ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂದಾಗ ದೂರ ಎಲ್ಲಾಗಿದ್ದೀನಿ? ನಾನು ದೂರ ಆಗೇ ಇಲ್ಲ. ಈಗೊಂದು 2-3 ತಿಂಗಳ ಹಿಂದೆ ವಿಷ್ಣು ಸಹಸ್ರನಾಮ ಆನ್‌ಲೈನ್ ಸೆಷನ್ಸ್ ಶುರು ಮಾಡಿದ್ದೆ. 3 ಬ್ಯಾಚ್ ಮುಗೀತಾ ಬಂತು. 10 ಸೆಷನ್ಸ್ ಅಂತ ಹೇಳಿದ್ದೆ. ಆದರೆ ಕೆಲವೊಮ್ಮೆ ವಿವರಣೆ ಎಷ್ಟು ಕೊಡಬೇಕಾಗತ್ತೆ, ಮತ್ತೆ ಹ್ಮ್, ಸೆಷನಲ್ಲಿ ಭಾಗವಹಿಸೋರಿಗೆ ಎಷ್ಟು ಆಸಕ್ತಿ ಇದೆ ಅಂತ ನೋಡಿದಾಗ ಕೆಲವೊಮ್ಮೆ 10 ಸೆಷನ್ ಹೋಗಿ ಅದು 12, 13ಕ್ಕೂ ಬಂದ್ಬಿಟ್ಟಿದೆ. 10 ಸೆಷನ್ ಮಾಡ್ತೀನಿ ಅಂದ ತಕ್ಷಣ 10ಕ್ಕೆ ಮುಗಿಸ್ಬೇಕು ಅನ್ನೋ ಧಾವಂತ ನನಗಿಲ್ಲ. ಆ ಆ ವಿಚಾರ, ವಿಷ್ಣು ಸಹಸ್ರನಾಮದ ವಿಚಾರ ದಾಟೋದು ನನಗೆ ಮುಖ್ಯ ಹೊರತು, 1 ಗಂಟೆ ಕಾಲ ಒಂದು ಸೆಷನ್ನು 10 ಸೆಷನಲ್ಲೇ ಮುಗಿಸ್ಬಿಡ್ಬೇಕು, ಹಾಗಾಗಿ ಬೇಗ ಸಿಲೆಬಸ್ ಕವರ್ ಮಾಡ್ಬಿಡೋಣ ಅನ್ನೋ ಆತುರಕ್ಕೆ ನಾನು ಹೋಗಲ್ಲ ಸಾಮಾನ್ಯ. ಸೊ, ಈಗ 3 ಸೆಷನ್‌ಗಳು ಮುಗಿತಾ ಬರ್ತಾ ಇದೆ. ಹಾಗಾಗಿ ಇನ್ನೊಂದು ಸೆಷನ್ ಶುರು ಮಾಡೋಣ ಅಂತ. ಇದೇ ತಿಂಗಳು ಜುಲೈ 14ರಿಂದ ಮಂಗಳವಾರ ಮಂಗಳವಾರ ರಾತ್ರಿ 8 ಗಂಟೆಗೆ 1 ಗಂಟೆ ಕಾಲ ವಿಷ್ಣು ಸಹಸ್ರನಾಮ ಸೆಷನ್ ಇರುತ್ತೆ. ಅದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಹೆಸರುಗಳ ಅರ್ಥವನ್ನ ತಿಳಿಸುವಂತಹ ಪ್ರಯತ್ನ. ಸಾಮಾನ್ಯ ವಿಷ್ಣು ಸಹಸ್ರನಾಮ ಅಂದಾಗ ನಾವು ಚಾಂಟಿಂಗಿಗೆ ಅದನ್ನ ಮೀಸಲಾಗಿಸ್ಕೊಂಡಿರ್ತೀವಿ. ನಾವು ದಿನಕ್ಕೊಂದ್ಸಲಿ ವಿಷ್ಣು ಸಹಸ್ರನಾಮ ಓದ್ತೀನಿ ಅಂತ. ಆದ್ರೆ ಆ ಹೆಸರಿನ ಅರ್ಥಗಳನ್ನ ತಿಳಿದಾಗ ಅನುಸಂಧಾನ ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತೆ. ಮತ್ತೆ ಫಲ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಅರ್ಥವನ್ನ ತಿಳಿದು ಮಾಡಬೇಕು. ಕೇಶವ ಅಂತ ಹೆಸರು ಬರುತ್ತೆ. ಅದರಲ್ಲಿ ಕ ಅಂದ್ರೆ ಬ್ರಹ್ಮ, ಆ ಅಂದ್ರೆ ವಿಷ್ಣು, ಈಶ ಅಂದ್ರೆ ಶಿವ, ಮತ್ತೆ ವ ಅಂದ್ರೆ ವಿಷ್ಟು ರೂಪನಾಗಿರುವವನು, ಇದಿಷ್ಟು ಸತ್ವವಾಗಿ ಇಟ್ಟುಕೊಂಡಿರುವವನು ಅಥವಾ ವಶದಲ್ಲಿ ಇರುವವನು ಅನ್ನೋ ಅರ್ಥವೂ ಬರುತ್ತೆ ಕೇಶವ ಅಂದ್ರೆ. ಮತ್ತೆ ವ್ಯಾಲ ಅಂತ ಬರುತ್ತೆ. ಹಾವಿನಂತೆ ಅವನು ಕೈ ತಪ್ಪಿ ಹೋಗ್ತಾನೆ. ಸೊ ಇದು ವ್ಯಾಲ ಅಂದ ತಕ್ಷಣ ಕೈ ತಪ್ಪಿ ಹೋಗ್ತಾನೆ ಅಷ್ಟಕ್ಕೆ ಅರ್ಥ ಕೊಟ್ಟರೆ ನಮ್ಗೆ ಅರ್ಥ ದಕ್ಕಲ್ಲ. ಹಾಗೆ ನೋಡಿದ್ರೆ ಯಾಕೆ ಭಗವಂತ ನಮ್ಮನ್ನ ವ್ಯಾಲ ಅಂತ ಹೆಸರಿಟ್ಟಿದ್ದಾರೆ? ಯಾಕೆ ನಮಗೆ ಕೈಗೆ ದಕ್ಕಲ್ಲ ಅವನು? ಹಾವಿನಂತೆ ಯಾಕೆ ಅವನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ? ಈ ಒಳಾರ್ಥವಿದೆಯಲ್ಲ, ಆ ಒಳಾರ್ಥವನ್ನ ಅಮ್, ಪುರಾಣಗಳಲ್ಲಿ ಬರುವಂಥ ಕಥೆಗಳಿಂದನೋ, ನಮ್ಮ ದಿನನಿತ್ಯದಲ್ಲಿ ಬರುವ ಅನುಭವಗಳ ಸಹಾಯದಿಂದ ವ್ಯಾಲ ಅನ್ನೋ ಹೆಸರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಉದಾಹರಣೆಗೆ ಅಚ್ಯುತ ಅಂತಿದೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ಹೆಸರು. ಚ್ಯುತಿ ಇಲ್ಲದೆ ಇರುವವನು ಅಂತ. ಅವನಿಗೆ ಯಾವುದೇ ರೀತಿ ಕುಂದುಕೊರತೆಗಳು ಅವನಲ್ಲಿ ಇಲ್ಲ ಅನ್ನೋ ಅರ್ಥ ಒಂದು ಅಚ್ಯುತ ಅಂತಾದ್ರೆ, ಚ್ಯುತಿ ಅಂದ್ರೆ ಕೆಳಗಿಳಿಯುವುದು. ಅವನು ಕೆಳಗೆ ಇಳಿಯದೇ ಇರುವವನು ಅಂತ. ಕೆಳಗಿಳಿಯಲ್ಲ ಏನರ್ಥ? ಆತ ಮೂಲಾಧಾರ ಕೆಳಗೆ, ಸಹಸ್ರಾರ ಮೇಲಾದ್ರೆ ನಮ್ಮ ದೇಹದಲ್ಲಿ ದಕ್ಷಿಣ ಮತ್ತೆ ಉತ್ತರವಾದ್ರೆ, ಆತ ದಕ್ಷಿಣದಲ್ಲಿ ಅನುಭವಕ್ಕೆ ಸಿಗಲ್ಲ. ಅವನು ಯಾವತ್ತೂ ಸಹಸ್ರಾರದಿಂದ ಕೆಳಗಿಳಿದು ಬರಲ್ಲ. ಅನುಭವದಲ್ಲಿ ಆತ ಸಹಸ್ರಾರದಲ್ಲಿ ಸಿಗ್ತಾನೆ. ಹಾಗೆ ಅಚ್ಯುತ ಸಹಸ್ರದ ಕೆಳಗೆ ಅನುಭವಕ್ಕೆ ಬರದೇ ಇರುವವನು ಅನ್ನೋ ಅರ್ಥವೂ ಇದೆ. ಹಾಗೆ ಪುಷ್ಕರಾಕ್ಷ ಅಂತಿದೆ. ಪುಷ್ಕರಾಕ್ಷ ಅಂದ ತಕ್ಷಣ ಕಮಲದಂತಹ ಕಣ್ಣಿರುವವನು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಬಹುದು. ಆದ್ರೆ ಕಮಲ ಅಂದ್ರೆ ಯಾವ ಕಮಲ? ಅದು ಅನಾಹತ ಕಮಲವ, ಆಜ್ಞಾಚಕ್ರದ ಕಮಲವ, ಯಾವ ಕಮಲ ಅಂತ ಹೇಳ್ತಾ ಇದೆ? ಯಾಕಲ್ಲಿ ಕಣ್ಣು ಅಂತ ಹೇಳ್ತಾ ಇದೆ? ಯೋಗ ಮಾರ್ಗದಲ್ಲಿ ನಾವು ಉ ಅನಾಹತ ಚಕ್ರದಲ್ಲಿ ಯಾವ ರೀತಿ ಭಗವಂತನನ್ನ ಕಾಣ್ತೀವಿ, ಆಜ್ಞಾ ಚಕ್ರದಲ್ಲಿ ಭಗವಂತನ ಯಾವ ರೀತಿ ಕಾಣ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುಷ್ಕರಾಕ್ಷ ಅಂತ ಯಾಕಿಟ್ರು? ಆ ಪುಷ್ಕರಾಕ್ಷ ಅಂತ ಕಮಲ ಅಂತಾನೆ ಯಾಕೆ ಇಡಬೇಕಿತ್ತು? ಆ ಕಮಲದ ಬಣ್ಣಕ್ಕೂ ನಮ್ಮ ಯೋಗ ಮಾರ್ಗದಲ್ಲಿ ನಮಗೆ ಒಳಗೆ ಕಾಣುವ ಬಣ್ಣಕ್ಕೂ ಏನು ಸಾಮ್ಯತೆ ಇದೆ? ಹೀಗೆ ಹಲವಾರು ಆಯಾಮಗಳಲ್ಲಿ ವಿಷ್ಣು ಸಹಸ್ರನಾಮದ ಹೆಸರುಗಳನ್ನ ಪೌರಾಣಿಕವಾಗಿ, ಹಾಗೆ ಮ್ ಭಾವನಾತ್ಮಕವಾಗಿ ಮತ್ತೆ ಯೋಗಾರ್ಥವಾಗಿ 3 ಬಗೆಯಲ್ಲೂ ಆ ಹೆಸರುಗಳನ್ನ ನೋಡುವಂತಹ ಪ್ರಯತ್ನ ಈ ವಿಷ್ಣು ಸಹಸ್ರನಾಮ ಸೆಷನಲ್ಲಿರುತ್ತೆ. ಇದು ಆನ್‌ಲೈನ್ ಇರುತ್ತೆ. ಯಾರಿಗೆ ಅದರಲ್ಲಿ ಭಾಗವಹಿಸಕ್ಕೆ ಆಸಕ್ತಿ ಇರುತ್ತೋ ಅವರು ನನ್ನನ್ನ ಸಂಪರ್ಕಿಸ್ಬೋದು. ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ. ಈಗ ನಾವು ತಂತ್ರಕ್ಕೆ ಮತ್ತೆ ಬರೋಣ. ಕಳೆದ ಸಂಚಿಕೆಯಲ್ಲೂ ಕೂಡ ಪೀಠಿಕೆಗೆ ನಿಲ್ಲಿಸಿದ್ದೆ. ಈಗಲೂ ಕೂಡ ಮತ್ತೆ ಈ ಸಂಚಿಕೆ ಕೂಡ ಪೀಠಿಕೆನೇ ಆಗಿರುತ್ತೆ. ಯಾಕೆ ನಾನು ಒಂದು ಗ್ರಂಥವನ್ನ ಪರಿಚಯ ಮಾಡಿಕೊಡುವಾಗ ಸಾಮಾನ್ಯ ಪೀಠಿಕೆನೇ ಒಂದು ಸಂಚಿಕೆ ಆಗ್ಬಿಡುತ್ತೆ. ಹರಿಭಕ್ತಿ ಸಾರ ಮಾಡುವಾಗ ಬರೀ ಹರಿ, ಭಕ್ತಿ, ಸಾರ ಈ 3ನೇ ಮೊದಲು ಒಂದು ಸಂಚಿಕೆ ಪೂರ್ತಿ ಅದನ್ನೇ ಮಾತಾಡಿ ತದನಂತರ ನಾನು ಹರಿಭಕ್ತಿ ಸಾರದ ಕೃತಿಗೆ ಕೈ ಹಾಕಿದ್ದು. ಅದು ವಿವರಣೆಗೆ ಅಂತ ಹೋಗಿದ್ದು. ಯಾಕೆಂದ್ರೆ ಮೊದಲು ನಮಗೆ ಪೀಠಿಕೆ ಇರಬೇಕು. ಅಪರೋಕ್ಷಾನುಭೂತಿ ಮಾಡೋವಾಗ್ಲೂ ಅಷ್ಟೇ, ಅಷ್ಟಾವಕ್ರ ಅ ಪರಿಚಯ ಮಾಡಿಕೊಡುವಾಗ್ಲೂವೆ ಇಡೀ ಒಂದು ಸಂಚಿಕೆ ಪೀಠಿಕೆಗೆ ಅಂತಾನೆ ಇಟ್ಟಿದ್ದೆ. ಕೆಲವೊಂದ್ಸಲಿ ಒಂದಕ್ಕಿಂತ ಜಾಸ್ತಿನೂ ಆಗ್ಬಿಡುತ್ತೆ. ಯಾಕೆಂದ್ರೆ ಕೆಲವೊಮ್ಮೆ ಅದ್ರ ಬಗ್ಗೆ ಮಾಹಿತಿ
ಮಾಹಿತಿಯ ಕೊರತೆ ಇರುತ್ತೆ. ಇನ್ನೊಂದು ಇನ್ನೊಂದು ಕೆಲವೊಮ್ಮೆ ಏನಾಗುತ್ತೆ, ಎಷ್ಟು ಮಾಹಿತಿ ಇರುತ್ತೆ ಅಂತಂದ್ರೆ, ಇದರಲ್ಲಿ ಅ, ಸು ಸರಿಯಾದ ಮಾಹಿತಿ ಯಾವುದು? ವಿಜ್ ವೈ ವೈಭವೀಕರಿಸಿದ ಮಾಹಿತಿ ಯಾವುದು? ಅಥವಾ ಉತ್ಪ್ರೇಕ್ಷೆ ಯಾವುದು ಅನ್ನೋದು ಗೊತ್ತಾಗದಿರೋ ಮಟ್ಟಕ್ಕಾಗ್ಬಿಡುತ್ತೆ. ಯಾವತ್ತು ಈ ಉತ್ಪ್ರೇಕ್ಷೆಗಳ ಎಷ್ಟು ಅ, ರುಚಿಸಿರುತ್ತೆ ಜನರಿಗೆ ಅಂದ್ರೆ ಅದೇ ಸತ್ಯ ಅನ್ನೋ ಮಟ್ಟಿಗಾಗ್ಬಿಡುತ್ತೆ. ಉದಾಹರಣೆ, ಈಗ ಸೈಂಟಿಸ್ಟ್‌ಗಳಾಗ್ಲಿ ಅಥವಾ ಆರ್ಕಿಯಾಲಜಿಸ್ಟ್‌ಗಳಾಗ್ಲಿ ಅವ್ರು ಹೇಳೋದಕ್ಕಿಂತ ನಮ್ಗೆ ಕಾನ್ಸ್ಪಿರಸಿ ಥಿಯರಿ ಯಾರು ಮಾಡ್ತಾರೆ ಅವ್ರ ಮಾತು ಕೇಳಬೇಕು ಅಂತ ಅನ್ಸುತ್ತೆ. ಯಾಕೆ ಅದು ರೋಚಕವಾಗಿರುತ್ತೆ ಕೇಳೋದಕ್ಕೆ. ಹಾಗಾಗಿ ನಾವು ಆರ್ಕಿಯಾಲಜಿಸ್ಟ್‌ಗಳ ಮಾತು ಕೇಳಕ್ಕೆ ಹೋಗಲ್ಲ. ಈಗ ಸ್ಟೋನ್ ಹೆಂಜ್ ಅಂತ ಬಂದ್ರೆ ಇಂಗ್ಲೆಂಡಲ್ಲಿ ಸಿಗುತ್ತೆ ನಮಗೆ. ಪ್ರಿ ಹಿಸ್ಟಾರಿಕ್ ಇದು ಆರ್ಕಿಟೆಕ್ಟ್ ಜಾಗ. ಅಲ್ಲಿ ಕಲ್ಲುಗಳನ್ನ ಹೀಗೆ ನಿಲ್ಲಿಸಿ ಅದ್ರ ಮೇಲೆ ಹೀಗೆ ನಿಲ್ಲಿಸಿ ಅದನ್ನ ಹ್ಮ್, ಉತ್ತರಾಯಣ ದಕ್ಷಿಣಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ರಚನೆ ಮಾಡಿದ್ದಾರೆ ಆ ಕಲ್ಲುಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅತಿ ಹೆಚ್ಚು ನಿಮಗೆ ಜನ ನೋಡಿರೋದು ಅಥವಾ ಪುಸ್ತಕಗಳನ್ನ ಕೊಂಡ್ಕೊಂಡಿದ್ದು ಅತಿ ಹೆಚ್ಚು ನಂಬೋದು ಯಾವುದಂದ್ರೆ ಕಾನ್ಸ್ಪಿರಸಿ ಥಿಯರೀಸ್‌ಗಳದೇ. ಅದು ಎಷ್ಟು ಅದರಲ್ಲಿ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದು ನಮಗೆ ಮುಖ್ಯ ಆಗಲ್ಲ. ಅದು ನಮಗೆ ಒಂಥರ ರೋಚಕತೆಯನ್ನು ಕೊಡುತ್ತೆ, ಆಸಕ್ತಿನ ಮೂಡಿಸುತ್ತೆ. ಕೊನೆಗೆ ಅದ್ರ ಕಡೆಗೆ ಹೋಗ್ಬಿಡ್ತೀವಿ. ಯಾರು ವೈಜ್ಞಾನಿಕವಾಗಿ, ಸಂಶೋಧನಾತ್ಮಕವಾಗಿ ಅದನ್ನೇ ಅಧ್ಯಯನ ಮಾಡ್ತಿರ್ತಾರೆ, ಅವ್ರ ಮಾತು ಪೇಲವ ಅನ್ಸ್ಬಿಡುತ್ತೆ. ಅದ್ರ ಕಡೆ ನಾವು ಗಮನನೇ ಕೊಡಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಸೂಡೋ ಸೈನ್ಸ್ ಕಡೆಗೆ ಹೋಗ್ತೀವಿ. ಇದು ತಂತ್ರದ ವಿಷಯದಲ್ಲೂ ಆಗಿದೆ. ಇದನ್ನ ತಂತ್ರ ಒಂದು ಕಾಲದಲ್ಲಿ ಟೆಕ್ನಿಕ್ ಆಗಿ ಬೆಳೆದಿದ್ದು, ತದನಂತರ ತಂತ್ರದಲ್ಲಿ ಅಥವಾ ಯೋಗದಲ್ಲಿ ಸಿಗುವಂತಹ ಸಿದ್ಧಿಗಳ ಕಡೆಗೆ ಗಮನ ಹೆಚ್ಚು ಕೊಟ್ಟಾಗ ಸಾಧಕರು ಆತ್ಮಸಾಕ್ಷಾತ್ಕಾರವನ್ನು ಹೊರತುಪಡಿಸಿ ಅದರಿಂದ ವಿಮುಖರಾಗಿ ಬರೀ ಸಿದ್ಧಿಗಳ ಹಿಂದೆನೇ ಯಾರು ಹೋದ್ರು, ಅವರದೇ ಒಂದು ದೊಡ್ಡ ಕಲ್ಟ್ ಆಗ್ಬಿಡ್ತು. ಆ ಕಲ್ಟ್ ಆದಾಗ ಜನ ಅದ್ರ ಕಡೆನೇ ಹೆಚ್ಚು ಆಕರ್ಷಣೆಗೊಳಗಾದ್ರು. ರಾಜರಿಂದ ಹಿಡಿದು ಪ್ರಜೆಗಳವರೆಗೂ ಎಲ್ಲರೂ ಆ ತಂತ್ರದಿಂದ ಸಿಗುವ ಸಿದ್ಧಿಗಳ ಹಿಂದೆನೇ ಹೋದಾಗ ಅಲ್ಲಿ ತಾನಾಗಿ ಅಲ್ಲಿ ಬರುವಂತಹ ಅಧಿಕಾರ ಮತ್ತೆ ಅದರಿಂದ ಬರುವ ಹಣ, ಮತ್ತೆ ನಂಬಿಕೆಯಿಂದ ಬರುವಂತಹ ದೊಡ್ಡ ಭಕ್ತರ ಸಾಗರ, ಇದರಿಂದ ತಾನಾಗೇ ಸಾಧಕರು ದಾರಿ ತಪ್ಪಿದ್ದುಂಟು. ಆಗ ಬರೀ ಬಾಹ್ಯಾಚರಣೆಗಳು, ನಂಬಿಕೆ, ಮತ್ತೆ ಆ ಸಿದ್ಧಿಯಿಂದ ಮತ್ತೊಬ್ಬನ್ನ ಹೆದರಿಸೋದು, ಅವ್ರನ್ನ ಎಕ್ಸ್‌ಪ್ಲಾಯ್ಟ್ ಮಾಡೋದು ಇದೇ ಹೆಚ್ಚಾದಾಗ, ಹ್ಮ್, ಮತ್ತೆ ನಿಮಗೆ 8ನೇ ಶತಮಾನ, 9ನೇ ಶತಮಾನದ ನಂತರದಲ್ಲಿ ಮತ್ತೆ ಅದನ್ನ ದಕ್ಷಿಣಾಯಣ ಅಂತ ಮಾಡಿ, ಆ ಅನವಶ್ಯಕ ತಂತ್ರದ ಆಚರಣೆಗಳನ್ನ, ಸಿದ್ಧಿಗಳನ್ನ ಹ್ಮ್, ಪ್ರತ್ಯೇಕ ಮಾಡಿ, ಬರೀ ಯೋಗ ಮಾರ್ಗವನ್ನಷ್ಟೇ ಉಳಿಸಿಕೊಂಡಿದ್ದು ದಕ್ಷಿಣ ಮಾರ್ಗ. ಮಿಕ್ಕಿದ್ದನ್ನ ವಾಮ ಮಾರ್ಗ ಅಂದ್ರು. ವಾಮ ಅಂದ್ರೆ ಇವತ್ತು ಲೆಫ್ಟ್ ಹ್ಯಾಂಡ್ ಪ್ರಾಕ್ಟೀಸ್ ಅನ್ನಂಗೆ ಒಂದು ದರಿದ್ರ ಅನುವಾದವನ್ನ ಮಾಡ್ಬಿಡ್ತಾರೆ. ಅದು ಇಂಗ್ಲಿಷ್ ತಪ್ಪಲ್ಲ. ಇವ್ರಿಗದು ಅರ್ಥ ಆಗಿದ್ದ ರೀತಿಯ ಅದು. ವೀಣಾ ಬನ್ನಂಜರ್ ಕೂಡ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸತ್ಯಕಾಮ ಅವ್ರ ವಿಷಯಕ್ಕೆ ಬಂದಾಗ ತಂತ್ರದಿಂದ ಸಿಕ್ಕಂತ ಸಿದ್ಧಿಗಳಿಂದ ಅವರೆಷ್ಟು ಬೇಸರಗೊಂಡ್ರು. ಅದನ್ನ ಹೇಗೆ ಅವರು ದೇಹದಿಂದ ಎಲ್ಲ ಶಕ್ತಿಗಳನ್ನ, ಆ ಕ್ಷುದ್ರ ಶಕ್ತಿಗಳನ್ನ ಹೇಗೆ ದೇಹದಿಂದ ತೆಗೆದಾಕ್ಬಿಟ್ರು. ಆ ಇಡೀ ಸುತ್ತಮುತ್ತ ಬೆಟ್ಟಗಳು ಹೇಗೆ ಅಲುಗಾಡ್ತು ಅಂತ ತುಂಬಾ ಆಗಾಗ ವೀಣಾ ಬನ್ನಂಜಿಯವರು ಸ್ಪಷ್ಟನೆ ಕೊಡ್ತಾನೆ ಇರ್ತಾರೆ. ಸತ್ಯಕಾಮ ಅವರು ತಂತ್ರದಲ್ಲಿದ್ದ ಶಕ್ತಿಗಳನ್ನ ಬಿಟ್ಬಿಟ್ರು. ಯಾರು ಅದ್ರ ಹೋಗ್ಬೇಡಿ ಅಂತ ಸತ್ಯಕಾಮ ಹೇಳ್ತಿದ್ರು ಅನ್ನೋದನ್ನ ವೀಣಾ ಬನ್ನಂಜಿ ಆಗಾಗ ಹೇಳ್ತಿರ್ತಾರೆ. ಆ ಮಾತು ಯಾರಿಗೂ ಬೇಕಾಗಲ್ಲ. ಅನವಶ್ಯಕ ತಂತ್ರಗಳ ಹಿಂದೆನೆ ಹೋಗ್ತಾರೆ. ವಿಜ್ಞಾನ ಭೈರವ ತಂತ್ರ ಇಟ್ ಇಸ್ ದ ಮೋಸ್ಟ್ ಪ್ರೊಫೌಂಡ್ ತಂತ್ರ ಇನ್ ಕಾಶ್ಮೀರಿ ಶೈವಿಸಂ. ಯಾಕೆಂದ್ರೆ ಯಾವ್ಯಾವ ಮಾರ್ಗದಲ್ಲಿ ಸತ್ಯವನ್ನ ಕಂಡುಕೊಂಡಿದ್ದಾರೋ ಅದಷ್ಟು ಇವನ್ನು ಕಂಪೈಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಇದು ತತ್ವಜ್ಞಾನವೂ ಹೌದು, ಮತ್ತೆ ತಂತ್ರವೂ ಹೌದು. ಆ ಥರ ತುಂಬಾ ಕಡಿಮೆ ಗ್ರಂಥಗಳು ನಮಗೆ ಸಿಗೋದು. ಮುಂದೆ ಅದ್ರದ್ದು ವಿವರಣೆ ನೋಡ್ತಾ ಹೋಗ್ತಾ ನಮಗೆ ಗೊತ್ತಾಗತ್ತೆ. ಅದನ್ನ ಒಂದು ಬಾರಿ ಅದನ್ನ ಮನದಟ್ಟು ಮಾಡಿಸ್ಬಿಟ್ರೆ, ಇದು ವಿಜ್ಞಾನ ಭೈರವ ತಂತ್ರ ಅಥವಾ ತ್ರಿಕಾ ಪದ್ಧತಿ ಅಂತ ಅಂತೀವಿ, ಕಾಶ್ಮೀರಿ ಶೈವಿಸಂ ಅಂತೀವಿ. ಇದು ತತ್ವಜ್ಞಾನವೂ ಹೌದು, ಕರುಣೆಯೂ ಹೌದು, ಹಾಗೆ ಯೋಗ ಮಾರ್ಗ, ಅನುಭಾವ, ವಿಶ್ವಪ್ರೇಮ ಇವೆಲ್ಲವೂ ಕ್ರೋಢೀಕರಿಸಿಕೊಂಡಿರುವಂತಹ ಮಾರ್ಗ ಅಂತ ಮನದಟ್ಟು ಮಾಡಿಕೊಟ್ರೆ, ಎಲ್ರಿಗೂ ಮನದಟ್ಟು ಆಗಿರಲ್ಲ ಅಂತ ನಾನು ಹೇಳಲ್ಲ. ಹಲವಾರು ಜನಕ್ಕಿದು ಗೊತ್ತಿರುತ್ತೆ. ಯಾರಿಗದು ತಿಳಿದಿಲ್ವೋ ಅಥವಾ ಅದ್ರ ಬಗ್ಗೆ ಮತ್ತಷ್ಟು ತಿಳಿಯೋ ಆಸಕ್ತಿ ಇರುತ್ತೋ ಅವ್ರಿಗೆ ಅಂತ ಹೇಳ್ತಿರೋದು. ಸೊ ಅದು ಮೊದಲು ನಮಗದು ತಿಳಿದಾಗ, ಇದು ತತ್ವಜ್ಞಾನವೂ ಹೌದು, ತಂತ್ರವೂ ಹೌದು ಅಂತ ಗೊತ್ತಾದಾಗ, ಮುಂದೆ 112 ತಂತ್ರಗಳನ್ನ ಬಿಡಿಸಿ ಹೇಳುವಾಗ ಅದನ್ನ ನಾವು ಹೇಗದನ್ನ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಬಹುದು. ನಾನು ಅ ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ಇದು ಯಾವ ರೀತಿ ಸುಲಭ ಆಗ್ಬೋದು, ಅಥವಾ ಈಗಾಗಲೇ ಯೋಗ ಮಾರ್ಗದಲ್ಲಿ ನಡೀತಿದ್ರೆ ದ್ವಂದ್ವಗಳು ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋದಕ್ಕಿದು ಸಹಾಯಕಾರಿ. ಚಿತ್ತನಾಶಕ್ಕೆ 2 ಮಾರ್ಗ. ಒಂದು ಯೋಗ, ಮತ್ತೊಂದು ಜ್ಞಾನ. ಚಿತ್ತವೃತ್ತಿ ನಿರೋಧದಿಂದ ಯೋಗ ಸಾಧನೆ, ಸಮ್ಯಕ್ ದೃಷ್ಟಿಯಿಂದ ಜ್ಞಾನ ಸಾಧನೆ.
ಕೆಲವರಿಗೆ ಯೋಗವು ಕಠಿಣವಾದರೆ ಇನ್ನು ಕೆಲವರಿಗೆ ಜ್ಞಾನ ಕಠಿಣವಾಗುವುದು. ಆದ್ದರಿಂದ ಪರಶಿವನು 2 ಮಾರ್ಗಗಳನ್ನೂ ಸೂಚಿಸಿದ್ದಾನೆ. ನಿಮಗೆ ಎರಡೂ ಬೇಕು. ಒಂದು ಜ್ಞಾನವೂ ಬೇಕು, ಯೋಗವೂ ಬೇಕು. ಯಾವುದನ್ನೇ ಮಾಡಬೇಕಂದ್ರೆ ಮನುಷ್ಯನಿಗೆ 3 ಇರಬೇಕು. ಒಂದು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ. ಇವು 3 ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಉದಾಹರಣೆ, ಈಗ ಸಾಮಾನ್ಯ 10th ಬರೋಸಕ್ಕೆ ಶುರು ಮಾಡಿರ್ತಾರೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಅಂತ. ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದರೆ, ನನಗೆ ಏನು ಮಾಡಬೇಕು ಅನ್ನೋ ಜ್ಞಾನವೇ ಇಲ್ಲ ಅಂದರೆ ಇಚ್ಛಾಶಕ್ತಿನೇ ಬರಲ್ಲ, ಕ್ರಿಯಾಶಕ್ತಿನೂ ಬರಲ್ಲ. ನನಗೆ 10th ಮುಗಿಯೋಷ್ಟೊತ್ತಿಗೆ ನನಗೆ ಐಡಿಯಾ ಬಂದಿರಬೇಕು. ನಾನು ಯಾವ ರೀತಿ ವ್ಯಕ್ತಿ ಅಂತ ನನಗೆ ಗೊತ್ತಿದ್ದಾಗ, ನನಗೆ ಯಾವ ರೀತಿ ಪಾರ್ಟ್ನರ್ ಬೇಕು ಅಂತ ನನಗೆ ಅವಾಗ ಹುಡುಕೋದಕ್ಕೆ ಸುಲಭ. ನನಗೆ ಮೊದಲು ಜ್ಞಾನಶಕ್ತಿ ಇರಬೇಕು. ನಾನು ಯಾವ ರೀತಿ ವ್ಯಕ್ತಿ, ನನಗೆ ಎಂಥ ಪಾರ್ಟ್ನರ್ ಬೇಕಿದೆ, ಅಂತಹ ಪಾರ್ಟ್ನರ್ ಹುಡ್ಕೋಬೇಕು ಅಂದಾಗ ನನಗೆ ಅದು ಸಂಬಂಧಪಟ್ಟ ನನ್ನ ಶಕ್ತಿ ಬದಲಾಗುತ್ತೆ, ಇಚ್ಛಾಶಕ್ತಿ ಬದಲಾಗುತ್ತೆ. ನನಗೆ ಜ್ಞಾನಶಕ್ತಿನೇ ಇಲ್ಲ ಅಂದರೆ ಇವೆರಡೂ ಕೆಲಸ ಮಾಡಲ್ಲ. ನನಗೆ ಆಯಿತು ಜ್ಞಾನಶಕ್ತಿ ಇದೆ, ನಾನು 10th ಆಮೇಲೆ ಇಂಥದ್ದು ಮಾಡಬೇಕು ಅಂತಿದೆ. ಆದರೆ ನನಗೆ ಅದ್ರ ಬಗ್ಗೆ ಇಚ್ಛಾಶಕ್ತಿ ಕಡಿಮೆ ಇದೆ ಅಂದರೆ ನನ್ನ ಪ್ರಯತ್ನ ಫಲಿಸಲ್ಲ. ನನಗೆ ಜ್ಞಾನಶಕ್ತಿನೂ ಇದೆ, ಇಚ್ಛಾಶಕ್ತಿನೂ ಇದೆ. ನನಗೆ ಏನು ಬೇಕು ಅನ್ನೋದು ಗೊತ್ತು, ಮತ್ತು ಅದು ಬೇಕು ಅನ್ನೋ ಬಯಕೆನೂ ಇದೆ. ಬಟ್ ನನಗೆ ಸ್ವಲ್ಪ ಆಲಸ್ಯ ಇದೆ, ಅಥವಾ ನನ್ನ ಆ ಕ್ರಿಯಾಶಕ್ತಿಯಲ್ಲಿ ಕೊರತೆ ಇದೆ ಅಂತಂದರೆ ಆಗಲೂ ನಿಮಗೆ ಫಲ ದೊರಕಲ್ಲ. ಅದನ್ನು ಮಾಡಿದಕ್ಕೆ ಫಲ ದೊರಕಲ್ಲ ಅಂದರೆ ಮಾಡಿ ಏನು ಪ್ರಯತ್ನ ಪಡ್ತೀವಿ ಅದು ಸಿದ್ಧಿಸಲ್ಲ. ಹಾಗಾಗಿ ನಿಮಗೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ 3 ಬೇಕು. ಇದು 3 ಯೋಗ ಮಾರ್ಗದಲ್ಲೂ ಬೇಕು, ಅಧ್ಯಾತ್ಮದಲ್ಲೂ ಬೇಕು. ಮೊದಲು ಜ್ಞಾನಶಕ್ತಿ ಇರಬೇಕು ನಮಗೆ. ಯಾಕೆ ಅಧ್ಯಾತ್ಮಕ್ಕೆ ಬಂದೆ? ಅಧ್ಯಾತ್ಮ ಅಂದ್ರೇನು? ಇದರಲ್ಲಿ ಮುನ್ನಡೆಯುವುದು ಹೇಗೆ? ಇದರಲ್ಲಿ ಯಾವ ರೀತಿ ದಾರಿಗಳಿದೆ? ಇದರಲ್ಲಿ ಯಾವ ರೀತಿ ತೊಡಕಿದೆ? ನನ್ನ ಸ್ವಭಾವ ಹೇಗಿದೆ? ನನಗೆ ಈ ಯೋಗ ಮಾರ್ಗ ಸೂಕ್ತವಾಗಿದೆಯಾ? ಈ ರೀತಿ ಜ್ಞಾನಶಕ್ತಿ ಇದ್ದಾಗ ಇಚ್ಛಾಶಕ್ತಿ ತಾನಾಗೆ ಬರುತ್ತೆ. ನನಗೆ ಇಂಥ ಮಾರ್ಗದಲ್ಲಿ ನನಗೆ ಆಸಕ್ತಿ ಅಂತ ಇಚ್ಛಾಶಕ್ತಿ ಬರುತ್ತೆ. ಆಗ ನಾನು ಕ್ರಿಯಾಶಕ್ತಿನ ಬಳಸ್ಕೊಂಡು ಆ ಯೋಗ ಮಾರ್ಗದಲ್ಲಿ ನಡೀತೀನಿ. ಹಾಗಾಗಿ ಪ್ರತಿಯೊಬ್ಬನೂ ಒಂದು ಯೋಗ ಮಾರ್ಗದಲ್ಲಿ ನಡಿಬೇಕು ಅಂದರೆ ಜ್ಞಾನಶಕ್ತಿನ ಬೆಳೆಸ್ಕೋಬೇಕು. ಆ ಜ್ಞಾನಶಕ್ತಿ ಆಧಾರದ ಮೇಲೆ ಇವೆಲ್ಲವೂ ನಡಿಬೇಕು. ಇಲ್ಲಾಂದರೆ ಗೊಂದಲಗಳಾಗತ್ತೆ, ಅಥವಾ ನನಗೆ ಯಾವುದೋ ಒಂದು ಮಾರ್ಗ ಹಿಡಿತೀನಿ, ನನಗೆ ಅದ್ರ ಬಗ್ಗೆ ಈ ಪೂರ್ವಾಪರ ಏನು ಗೊತ್ತಿರೋದಿಲ್ಲ. ನನಗೆ ಏನು ಅನುಭವ ಸಿಗ್ತದೆ ಅದೇ ಅನುಭವ ಅನ್ಕೋತೀನಿ. ಅಥವಾ ಯಾರೋ ಗುರುಗಳು ಹೇಳ್ತಾರೆ ಇಂಥದ್ದು ಮಾಡಿ ಅಂತ ಹೇಳ್ತಾರೆ, ಅದು ಮಾಡ್ತಿದ್ಯಾ, ಅವ್ರು ಅದೇ ರಿಸಲ್ಟ್ ಕೊಟ್ಬಿಡ್ತಾರೆ. ಇಂಥದ್ದು ಮಾಡಿದ್ರೆ ಹೀಗಾಗುತ್ತೆ ಅಂತ ರಿಸಲ್ಟ್ ಕೊಟ್ಟಿರ್ತಾರೆ. ನಾವು ಅದನ್ನ ಮೈಂಡ್ ನಮ್ಗೆ ಇಂಪೋಸ್ ಮಾಡುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನಗೇನೋ ಅನುಭವ ಆಗ್ಬಿಟ್ಟಿದೆ, ದಿವ್ಯಾನುಭವ ಅಂತ ನಾವು ನೂರಾರು ಜನಕ್ಕೆ ಹೇಳ್ಕೊಂಬರೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದೇ ನಿಮಗೆ ಜ್ಞಾನಶಕ್ತಿ ಇದ್ದಾಗ, ನೀವು ಯೋಗ ಮಾರ್ಗಕ್ಕೆ ಬಂದಾಗ ಆ ಗುರು ಹೇಳುತ್ತಿರುವುದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗತ್ತೆ. ಒಂದು. ಇನ್ನೊಂದು, ಈತ ವ್ಯತಿರಿಕ್ತವಾಗಿ ಹೇಳ್ತಾ ಇದ್ದಾರಾ? ಸುಳ್ಳು ಹೇಳ್ತಾ ಇದ್ದಾನಾ? ಅಥೆಂಟಿಸಿಟಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಇದು ಬರೀ ಒಂದು 100 ಯೂಟ್ಯೂಬ್ ವಿಡಿಯೋಸ್ ನೋಡೋದ್ರಿಂದ ಗೊತ್ತಾಗಲ್ಲ. ಒಂದಷ್ಟು ಪುಸ್ತಕಗಳನ್ನ ಓದಬೇಕು. ಗುರುಗಳ ಸಂಪರ್ಕಕ್ಕೆ, ನೂರಾರು ಜನ ಗುರುಗಳ ಸಂಪರ್ಕಕ್ಕೆ ಹೋಗಬೇಕು. ಈಗಾಗಲೇ ಅಧ್ಯಾತ್ಮ ಮಾರ್ಗದಲ್ಲಿ ನಡೀತಿರೋ ಜೊತೆಗೆ ಸಂಪರ್ಕದಲ್ಲಿದ್ದು ಅವರ ಅನುಭವಗಳನ್ನ ಕೇಳಬೇಕು. ಇದೆಲ್ಲ ಕೇಳ್ಕೊಳ್ತಾ ಆಗೋದು ಹೊರತು ಬರೀ ಯೂಟ್ಯೂಬು, ವಾಟ್ಸಪ್ಗೆ ಅಧ್ಯಾತ್ಮವನ್ನ ಸೀಮಿತ ಮಾಡ್ಕೊಂಡವ್ರಿಗೆ ಆಬ್ವಿಯಸ್ಲಿ ನನ್ನಂಥವ್ರ ಮಾತು ಅಫೆಂಡ್ ಆಗುತ್ತೆ, ಅಥವಾ ನನ್ನ ಮಾತಲ್ಲಿ ಓ ಓ ಎಂತಾರೆ ಸತ್ವ ಇಲ್ಲ, ಪುರುಳಿಲ್ಲ, ಬರೀ ಒಂದು 100 ಬುಕ್ ಓದ್ಬಿಟ್ಟು ಮಾತಾಡ್ತಾನೆ ಈ ಮನುಷ್ಯ, ಪಂಡಿತ್ ನಂಗೆ ಅಂತ ಅನ್ಕೊಳ್ಳೋದು ಸಹಜವೇ. ಯಾಕೆ ಹೇಳ್ತೀನಿ ಅಂದರೆ, ಬಾಲ್ಯದಿಂದಲೂ ಬದುಕು ಮತ್ತು ಅಧ್ಯಾತ್ಮ ಎರಡನ್ನೂ ಸಮನಾಗಿ ನೋಡುತ್ತಾ, ಎರಡನ್ನೂ ಅಭ್ಯಾಸ ಮಾಡುತ್ತಾ, ಆದಷ್ಟು ಗ್ರಂಥಗಳ ಪರಿಚಯ, ಜೊತೆಗೆ ಸಾಧು ಸಂತರ ಸಹವಾಸ ಎಲ್ಲ ಮಾಡಿಕೊಂಡು ಗುರುವನ್ನು ಹುಡುಕೊಂಡು ಊರು ಅಲೆದು, ಗುರು ಸಿಕ್ಕಿದಾಗ ಅವನಿಂದ ಮಾರ್ಗವನ್ನು ಪಡೆದು ಯೋಗ ಮಾರ್ಗದಲ್ಲಿ ನಡೆದು, ಈಗ ಶರೀಫ್ ಅಜ್ಜರ ಗುರು ಶಿಷ್ಯ ಪರಂಪರೆ ಗುರು ಸ್ಥಾನದಲ್ಲಿ ಕೂತು ಸತ್ಯವನ್ನು ಕಂಡಂತಹ ವ್ಯಕ್ತಿ ಮಾತನಾಡುತ್ತಿರೋದು. ಇದನ್ನು ನಾನು ಸಾಮಾನ್ಯ ಹೇಳಲ್ಲ, ಎಲ್ಲೂ ಕ್ಲೈಮ್ ಮಾಡಲ್ಲ. ಯಾಕೆ ಅಂತಂದರೆ, ನಾವು ಯಾವಾಗ ಕ್ಲೇಮ್ ಮಾಡ್ತೀನಿ ಅಥವಾ ವ್ಯಕ್ತಿ ಕ್ಲೇಮ್ ಮಾಡ್ತಾನೆ, ಆಗ ನಿಮ್ಗದು ಅಥೆಂಟಿಸಿಟಿ ಅಂತ ಅನಿಸುತ್ತೆ. ಇನ್ ಕೇಸ್ ಅಥೆಂಟಿಸಿಟಿ ನಿಮ್ಗೆ ಅನ್ನಿಸ್ತು ಅಂದರೆ, ಆಗ ಇವನು ಅಥೆಂಟಿಕ್ ಇದ್ದಾನೆ, ಇವನ ಮಾತೆಲ್ಲ ನಾವು ಒಪ್ಪಬಹುದು. ಅಲ್ಲಿ ಪ್ರಶ್ನೆ ಮಾಡುವ, ವಿಮರ್ಶೆ ಮಾಡುವಂತಹ, ವಾದ ಮಾಡುವಂತಹ ಗುಣವನ್ನು ಕಳ್ಕೊಂಡ್ಬಿಡ್ತೀವಿ. ನಾನು ಇದಕ್ಕೆ ಅಥಾರಿಟಿ ಆಗಿದ್ದೇನೆ ಅನ್ನೋದನ್ನು ಹೇಳಿದಾಗ ನಮ್ಗೆ ಇಷ್ಟು ಗುಣಗಳು ಹೋಗ್ಬಿಡುತ್ತೆ. ಸಾಮಾನ್ಯ ವ್ಯಕ್ತಿಯಾಗಿ ಯಾವುದನ್ನು ಕ್ಲೈಮ್ ಮಾಡದೆ ನಾನಾಗಿ ಹೇಳೋವಾಗ ಪೂರ್ವಾಗ್ರಹ ಯಾವುದೂ ಇರೋದಿಲ್ಲ. ಅದನ್ನು ಇವನಿಗೇನು ಗೊತ್ತಿಲ್ಲ ಅಂದ್ಕೊಂಡು ಹೋಗ್ಬಿಡ್ಬೋದು, ಮತ್ತೊಂದು ಮಾಡ್ಬೋದು, ಅಥವಾ ಈ ವ್ಯಕ್ತಿ ಹೇಳ್ತದಲ್ಲಿ ಸತ್ವ ಇದೆ ಅಂತ ಅನ್ಸಿದ್ರೆ ಆಗ ಚರ್ಚೆಗೆ ಬರ್ತಾರೆ. ಒಂದಷ್ಟು ಸಂಶಯಗಳ ನಿವಾರಣೆ ಮಾಡ್ಕೊಳ್ಳೋಕೆ ಬರ್ತಾರೆ. ಅವನ್ನ ಅಪ್ರೋಚ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ಯಾವುದನ್ನೋ ಕ್ಲೈಮ್ ಮಾಡಿ ನಿಮಗೆ ಆಮಿಷವನ್ನ ಒಡ್ದಾಗತ್ತೆ. ಈಗ ಉದಾಹರಣೆ, ಆರೋಗ್ಯ ಏನು ಅಂತ
ಮಾಮೂಲಿ ಜನನ ಕೇಳಿದ್ರೆ ಅವ್ರು ಹೇಳೋ ರೀತಿ ಬೇರೆ, ಡಾಕ್ಟರ್ ಹೇಳೋ ರೀತಿ ಬೇರೆ. ಅದೇ ನೀವು ಆರೋಗ್ಯವನ್ನೇ ಕಮಾಡಿಟಿಯಾಗಿ ಮಾಡಿಕೊಂಡು, ಪ್ರಾಡಕ್ಟಾಗಿ ಮಾಡಿಕೊಂಡು ಹಲವಾರು ಕಂಪ್ನಿಗಳು ನಿಮಗೆ ಆ ಪ್ರಾಡಕ್ಟ್‌ಗಳನ್ನ ಮಾರ್ತಿರುತ್ತೆ ಹೆಲ್ತ್ ರಿಲೇಟೆಡ್. ಅವರ ಆ್ಯಡ್‌ಗಳು ನೀವು ನೋಡಿದ್ರೆ ಅಥವಾ ಅವ್ರದ್ದು ಪ್ರಾಡಕ್ಟ್ ಮೇಲಿರುವಂಥ ಕ ಡಿಸೈನ್ಸು, ಬ್ರ್ಯಾಂಡಿಂಗ್ ಇವೆಲ್ಲ ನೋಡಿದಾಗ ಆರೋಗ್ಯ ಅಂದರೆ ಅದೇನೋ ವಿಶೇಷವಾದದ್ದು. ಅದನ್ನು ಆರೋಗ್ಯ ಇದ್ದಾಗ ನೀವು ಏನು ವಿ ವಿಶೇಷವಾದ ವಿಷಯಗಳನ್ನೆಲ್ಲ ಕೆಲಸಗಳೆಲ್ಲ ಮಾಡ್ಬೋದು. ಯು ವಿಲ್ ಅಚೀವ್ ಸಮಥಿಂಗ್ ಅನ್ನೋ ಹಾಗೇನೆ ಅವರು ನಮಗೆ ಸೇಲ್ ಮಾಡ್ತಾರೆ. ಆಮಿಷವನ್ನು ಒಡ್ತಾರೆ. ಅದೇ ಡಾಕ್ಟರ್ ಹೇಳುವ ಒಂದು ಆರೋಗ್ಯಕರವಾದ ದೇಹ ಬೇರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್‌ನ ಮಾರುವಂಥವನ ಅಂಥವನು ಆರೋಗ್ಯವನ್ನು ವಿಶ್ಲೇಷಿಸುವ ರೀತಿ ಬೇರೆ. ಯಾಕೆಂದ್ರೆ ಈತ ಪ್ರಾಡಕ್ಟಾಗಿ ಸೇಲ್ ಮಾಡ್ತಾ ಇದ್ದಾನೆ. ತನ್ನ ಪ್ರಾಡಕ್ಟ್‌ನ ಸೇಲ್ ಮಾಡೋಕ್ಕೆ ಆರೋಗ್ಯನ ಗ್ಲೋರಿಫೈ ಮಾಡ್ತಾನೆ. ಗ್ಲೋರಿಫೈ ಮಾಡಿ ಅದಕ್ಕೆ ತಕ್ಕಂತೆ ಸೂಟಬಲ್ ಆದ ವ್ಯಕ್ತಿನ ಕರ್ಕೊಂಬರ್ತಾನೆ. ಅವನು ಈಗ 60 ವರ್ಷ ಆಗಿತ್ತಾ, ಅವ್ನಿಗೆ ಯಂಗಾಗಿ ಕಾಣಿಸಿದ್ರೆ ಆ ಥರ ಒಬ್ಬ ವ್ಯಕ್ತಿನ ಹೈರ್ ಮಾಡ್ತಾರೆ. ಅಥವಾ ಯಂಗ್ ಹುಡುಗನ್ನ ಅವನ್ನ ಬಲಿಷ್ಠನಾಗಿ ತೋರಿಸೋದು, ಮತ್ತೆ ಒಂದಷ್ಟು ಯುವತಿಯರವನಿಗೆ ಆಕರ್ಷಣೆ ಒಳಗಾಗೋದು, ಈ ರೀತಿ ನಮಗೆ ಆಮಿಷವನ್ನು ಒಡ್ತಾರೆ. ಯಾಕೆ? ದೇ ಆರ್ ಕ್ಲೈಮಿಂಗ್ ನನ್ನ ಪ್ರಾಡಕ್ಟು ಆರೋಗ್ಯವನ್ನು ಹೆಚ್ಚಿಸುತ್ತೆ, ನನ್ನ ಪ್ರಾಡಕ್ಟು ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಅವ್ರು ಅದನ್ನು ಕ್ಲೈಮ್ ಮಾಡಿಲ್ಲ ಅಂದರೆ ನೀವು ಅದನ್ನು ತೊಗೊಳಲ್ಲ. ಅವನು ಕ್ಲೈಮ್ ಮಾಡಬೇಕು ಮತ್ತು ಆಮಿಷವನ್ನು ಒಡ್ಡಬೇಕು, ಇದು ತೊಗೊಂಡ್ರೆ ಹೀಗಾಗತ್ತೆ ಅಂತ. ಇದನ್ನೇ ಅಧ್ಯಾತ್ಮದಲ್ಲಿ ಎಲ್ಲರೂ ಮಾಡ್ತಾ ಇರೋದು. ಅವರು ಕ್ಲೈಮ್ ಮಾಡ್ತಾರೆ. ನನಗೆ ಇಂಥದ್ದೇನೋ ಆಗಿದೆ, ನನಗೆ ಆ ಜನ್ಮದ ಅದು ಗೊತ್ತು, ಈ ಜನ್ಮದ ಇದು ಗೊತ್ತು, ನಾನು ಮಂಗಳ ಗ್ರಹಕ್ಕೆ ಹೋಗಿದ್ದೆ ಅಂತೆಲ್ಲ ಕೂತ್ಕೊಂಡ ತಕ್ಷಣ, ಕಣ್ಣು ಮುಚ್ಕೊಂಡ ತಕ್ಷಣ ನನಗೆ ಆಜ್ಞಾಚಕ್ರ ಜಾಗೃತಿ ಆಗ್ಬಿಡ್ತು. ಈ ರೀತಿ ಒಂದಷ್ಟು ಕ್ಲೈಮ್ ಮಾಡಿ, ಇದರಿಂದ ಅಂಥದ್ದಾಗ್ಬಿಡ್ತಿದೆ ನನ್ನ ಜೀವನದಲ್ಲಿ, ಇಂಥದ್ದಾಗ್ತಿದೆ ಅಂತ ಒಂದಷ್ಟು ಮತ್ತದನ್ನು ಆಮಿಷಗಳನ್ನು ಒಡ್ತಾರೆ. ನೀವು ಇದನ್ನು ಮಾಡಿ ಹೀಗಾಗುತ್ತೆ, ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, 20 ದಿನದಲ್ಲಿ ಸಾಲ್ವ್ ಆಗಿಬಿಡುತ್ತೆ, ನಿಮ್ಗೆ ಇಂಥ ಕೋರ್ಸ್ ಬನ್ನಿ ಒಂದೇ ವಾರದಲ್ಲಿ ನಿಮ್ಗೆ ಆಜ್ಞಾಚಕ್ರ ಜಾಗೃತಿ ಆಗಿಬಿಡುತ್ತೆ. ಈ ರೀತಿ ಕೋರ್ಸ್‌ನ ಆಫರ್ ಮಾಡ್ತಾರೆ. ಮತ್ತು ಅದು ಮಾಡಿದ್ರೆ ನೀವು ಅತಿಮಾನುಷ ವ್ಯಕ್ತಿ ಆಗ್ತೀರಾ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಅವರು ಯೋಗವನ್ನು, ಅಧ್ಯಾತ್ಮವನ್ನು ಪ್ರಾಡಕ್ಟ್ ಆಗಿ ಸೇಲ್ ಮಾಡ್ತಿದ್ದಾರೆ. ಹಾಗಾಗಿ ಆಮಿಷವನ್ನು ಒಡ್ತಾರೆ. ಈ ಈ ಈ ಯಾವ ಮಟ್ಟಿಗೆ ದೊಡ್ಡ ಜಾಲವಾಗಿದೆ ಅಂತಂದ್ರೆ, ಈಗ ಅಧ್ಯಾತ್ಮವನ್ನ, ಸತ್ಯವನ್ನ ಹೇಗಿದೆಯೋ ಹಾಗೆ ಹೇಳಿದಾಗ ಜನಕ್ಕದು ಪೇಲವ ಅನ್ಸಕ್ಕೆ ಶುರು ಆಗಿದೆ. ಅಧ್ಯಾತ್ಮ ಅನ್ನೋದು ಪೇಲವೂ ಅಲ್ಲ, ರೋಚಕವೂ ಅಲ್ಲ. ಅದು ಯಥಾರ್ಥವಾಗಿದೆ. ನಿಮಗೆ ಆಸಕ್ತಿ ಇರುವುದರಿಂದ ಅದ್ರ ಕಡೆಗೆ ಒಲವು ಮೂಡುತ್ತೆ. ಅದೇ ಬೇಕು ಅಂತ ಅನ್ಸುತ್ತೆ ಹೊರತು, ಅಧ್ಯಾತ್ಮ ಪೇಲವನೂ ಅಲ್ಲ, ರೋಚಕವೂ ಅಲ್ಲ. ನಾವು ರೋಚಕ ಮಾಡಬಹುದು. ಯಾರದನ್ನ ಪ್ರಾಡಕ್ಟಾಗಿ ಸೇಲ್ ಮಾಡ್ತದನೋ ಆತ ರೋಚಕವನ್ನಾಗಿ ಮಾಡಬಹುದೇ ಹೊರತು, ಅಧ್ಯಾತ್ಮ ರೋಚಕವೂ ಅಲ್ಲ, ಪೇಲವೂ ಅಲ್ಲ. ಅದು ಸತ್ಯಂ ಶಿವಂ ಸುಂದರಂ. ಅದು ಹೇಗಿದೆಯೋ ಹಾಗೆ ಇದೆ ಹೊರತು ಅದು ಏನೂ ಅಲ್ಲ. ಹಾಗಾಗಿ ಇದು ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ, ನಿಮಗೆ ತತ್ವ ತಿಳಿದಿರಬೇಕು. ಹಾಗೆ ಯೋಗ ಮಾರ್ಗದಲ್ಲೂ ನಡಿಬೇಕು. ಇದೆರಡು ಜೊತೆಗೆ ನಡೆಯಬೇಕಂತದ್ದು. ಉತ್ಸಾಹ, ಸಾಹಸ, ಧೈರ್ಯ, ತತ್ವಜ್ಞಾನ, ನಿಶ್ಚಯ ಮತ್ತು ಜನಸಂಘ ಪರಿತ್ಯಾಗ. ಈ 6ರಿಂದ ಯೋಗವು ಸಿದ್ಧಿಸುವುದು. ಇದನ್ನ ನಿಮಗ್ ನೀವೇ ಕೇಳ್ಕೊಂಡು ನೋಡಿ. ಇದನ್ನ ಈ 6 ಗುಣಗಳೇನು ಹೇಳ್ತಾ ಇದ್ದಾನೆ ಇಲ್ಲಿ, ಉತ್ಸಾಹ ಬೇಕು ಮನುಷ್ಯನಿಗೆ. ಎಷ್ಟೋ ಜನ ಅಧ್ಯಾತ್ಮ ಅಂತ ಬರ್ತಾರೆ, ಅವ್ರಿಗೆ ಜೀವನದ ಉತ್ಸಾಹವೇ ಇರಲ್ಲ. ಅದೇನೋ ಒಂದು ಎಸ್ಕೇಪ್ ರೂಮ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಧ್ಯಾತ್ಮನ. ಉತ್ಸಾಹ ಅದು ಬರೀ ಅಧ್ಯಾತ್ಮದಲ್ಲಿ ಮಾತ್ರ ಅಲ್ಲ, ಬದುಕಿನಲ್ಲೂ ಉತ್ಸಾಹ ಇರಬೇಕು. ಮತ್ತೆ ಜನಸಂಘ ಪರಿತ್ಯಾಗ ಅಂದ್ರೆ ಅನವಶ್ಯಕ ಜನಗಳ ಜೊತೆಗೆ ವ್ಯವಹಾರ ಇಟ್ಕೊಳ್ಬಾರ್ದು ಅನ್ನೋ ಅರ್ಥವೂ ಹೌದು. ಇನ್ ಕೇಸ್ ಆತ ಸನ್ಯಾಸಿ ಆಗಿದ್ರೆ ಊರಿಂದ ಆಚೆ ಹೋಗಿ, ಊರಾಚೆ ಒಂದು ಕುಟೀರವನ್ನ ಮಾಡ್ಕೊಂಡಿರ್ಬೇಕು ಅನ್ನೋ ಅರ್ಥವೂ ಇದೆ. ಅದೇ ಸಂಸಾರಿ ಆಗಿದ್ದವನು ಸಮಾಜದ ಒಳಗೆ ಇದ್ದ ಅಂದ್ರೆ ಅನವಶ್ಯಕ ಜನರ ಸಂಪರ್ಕದಲ್ಲಿರೋ ಅವಶ್ಯಕತೆ ಇಲ್ಲ. ಆದಷ್ಟು ಅವನು ತನ್ನ ಹ್ಮ್, ತನಗೆ ಪ್ರೀತಿ ಪಾತ್ರರಾದಂಥವ್ರು, ಯಾರ ಜೊತೆಗೆ ಅವಶ್ಯಕತೆ ಇದೆ ಅಷ್ಟು ಜನ ಮಾತ್ರ ಇಟ್ಕೊಳ್ಳಿ. ತೀರಾ ಅನವಶ್ಯಕ ಜನರ ಜೊತೆಗೆ ತುಂಬ ಅಜ್ಞಾನಿಗಳಿರ್ತಾರೆ ಅಥವಾ ಕಾಮಕ್ರೋಧಗಳಲ್ಲೇ ಮುಳುಗಿಬಿಟ್ಟಿರ್ತಾರೆ. ಅವ್ರಿಗೆ ಬರೀ ಆಸ್ತಿ, ಅಂತಸ್ತು ಇಂಥದ್ರ ಕಡೆನೇ ಗಮನ ಇದೆ ಅಂದರೆ, ನೀವು ಆರಂಭಿಕ ದಿನಗಳಲ್ಲಿ ಅಂಥವ್ರ ಜೊತೆ ವ್ಯವಹಾರ ಹೆಚ್ಚಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಗದು ಇಂಪೋಸ್ ಆಗ್ತಿರುತ್ತೆ. ನನಗೆ ಆಧ್ಯಾತ್ಮ ಕಡೆ ಒಲವು ಬಂದಿರುತ್ತೆ. ಅವ್ನು ಬರೀ ಹ್ಮ್, ಆಸ್ತಿ, ಅಂತಸ್ತು ಇಂಥದ್ದೇ ಮಾತಾಡ್ತಿದ್ದ ಅಂದರೆ, ಇಬ್ಬರ ಆಸಕ್ತಿಗಳು ಬೇರೆ ಬೇರೆ ಇದೆ. ಕಾನ್ಫ್ಲಿಕ್ಟ್ ಆಗತ್ತೆ ಅಂತ. ಆ ವ್ಯಕ್ತಿ ಜೊತೆಗೆ ಯಾಕೆ ಅಧ್ಯಾತ್ಮ ಮಾತಾಡಬಾರ್ದು ಅಂದರೆ ಕಾನ್ಫ್ಲಿಕ್ಟ್ ಆಗತ್ತೆ. ಅದು ಇಂಟ್ರೆಸ್ಟ್ ಏನಿರುತ್ತೆ, ನಮ್ಮಿಬ್ಬರ ಆಸಕ್ತಿ 2 ವಿರುದ್ಧವಾಗಿರೋದ್ರಿಂದ ಕಾನ್ಫ್ಲಿಕ್ಟ್ ಆಗತ್ತೆ. ಹಾಗಾಗಿ ಅಂಥ ಮಾತುಗಳನ್ನ ಕಡಿಮೆ ಮಾಡ್ಬೇಕಂತ ಹೊರತು, ಮತ್ತು ಆ ವ್ಯಕ್ತಿನ ಮಾತಾಡ್ಸೋದೇ ಬೇಡ ಅಂತಲ್ಲ. ಅಧ್ಯಾತ್ಮದ ಕುರಿತಾಗಿ ಚರ್ಚೆ ಮಾಡುವಂಥದ್ದು ಮತ್ತದು ಇಟ್ಕೊಳ್ಳೋಕೆ ಹೋಗಬೇಡಿ. ಅಲ್ಲ ನಿಮ್ಮಲ್ಲಿ ಕಾನ್ಫ್ಲಿಕ್ಟ್ ಆಗತ್ತೆ ಅನ್ನೋ ಅರ್ಥ. ಇದರಲ್ಲೂ ಕೂಡ ತತ್ವಜ್ಞಾನ ಮತ್ತು ನಿಶ್ಚಯ ಇದೆರಡು ಬೇಕೇ ಬೇಕು ಮನುಷ್ಯನಿಗೆ. ಅವನಿಗೆ ಶಾಸ್ತ್ರಗಳ ಜ್ಞಾನ ಇರಬೇಕು. ಆದರೆ ನಾನು ತಿಳಿದುಬಿಟ್ಟಿದ್ದೀನಿ, 1000 ಬುಕ್ ಓದಿದ್ರಿಂದ ಅಹಂಕಾರ ಪಡ್ಕೊಳ್ಳೋಕೆ ಹೋಗಬಾರ್ದು. ಅದು ಡಿಸ್ಕ್ಲೇಮರ್ ಕೂಡ ಇದೆ. ನೂರಾರು ಪುಸ್ತಕಗಳನ್ನು ಓದಬೇಕು. ಕೋಶ ಓದು, ದೇಶ ಸುತ್ತು ಅಂತಲೇ ಗಾದೆ. ಮನುಷ್ಯ ಚೆನ್ನಾಗಿ ಎಲ್ಲವನ್ನೂ ಎಷ್ಟಾಗುತ್ತೋ ಅಷ್ಟು
ಓದಬೇಕು, ಹಾಗೆ ದೇಶವನ್ನು ಸುತ್ತಬೇಕು, ಜನರ ಸಂಪರ್ಕ ಆಗಬೇಕು, ಸಂಸ್ಕೃತಿಯ ಪರಿಚಯ ಆಗಬೇಕು, ಅಲ್ಲಿ ಆಹಾರ ಪದ್ಧತಿ ಪರಿಚಯ ಆಗಬೇಕು, ಅಲ್ಲಿ ಇತಿಹಾಸ ಪರಿಚಯ ಆಗಬೇಕು. ಎಷ್ಟಾಗುತ್ತೋ ಅಷ್ಟು ನಾವು ಪ್ರಾಕ್ಟಿಕಲ್ ಆಗೋ ನಾಲೆಡ್ಜ್ ತಗೋತಿರ್ಬೇಕು, ಹಾಗೆ ಪುಸ್ತಕಗಳಿಂದಲೂ ನಾವು ಜ್ಞಾನವನ್ನು ಪಡಿತಿರ್ಬೇಕು. ಹಾಗಾಗಿ ಈ ತತ್ವಜ್ಞಾನ ಇದೊಂದು ನಿಶ್ಚಯ ಬರುತ್ತೆ. ಈ ನಿಶ್ಚಯ ಏನು ಬರುತ್ತೆ ಅಂದರೆ, ಇಲ್ಲಿ ಪ್ರತಿಯೊಂದು 20 ಕಿಲೋಮೀಟರ್‌ಗೆ ಒಂದೊಂದು ಸಂಸ್ಕೃತಿ ಇದೆ. ಎಲ್ಲ ಆಯಾ ಪ್ರದೇಶಕ್ಕೆ ತಕ್ಕಂತೆ, ಅಲ್ಲಿಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಸಂಸ್ಕೃತಿ, ಭಾಷೆ, ಮನಸ್ಥಿತಿ ಇವೆಲ್ಲವೂ ಬದಲಾಗ್ತಾ ಹೋಗ್ತಿರುತ್ತೆ. ಇದು ವೈವಿಧ್ಯಮಯವಾಗಿದೆ. ಈ ಭೂಮಿ ವೈವಿಧ್ಯಮಯವಾಗಿದೆ. ನಾನು ಒಂದು ಸಂಸ್ಕೃತಿಗೆ ಭಾಗವಾಗಿದ್ದೇನೆ. ಇಲ್ಲಿ ಈ ಸಂಸ್ಕೃತಿ ಸರಿ, ಆ ಸಂಸ್ಕೃತಿ ತಪ್ಪು. ಈ ಮನುಷ್ಯ ಸರಿ, ಆ ಮನುಷ್ಯ ತಪ್ಪು ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಕೊನೆಗೆ ಮನುಷ್ಯರೇ. ಅವ್ರ ಜೊತೆ ನಾವು ಒಡನಾಟ ಹೇಗೆ ಇಟ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿರುತ್ತೆ ಹೊರತು, ನಮ್ಮ ಕೆಲಸ ಇದು ಸರಿ, ಇದು ತಪ್ಪು ಅನ್ನೋದಲ್ಲ. ಪ್ರಪಂಚ ತುಂಬ ವೈವಿಧ್ಯವಾಗಿದೆ. ಅದು ಯಾವಾಗ ಗೊತ್ತಾಗತ್ತೆ ಅಂದರೆ, ನಾವು ದೇಶವನ್ನು ಸುತ್ತಿದಾಗ ಮತ್ತು ನಾವು ಪುಸ್ತಕಗಳನ್ನ ಓದುವಾಗ ನನಗೆ ಗೊತ್ತಾಗತ್ತೆ, ಅಯ್ಯೋ ನನಗಿಂತ ಮುಂಚೆ ಎಂತೆಂಥ ಮಹನೀಯರು ಬಂದು ಹೋದರು, ಇವ್ರ ಮುಂದೆ ನಾನೇನು ಮಹಾ ಅಂತ ನನಗೆ ಒಂದು ವಿನಯ ಬರಬೇಕು. ವಿನಯ ಬಂದಿಲ್ಲ ಅಂದರೆ ನಾವು ಓದಿಲ್ಲ, ಸರಿಯಾಗಿ ಓದಿಲ್ಲ ಅಂತಲೇ ಅರ್ಥ. ಹಾಗೆ ನಾವು ದೇಶ ಸುತ್ತಬೇಕು, ಕೋಶ ಓದಬೇಕು. ಅದೆರಡು ನಮ್ಮನ್ನು ಹಂಬಲ್ ಮಾಡೋಕ್ಕೆ, ನಮ್ಮನ್ನು ವಿನಯರನ್ನಾಗಿಸೋದಕ್ಕೆ ಹೊರತು ನಮಗೆ ಮತ್ತೆ ಅಹಂಕಾರವನ್ನು ಮೂಡಿಸೋದಕ್ಕಲ್ಲ. ಅದೊಂದು ಎಚ್ಚರಿಕೆ ಇರಬೇಕು ಪುಸ್ತಕಗಳನ್ನ ಓದುವಾಗ. ಅದು ಸೋಷಿಯಲಿಸಮ್ ಓದಿ, ಲಿಟ್ರೇಚರ್ ಓದಿ ಅಥವಾ ಇತಿಹಾಸ ಓದಿ, ನಿಮ್ಗೆ ಯಾವ್ದು ಆಸಕ್ತಿನೋ ಅದು ಓದ್ಬೋದು. ಆದರೆ ಅದು ಓದುವಾಗ ನಾನಿಷ್ಟು ಓದ್ಬಿಟ್ಟಿದ್ದೀನಿ ಅನ್ನೋ ಅಹಂಕಾರ ಬರದಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ಸಂಸ್ಕಾರ ಬರಬೇಕು ನಮಗೆ. ಒಂದನ್ನು ಓದುವುದರಿಂದ ನಮಗೆ ಸಂಸ್ಕಾರ ಬರಬೇಕು. ಹಾಗೆ ಇದು ತತ್ವಜ್ಞಾನ ಮತ್ತು ಯೋಗ. ಜ್ಞಾನ ಮತ್ತು ಯೋಗ ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾದದ್ದು. ಇವೆರಡೂ ನಮಗೆ ಜೊತೆಗೆ ನಡಿಬೇಕು. ಈ ಎರಡೂ ಕೂಡ ನಿಮಗೆ ತ್ರಿಕಾ ಪದ್ಧತಿಯಲ್ಲಿ, ಕಾಶ್ಮೀರಿ ಶೈವಿಸಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದಕ್ಕೆ ರವೀಂದ್ರನಾಥ್ ಟಾಗೋರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಕಾಶ್ಮೀರಿ ಶೈವಿಸಮ್ ಹ್ಯಾಸ್ ಪೆನಿಟ್ರೇಟೆಡ್ ಟು ದ ಡೆಪ್ತ್ ಆಫ್ ಲಿವಿಂಗ್ ಥಾಟ್ ವೆರ್ ಡೈವರ್ಸ್ ಕರೆಂಟ್ಸ್ ಆಫ್ ಹ್ಯೂಮನ್ ವಿಸ್ಡಮ್ ಯುನೈಟ್ ಇನ್ ಎ ಲ್ಯೂಮಿನಿಯಸ್ ಸಿಂಥಸಿಸ್. ರವೀಂದ್ರನಾಥ್ ಟಾಗೋರ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ಇದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳುವುದು, ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿಕೊಳ್ಳುವುದು, ಇದರ ಕುರಿತಾಗಿಯೇ ನಿಮಗೆ ಕಾಶ್ಮೀರಿ ಶೈವಿಸಮ್ ಹೇಳ್ತಾ ಹೋಗುತ್ತೆ, ಅಥವಾ ತ್ರಿಕಾ ಪದ್ಧತಿ. ಯಾಕೆ ಅಂದರೆ ತ್ರಿಕಾ ಪದ್ಧತಿಯಲ್ಲಿ ಪ್ರಪಂಚವನ್ನು ಮಾಯೆ ಅಂತ ಹೇಳಲ್ಲ, ಹೆಣ್ಣನ್ನು ಮಾಯೆ ಅಂತ ಹೇಳಲ್ಲ, ನಿಮಗೆ ಇದು ಸರಿ ಇದು ತಪ್ಪು ಅಂತ ಹೇಳಲ್ಲ. ಅದು ಎಲ್ಲವನ್ನು ಸಾಕ್ಷೀಭೂತನಾಗಿ ನೋಡುವ ಹಾಗೆ ಮಾಡುತ್ತೆ. ಇದು ಬೇರೆ ಎಲ್ಲವೂ ನಿಮಗೆ ಫಿಲಾಸಫಿಗಳು, ಡಾಕ್ಟ್ರಿನ್ಸ್ ಇತ್ತು ಅಂತಂದರೆ, ಡಿಕೋಟಮಿ ಇತ್ತು ಅಂದರೆ, ಅಂದರೆ ದ್ವಂದ್ವಗಳ ಬಗ್ಗೆ ಇತ್ತು ಅಂದರೆ, ಕಾಶ್ಮೀರಿ ಶೈವಿಸಮ್ಮು ಅದರ ಬಗ್ಗೆ ಅವಷ್ಟನ್ನು ಪಕ್ಕಕ್ಕೆ ಇಟ್ಟು ಅವೆಲ್ಲವನ್ನು ಸಾಕ್ಷೀಭೂತನಾಗಿ ನೋಡಿಸುವುದನ್ನು ಕಲಿಸುತ್ತೆ. ಅಂದರೆ ನಿಮಗೆ ಪೂರ್ಣ ದೃಷ್ಟಿಯಲ್ಲಿ, ಸಮ್ಯಕ್ ಜ್ಞಾನದಲ್ಲಿ, ಸಮ್ಯಕ್ ದೃಷ್ಟಿಯಲ್ಲಿ ನೋಡುವಂತಹ ಮನಸ್ಥಿತಿಯನ್ನು ಕೊಡೋದಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಇದು ತ್ರಿಕಾ ಪದ್ಧತಿ ಹೇಳುವಂಥದ್ದು. ಹಾಗೆ ಇದು ಯಾವಾಗ ನೀವು ತ್ರಿಕಾ ಪದ್ಧತಿಗೆ ಬರ್ತೀರಾ, ಕಾಶ್ಮೀರಿ ಶೈವಿಸಮ್ ಬರ್ತೀರಾ, ಅದರಲ್ಲಿ ಗುರು ಮಾರ್ಗದಲ್ಲಿ ನಡೀತೀರಾ, ಆಗ ನಿಮಗೆ ಸರಿ ತಪ್ಪುಗಳ ಆಚೆ ನೋಡುವುದನ್ನು ಕಲಿಯಕ್ಕೆ ಶುರು ಮಾಡ್ತೀವಿ, ಅಥವಾ ಬೇಕು ಬೇಡಗಳ ಆಚೆ ನೋಡೋದಕ್ಕೆ ಶುರು ಮಾಡ್ತೀವಿ. ಇದೊಂದು ಸ್ಥಿತಪ್ರಜ್ಞೆ, ಸಾಕ್ಷೀಭೂತನಾಗು ನೋಡುವಂತಹ ಒಂದು ಸ್ಥಿತಿ. ಈ ಸ್ಥಿತಿಯನ್ನು ಅದು ಆ ಕೃತಿಗಳನ್ನ ಓದೋವಾಗಲೂ ನಮಗದು ಸಿಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಹಾಗೆ ಅದರ ಯೋಗ ಮಾರ್ಗದಲ್ಲಿ ನಡಿಬೇಕಾದ್ರೆ ತಾನಾಗಿ ಅಂಥದ್ದು ಆ ಏನು ಸಿಗ್ತದೋ ನಮಗೆ ನಮ್ಮಲ್ಲಿ ಬಟ್ಟಿ ಇಳಿತಾ ಹೋಗುತ್ತೆ, ನಮ್ಮಲ್ಲಿ ಅದು ಸಿಂಕ್ ಆಗ್ತಾ ಹೋಗುತ್ತೆ, ತಾನಾಗಿ ಅದು ಇನ್ಸ್ಟಿಲ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ. ಹಾಗಾಗಿ ರವೀಂದ್ರನಾಥ್ ಟಾಗೋರ್ ಇದನ್ನು ಅಷ್ಟು ಮಾನವನ ಆಂತರಿಕದಲ್ಲಿ ಅದು ಬೆಳಕನ್ನು ಮೂಡಿಸುವಂತಹ ಒಂದು ಪದ್ಧತಿ ಅಂತ ಟಾಗೋರ್ ಹೇಳ್ತಾ ಇರೋದು. ಈ ರೀತಿ ಹಲವಾರು ಪಂಥಗಳಿದೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ಕಾಶ್ಮೀರಿ ಶೈವಿಸಮ್ ರೀಚ್ ಇಟ್ಸ್ ಪಿನಾಕಲ್ ಅಂತ ಹೇಳ್ಬೋದು, ಇಟ್ಸ್ ಎಪಿಟೋಮ್ ಹಾಗೆ ನೋಡಿದ್ರೆ. ಯಾಕೆಂತ ಮುಂದೆ ಹೋಗ್ತಾ ಹೋಗ್ತಾ ನಾವು ಅದನ್ನು ನೋಡ್ತಾ ಹೋಗೋಣ. ಪದೇ ಪದೇ ಹೇಳ್ತಾ ಇದ್ದೀನಿ, ತಂತ್ರ ಅಂದ ತಕ್ಷಣ ಅದು ಬರೀ ಬಾಹ್ಯಾಚರಣೆ ಅಂತನೋ ಅಥವಾ ಕ್ಷುಲ್ಲಕ ಆಚರಣೆಗಳು ಅಂತ ಅಲ್ಲಿಗೆ ನಿಲ್ಲುವಂಥದ್ದಲ್ಲ. ಇದೊಂದು ದೊಡ್ಡ ಸಿಸ್ಟಮ್ ಅದು. ತ್ರಿಕಾ ಅನ್ನುವಂಥದ್ದು ಅಥವಾ ಕಾಶ್ಮೀರಿ ಶೈವಿಸಮ್ ಒಂದು ದೊಡ್ಡ ಸಿಸ್ಟಮ್ಮು. ನಾವು ಅದನ್ನು ತುಂಬ ಕ್ಷುಲ್ಲಕವನ್ನಾಗಿಸ್ಕೊಂಡಿದ್ದೀವಿ ಅಷ್ಟೇ. ದೇವ ಪ್ರತಿಯೊಂದು ಅಂಶವೂ ಬಿಡದಂತೆ ರುದ್ರ ಯಾಮಳದಿಂದ ತ್ರಿಕಾಭೇದವನ್ನು ನಾನು ತಿಳಿದೆನು. ಆದರೂ ಪರಮೇಶ್ವರನೇ, ಇವತ್ತಿಗೂ ಸಂಶಯದಿಂದ ನಾನು ಬಿಡುಗಡೆ ಹೊಂದಿಲ್ಲ. ಇದು ವಿಜ್ಞಾನ ಭೈರವ ತಂತ್ರದ ಮೊದಲ ಶ್ಲೋಕ. ಶಿವನಿಗೆ ದೇವಿ ಕೇಳ್ತಿರೋಂಥ ಮಾತು, ದೇವಿ ಹೇಳ್ತಿರೋಂಥದ್ದು. ಇದರಲ್ಲಿ ಈ ಶ್ಲೋಕದಲ್ಲಿ ರುದ್ರಯಾಮಳ ತಂತ್ರದಿಂದ ನಾವು ಒಂದಷ್ಟು ತಿಳಿದೆ, ಆದರೂ ಕೂಡ ಸಂದೇಹ ಇದೆ ಅಂತ ಒಂದು ಶ್ಲೋಕ. ಇದನ್ನು ನಾವು
ಡೈಸೆಕ್ಟ್ ಮಾಡಿ ನೋಡಬೇಕು. ಇದರಲ್ಲಿ ಪ್ರಮುಖವಾದ ಅಂಶಗಳು ಇದರಲ್ಲಿ ಬಂದು ಹೋಗುತ್ತೆ. ಏನಂದ್ರೆ ಒಂದು, ಇದು ಶಿವ ಮತ್ತು ಶಿವಿಯ ಸಂವಾದ. ಹಾಗೆ ಇದರಲ್ಲಿ ರುದ್ರಯಾಮಳ ತಂತ್ರದ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಇಲ್ಲಿ ಸಂಶಯ, ನನಗೆ ಸಂಶಯ ಇದೆ ಇನ್ನುವೇ, ಅದು ನಿವೃತ್ತಿ ಆಗಿಲ್ಲ ಅಂತ ಒಂದು. ಮತ್ತು ತ್ರಿಕಾ, ಈ 4 ಅಂಶಗಳು ಪ್ರಮುಖವಾದದ್ದು. ಇದನ್ನು ಈ ಶ್ಲೋಕದಲ್ಲಿ ಈ 4ನ್ನು ನಾವು ತಿಳ್ಕೊಂಡ್ರೆ ಮುಂದೆ ನಾವು ತಂತ್ರವನ್ನು ಪ್ರವೇಶ ಮಾಡೋದಕ್ಕೆ, ಮತ್ತು ಇದರ ನಂತರ ಮತ್ತೆ ಒಂದೆರಡು ಶ್ಲೋಕ ಬರುತ್ತೆ ಶಿವೆದು, ದೇವಿದು. ತದನಂತರ ಶಿವನ ಉತ್ತರ ಇದೆ. ಅದು ಶಿವನ ಉತ್ತರ ಶುರು ಆಗೋಕ್ಕೂ ಮುಂಚೆ ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಶಿವನ ಉತ್ತರ ಅಥವಾ ಶಿವ ಏನು ಹೇಳ್ತಾನೆ ಅದು ನಮಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಮೇಲ್ಮೈಯಲ್ಲಿ ಅರ್ಥ ಆಗ್ಬಿಡುತ್ತೆ. ಇದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಈ ಶ್ಲೋಕ ತುಂಬ ಮುಖ್ಯವಾದ ಶ್ಲೋಕ. ಇಲ್ಲಿ ಸಾಮಾನ್ಯವಾಗಿ ನಾವು ಶಾಸ್ತ್ರಗಳು ಅಂತ ಬಂದಾಗ, ಗ್ರಂಥಗಳು ಅಂತ ಬಂದಾಗ ಇದರಲ್ಲಿ ಏನಾಗುತ್ತೆ, ಒಂದು ಭಗವಂತ ಉಪನಿಷತ್ತಲ್ಲಿ ಅಂತ ಬಂದಾಗ ಭಗವಂತ ಹಯವದನನಾಗಿ ಅಶ್ವವಾಗಿ ಬಂದು ಋಷಿ ಮುನಿಗಳಿಗೆ ವೇದವನ್ನ ಜ್ಞಾನವನ್ನ ಕೊಟ್ಟು ಹೋದ. ಅದು ಆಗಮಶಾಸ್ತ್ರ ಅಥವಾ ಅದನ್ನು ನಿಗಮ ಗೋಚರ ಅಂತೀವಿ. ಸೊ ಅಲ್ಲಿ ಒಂದು ಉಪನಿಷತ್ಗಳು ಅಂತ ಬಂದಾಗ ಅಲ್ಲಿ ಭಗವಂತ ಒಂದು ರೂಪದಲ್ಲಿ ಬಂದದನ್ನು ಹೇಳಿ ಹೋದ. ಬೇರೊಬ್ರು ಹೇಳ್ತಾರೆ, ಕೊಯಮತ್ತೂರು ಸ್ವಾಮಿಗಳು, ಎಲ್ರಿಗಿಂತ ಅದೆಷ್ಟೋ 50,000 ವರ್ಷದ ಹಿಂದೆ ಸಪ್ತಋಷಿಗಳಿದ್ದಂತೆ ಅವ್ರಿಗೊಬ್ಬ ಯೋಗಿ ಬಂದಂತೆ, ಎಲ್ರಿಗಿಂತ ಮುಂಚೆ ಇದ್ದ ಯೋಗಿ ಬಂದು ಎಲ್ರಿಗೂ ಹೇಳದಂತೆ ಇವ್ರು ಹೋಗಿ ಸಾರಕ್ಕೆ ಶುರು ಮಾಡೋದಂತೆ. ಹಂಗೆ ಅದು ಉಪನಿಷತ್ತಲ್ಲಿ ಉಲ್ಲೇಖ ಇರಬೇಕಿತ್ತು. ಉಪನಿಷತ್ತಲ್ಲೇ ಹಿಂಗೊಬ್ಬ ಯೋಗಿ ಬಂದಿದ್ನಪ್ಪ, ಎಲ್ರಿಗಿಂತ ಮುಂಚೆ ಇದ್ದವನು, ಅವನು ನಮಗೆಲ್ಲ ಹೇಳ್ದ ಅಂತ ಉಪನಿಷತ್ತಲ್ಲಿ ಉಲ್ಲೇಖ ಇರಬೇಕು. ಅದು ಎಲ್ಲೂ ಇಲ್ಲ. ನನಗೆ ಇದು ಕೇಳಿಸಿಕೊಂಡಿದ್ದು, ನನಗೆ ಗುರುಗಳು ಹೇಳಿದ್ದು. ಹಾಗೆ ಇದು ಹಯವದನ ರೂಪದಲ್ಲಿ, ಅಶ್ವದ ರೂಪದಲ್ಲಿ. ಅಶ್ವ ಅಂದರೆ ಬೆಳಕು ಅಂತ, ಹಯವದನ ಅಂದರೆ ಬೆಳಕಿನ ಮುಖ ಇರುವಂಥವನು ಅಂತ ಹಯವದನ ಅಂದರೆ. ಮತ್ತದು ಕುದುರೆನೇ ಬಂತು ಅಂತ ಅಂದ್ಕೊಳ್ಳೋ ಇದೆಲ್ಲ ಉಪನಿಷತ್ತಿನ ಸಂಸ್ಕೃತವೇ ಬೇರೆ, ನಾವು ಬಳಸುವ ಸಂಸ್ಕೃತವೇ ಬೇರೆ. ಅಂದರೆ ಅರ್ಥ ಪಾರಿಭಾಷಿಕವಾಗಿ ಬೇರೆ ಬೇರೆ. ಹಾಗೆಯೇ ಇದು ನಮ್ಮನ್ನು ಏನು ಮಾಡ್ತಾರೆ, ಗ್ರಂಥಗಳ ಪರಿಚಯ ಆಗ್ಬಿಟ್ರೆ ನಾನು ಹೇಳ್ತದಕ್ಕೆ ಟ್ಯಾಲಿ ಆಗಲ್ಲ, ಪ್ರಶ್ನೆ ಮಾಡ್ತಾರೆ, ನನ್ನ ಮಾತು ಯಾರು ನಂಬಲ್ಲ ಅಂತ ಏನು ಮಾಡ್ತಾರೆ, ರಮಣ ಮಹರ್ಷಿ ಗ್ರಂಥಗಳನ್ನೇ ಓದಿಲ್ಲ, ಪರಮಹಂಸರು ಗ್ರಂಥಗಳನ್ನೇ ಓದಿಲ್ಲ, ಓದಿ ಯಾರೂ ಉದ್ಧಾರ ಆಗಿಲ್ಲ, ಪುಸ್ತಕಗಳೇ ಓದಬೇಡಿ ಅಂತ ಹೇಳ್ಬಿಟ್ಟು ತಾವು ಕೂಡ ಪುಸ್ತಕ ಬರೀತಾರೆ ಮತ್ತೆ ಸ್ವತಂತ್ರವಾಗಿ. ನಾನು ಸ್ವಂತ ಬರೆದಿದ್ದೀನಿ ಅಂತ. ಜನಗಳಿಗೆ ಇವತ್ತು ಅದೇ ಬೇಕು. ಅವನು ಸ್ವಂತವಾಗಿ ಬರೆದಿರೋದು ಹೇಳಿ, ನೀವು ಬೇರೆ ಬೇರೆ ಇದನ್ನು ಕೋಟ್ ಮಾಡೋದಲ್ಲ, ನಿಮ್ಮ ಸ್ವಂತ ಹೇಳಿ. ನನ್ನ ಸ್ವಂತ ಹೇಳಿದ್ದು ಆ ಗ್ರಂಥಗಳಿರೋದು. ಉಪನಿಷತ್ತು ಕೂಡ ಗ್ರಂಥ ಅಲ್ಲ, ಇವತ್ತು ಗ್ರಂಥವಾಗಿ ಪ್ರಿಂಟ್ ಆಗಿದೆ. ಆದರೆ ಅದರಲ್ಲಿ ಬರುವ ಗುರು ಏನು ಹೇಳ್ತಾನೆ ಉಪನಿಷತ್ತಲ್ಲಿ, ಅದು ಅವನ ಅನುಭವವೇ. ಅವನ ಅನುಭವವನ್ನು ದಾಖಲೆ ಮಾಡಿದರೆ ಅಧ್ಯಾತ್ಮದಲ್ಲಿ 3,000 ವರ್ಷಗಳ ಹಿಂದೆ ಆದ ಅನುಭವವೂ ಒಂದೇ, ಇವತ್ತಾಗುವ ಅನುಭವವೂ ಒಂದೇ. ಯಾಕೆಂದರೆ ಯೋಗ ಮಾರ್ಗದಲ್ಲಿ ಒಳಗೆ ಆಗುವ ಅನುಭವ ಒಂದೇ, ಅದು ಇನ್ನೂ ಎಷ್ಟು 1,000 ವರ್ಷಗಳು ಹೋದರೂ ಒಂದೇ. ಹಾಗಾಗಿ ಉಪನಿಷತ್ಕಾರ ಹೇಳೋದು ಒಂದೇ, ನಾನು ಹೇಳೋದು ಒಂದೇ. ಉಪನಿಷತ್ತನ್ನು ಬಟ್ಟಿ ಇಳಿಸಿದ್ದೀನಿ ಅಂತಲ್ಲ, ಅಲ್ಲಿ ಉಪನಿಷತ್ಕಾರಗಾದ ಅನುಭವ, ನನಗಾದ ಅನುಭವ, ಶರೀಫಜ್ಜನ್ಗಾದ ಅನುಭವ, ರಮಣ ಮಹರ್ಷಿ, ಪರಮಹಂಸರು, ಬುಲ್ಲೇಶ, ಮೀರಾಬಾಯಿ, ಅಮೀರ್ ಖುಸ್ರೋ, ಲಲ್ಲೇಶ್ವರಿ, ಯು ನೇಮ್ ಇಟ್, ಎಲ್ರಿಗೂ ಕೊನೆಗೆ ಅದೇ ಆಗಿದ್ದು. ಅಭಿವ್ಯಕ್ತಿತ್ವದಲ್ಲಿ ಬದಲಾಗಿದೆ, ಆಯಾ ಪ್ರದೇಶಕ್ಕೆ ಮತ್ತು ಕಾಲಕ್ಕೆ ತಕ್ಕಂತೆ ಹೇಳುವ ರೀತಿ ಬದಲಾಗಿದೆ ಹೊರತು ಆದ ಅನುಭವ ಒಂದೇನೆ. ಯಾವಾಗ ಯೋಗ ಮಾರ್ಗದಲ್ಲಿ ನಡೆದಿಲ್ಲ, ಅಧ್ಯಾತ್ಮವನ್ನು ಬಿಸ್ನೆಸ್ ಮಾಡ್ಕೋತಾರೆ, ಮತ್ತು ಎಲ್ರಿಗೂ ಡಿಫ್ರೆಂಟ್ ಬೇಕು, ಚೇಂಜ್ ಬೇಕು, ಹೊಸದಾಗೇನೋ ಕೇಳಬೇಕು ಅನ್ನೋ ಥ್ರಿಲ್ ಇರುತ್ತೆ ಅಧ್ಯಾತ್ಮದಲ್ಲಿ. ಕೆಲವರಿಗೆ ಅವ್ರಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇರಲ್ಲ, ಥ್ರಿಲ್ ಬೇಕು. ಮಾಮೂಲಿದೆಲ್ಲ ಜೀವನದ ಥ್ರಿಲ್ಗಳವ್ರಿಗೆ ಬೋರ್ ಆಗಿರುತ್ತೆ. ಅಧ್ಯಾತ್ಮ ರೋಚಕವಾಗಿ ಕಾಣುತ್ತೆ, ಅಥವಾ ಇವರು ರೋಚಕಗೊಳಿಸಿರ್ತಾರೆ, ಹೊಸದಾಗಿ ಕೇಳಬೇಕು ಇವರಿಗೆ. ಅದಕ್ಕೆ ಏನು ಮಾಡ್ತಾರೆ, ಪ್ರತಿಯೊಬ್ಬಂದೂ ಹೊಸದಾಗಿ ಏನೇನೋ ಕ್ಲೇಮ್ ಮಾಡ್ತಿರ್ತಾರೆ. ನಾವು ಆದಿಶಂಕರಾಚಾರ್ಯ ಅವತಾರ ಅಂತ ಸೈಲೆಂಟಾಗಿ ಹೇಳ್ಕೊತೀರಿ, ಇನ್ನೊಬ್ರು ಶಿವನ ಅವತಾರ, ಉಪನಿಷತ್ಕಾರಿಗೆ ಬಂದು ಹೇಳ್ಕೊಟ್ಟಿದ್ದು ಅವನೇನೆ, ಅಥವಾ ನಾನೇ ಸಪ್ತಋಷಿಗಳಲ್ಲಿ ಒಬ್ಬ ಅಂತ ಹೀಗೆ ಅನವಶ್ಯಕವಾಗಿ ಹೇಳ್ತಾ ಹೋಗ್ತಿರ್ತಾರೆ. ಯಾವಾಗ ಅದನ್ನು ನೀವು ನಂಬಬೇಕೋ ಅದಕ್ಕೇನು ಮಾಡ್ತಾರೆ, ಕೃತಿಗಳನ್ನು ಓದಬೇಡಿ, ಶಾಸ್ತ್ರಗಳ ಅಧ್ಯಯನ ಮಾಡಬೇಡಿ, ನೀವು ಬುಕ್ಸ್ ಓದೋ ಅವಶ್ಯಕತೆ ಇಲ್ಲ. ಆತ ಬರೆದ ಬುಕ್ನ ನೀವು ಓದ್ಬೋದು, ಪುರಾತನ ಗ್ರಂಥಗಳನ್ನ ಓದೋ ಹಾಗಿಲ್ಲ. ಓದೋರೆಲ್ಲ ಪಂಡಿತರು ಅನ್ನೋ ಮಟ್ಟ ಮಾಡಿದ್ದಾರೆ. ಬರೀ ಓದ್ಕೊಂಡು ಕೂತ್ರೆ ಆತ ಪಂಡಿತನೇ, ಇಲ್ಲ ಅನ್ನೋ ಹೇಳಲ್ಲ. ಯೋಗ ಮಾರ್ಗದಲ್ಲಿ ನಡಿದೇನೆ, ಅನುಭವ ಇಲ್ಲದೆ ಮಾತಾಡ್ತದೇನೆ, ಬರೀ ಓದಿ ಹೇಳ್ದಾನೆ, ಆತ ಪಂಡಿತನೇ. ಆದರೆ ಉಪನಿಷತ್ತನ್ನ ಕೋಟ್ ಮಾಡಿದ ತಕ್ಷಣ ಒಬ್ಬ ಪಂಡಿತ ಆಗ್ಬಿಡಲ್ಲ, ಬರೀ ಪಂಡಿತ ಆಗಲ್ಲ. ಅವ್ನು ಯೋಗ ಮಾರ್ಗದಲ್ಲಿ ನಡೆದಿರೋನು ಪಂಡಿತ ಅಲ್ಲ, ಆತ ಜ್ಞಾನಿ, ಆತ ಯೋಗಿ.
ಹಾಗೆ ನಾವು ಗ್ರಂಥಗಳನ್ನು ಪರಿಚಯ ಮಾಡ್ಕೊಳ್ಳೋದು, ಅದನ್ನು ಬಿಡಿಸಿ ನೋಡುವುದು ನಿಮಗೆ ಒಂದು ಯೋಗ ಮಾರ್ಗ ಅಂತೇನಿದೆ, ಅದರಲ್ಲಿ ಪ್ರವೇಶ ಮಾಡೋಕ್ಕೆ ಸುಲಭ ಆಗುತ್ತೆ. ಗುರು ಮುಖೇನ ಅದನ್ನು ಅಭ್ಯಾಸ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಿಲ್ಲಿ ಉಪನಿಷತ್ತು ಭಗವಂತನಿಂದ ಬಂತು. ಅದು ಕುದುರೆ ಅಶ್ವ ರೀತಿಯಲ್ಲಿ, ಅಶ್ವ ಅಂದರೆ ಬೆಳಕು ಅಂತ ಉಪನಿಷತ್ತಲ್ಲಿ ಬಳಸುವ ಸಂಸ್ಕೃತದಲ್ಲಿ. ಬೆಳಕಾಗಿ ಬಂತು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವ ಮತ್ತು ಶಿವೆ ಅಥವಾ ದೇವಿ ಇವರಿಬ್ಬರು ಸಂವಾದ ನಡೆಸಿದ್ರು. ಆ ಸಂವಾದ ನಮಗೆ ದೊರಕಿದೆ. ಇದನ್ನು ಕೂಡ ಆಗಮ ಅಂತ ಹೇಳ್ತಾರೆ. ಇದನ್ನ ಇನ್ನೊಂದು ಈ ಕಡೆ ಶಿವ ಮತ್ತೆ ನಾರದ ಕೃಷ್ಣನ ಬಗ್ಗೆ ಮಾತಾಡಿದ್ರು, ಅಥವಾ ಇಬ್ಬರು ಋಷಿಗಳು ಇನ್ನೊಬ್ಬ ಬಗ್ಗೆ ಮಾತಾಡಿದ್ರು. ಒಬ್ಬ ಪರೀಕ್ಷಿತ್ ಮಹಾರಾಜ ಹೋಗ್ತಾನೆ, ಅವನು ಕೇಳ್ತಾನೆ, ಆಗ ಅಲ್ಲಿಂದ ಭಾಗವತ ಬರುತ್ತೆ, ಭಾಗವತನ ಹೇಳಲಾಗತ್ತೆ, ಅದು ದಾಖಲೆ ಆಯಿತು. ಹೀಗೆ ಒಂದಷ್ಟು ನಿಮಗೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬಂದದ್ದು ಅನ್ನೋ ರೀತಿ ಇರುತ್ತೆ. ಯಾಕೆಂದ್ರೆ ಅಧ್ಯಾತ್ಮ ಅಂದ್ರೆ ಬರೀ ಕೇಳಿಸಿಕೊಳ್ಳುವುದಲ್ಲ, ಅಲ್ಲಿ ಪ್ರಶ್ನೆ ಇದೆ, ಉತ್ತರ ಇದೆ, ಅಲ್ಲಿ ಚರ್ಚೆ ಇದೆ, ಸಂವಾದಕ್ಕೆ ಅವಕಾಶ ಇದೆ. ಒಬ್ಬ ಕೂತ ಮಾತಾಡ್ದ, ಅದು ಕೇಳಿಸ್ಕೊಂಡೆ ಅಥವಾ ಓದ್ದೆ, ಅರ್ಥ ಆಗೋಯ್ತು ಅನ್ನೋದಲ್ಲ. ಮಾಹಿತಿ ಸಿಗತ್ತೆ, ಅದನ್ನು ತಗೊಂಡು ಗುರುವಿನ ಜೊತೆಗೆ ಸಂವಾದ ನಡಿಬೇಕು, ಆತನ ಜೊತೆ ಮಾತುಕತೆ ಆಗಬೇಕು, ನಮ್ಮ ಗೊಂದಲಗಳನ್ನ ಅವನಲ್ಲಿ ವ್ಯಕ್ತಪಡಿಸಬೇಕು. ಆತ ಗೊಂದಲ ನಿವಾರಣೆ ಮಾಡೋದಕ್ಕೆ ಒಂದಷ್ಟು ಮಾತಿನಲ್ಲಿ ಉತ್ತರ ಕೊಡ್ತಾನೆ, ಕೆಲವೊಂದಷ್ಟಕ್ಕೆ ಯೋಗ ಮಾರ್ಗದಲ್ಲಿ ನಡೆಸಿ ಉತ್ತರ ಕೊಡ್ತಾನೆ. ಎರಡು ರೀತಿಯಲ್ಲೂ ಗುರು ಉತ್ತರ ಕೊಡ್ತಾನೆ. ಅದಾಗಬೇಕು ಅಂದರೆ ನಮಗೆ ಸಂವಾದ ನಡಿಬೇಕು. ಶಿವನಿಗೆ ಎಲ್ಲ ಗೊತ್ತು ಅಂದಮೇಲೆ, ಅವನು ಭಗವಂತ, ಅವನಿಗೆಲ್ಲ ಗೊತ್ತು ಅಂದಮೇಲೆ ಹೆಂಡತಿಗೆ ಸಂಶಯ ಇದೆ ಅನ್ನೋದು ಗೊತ್ತಾಗಲ್ವಾ? ಮತ್ತೆ ಹೆಂಡತಿಗೆ ಸಂಶಯ ಉಳಿಸೋಷ್ಟು ಕಡಿಮೆ ಹೇಳ್ಕೊಟ್ಟಿದ್ದಾನೆ ಶಿವ. ಈ ಸಂಶಯಗಳು, ಪ್ರಶ್ನೆಗಳು ಮೂಡ್ಬೇಕು ನಮ್ಮಲ್ಲಿ ಯಾವತ್ತೂ. ಆಕೆ ದೇವಿ ಆತ ಭಗವಂತನದಾದರೆ, ಆತ ಶಿವನದಾದರೆ, ಈಕೆ ಶ್ರೀದೇವಿ, ಆಕೆ ಸಾಕ್ಷಾತ್ ಜಗನ್ಮಾತೆ. ಆಕೆಗೆ ಸಂಶಯ ಮೂಡಕ್ಕೆ ಹೇಗೆ ಸಾಧ್ಯ? ಇದು ನಾವು ಕೇಳ್ಕೋಬೇಕಾಗಿರೋದು. ಇದು ತನ್ನ ಸಂಶಯವಲ್ಲ, ಜನರ ಸಂಶಯ, ಸಾಧಕರ ಸಂಶಯ. ಈ ಸಾಧಕರ ಸಂಶಯವನ್ನು ನಿವಾರಿಸೋದಕ್ಕೆ ಇಲ್ಲಿ ದೇವಿ ಕೇಳಿದ್ಲು ಅಂತ ನೋಡ್ಬೋದು. ಆದರೆ ಅಥವಾ ಅಲ್ಲಿ ಯಾರು ವಿಜ್ಞಾನ ಭೈರವ ತಂತ್ರವನ್ನು ರಚನೆ ಮಾಡಿದ್ದಾನೆ, ಆತ ಸಾಧಕರ ಸಂದೇಹಗಳು, ಸಂಶಯಗಳೇನಿದೆ ಅದನ್ನು ದೇವಿಯ ಮುಖಾಂತರ ಹೇಳಿಸಿದನ್ನು ಬರೆದಿರ್ಬೋದು. ಸೊ ಎರಡೂ ಕೂಡ ವಿಷಯಕ್ಕೆ ಬಂದಾಗ, ಅದು ಒಬ್ಬ ಸಾಧಕನೇ ವಿಜ್ಞಾನ ಭೈರವ ತಂತ್ರವನ್ನು ಬರೆದಿರಲಿ, ಅಥವಾ ಶಿವ ಮತ್ತು ಶಿವೆಯ ಸಂವಾದವೇ ಆಗಿದ್ರು, ಇಲ್ಲಿ ಗುರು ಆಗಲಿ ಅಥವಾ ಶಿವೆ ಆಗಲಿ, ಇವರಿಬ್ಬರಿಗೂ ಕರುಣೆ ಇದೆ. ಸಾಧಕರಿಗೆ ಇರುವ ಸಂಶಯಗಳಿದೆ, ಸಾಧಕರಿಗೆ ಅಯ್ಯೋ ಸಾಧಕರಿಗೆ ಇನ್ನೂ ಸಂಶಯ ಇದೆಯಲ್ಲ, ಇದು ನಿವಾರಣೆ ಆಗಬೇಕಲ್ಲ ಅಂತ ಮತ್ತೊಂದು ಕೃತಿಗೆ ಕೈ ಹಾಕಿರುವುದರಿಂದ ಇದು ಕರುಣೆಗಿಂದ ಮೂಡಿದ್ದು. ಶಿವೆಗೆ, ಶ್ರೀದೇವಿಗೆ ಅಥವಾ ಜಗನ್ಮಾತೆಗೆ ಏನು ಗೊತ್ತಿಲ್ಲ, ಅವಳಿಗೆ ಡೌಟ್ಸ್ ಇದೆ ಅಂತಲ್ಲ, ಆಕೆ ಶಿವನಿಗಿಂತ ಕಡಿಮೆ ಅಂತಲ್ಲ, ಆಕೆ ಸಾಧಕರ ಪರವಾಗಿ ತಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾಳೆ. ಶಿವನಿಂದ ಶಾಸ್ತ್ರಗಳು ನಾದರೂಪವಾಗಿ ಹೊರಹೊಮ್ಮಿತು. ಅದು ಮನುಷ್ಯರಿಗೆ ಗ್ರಾಹ್ಯವಾಗಲು ಸಾಧ್ಯವಿಲ್ಲದೆ ಇರುವುದರಿಂದ ಶಿವ ನನ್ನನ್ನು ಜ್ಞಾನೋದಯಗೊಳಿಸಿದನು. ನಾನು ತಂತ್ರಾವತಾರಕನಾಗಿ ನಾದರೂಪವನ್ನು ಶಬ್ದಕ್ಕೆ ತಂದು ಶಾಸ್ತ್ರಗಳನ್ನು ರಚಿಸಿದನು. ನಿಶ್ವಾಸ ತತ್ವ ಸಂಹಿತೆಯಲ್ಲಿ ಹೇಳ್ತಾ ಇದ್ದಾನೆ, ಭಗವಂತ ಶಿವ ತಾನು ನಾದರೂಪವಾಗಿ ಜ್ಞಾನವನ್ನ ಹೊರಹೊಮ್ಮಿಸಿದ್ದಾನೆ. ನಾದರೂಪ ಅಂದ್ರೆ ಓಂಕಾರ ಅಂತ, ಆ ಉಮಾ ಸೇರಿ ನಾದವಾಗಿದೆ. ನಾದರೂಪವಾಗಿ ಹೊರಹೊಮ್ಮಿಸಿದ್ದಾನೆ. ಅದು ಮಾಮೂಲಿ ಜನಕ್ಕೆ ಅದನ್ನ ಗ್ರಹಿಸೋಕೆ ಕಷ್ಟ ಆಗತ್ತೆ. ಅದಕ್ಕೆ ನನಗದನ್ನು ನೀಡಿ, ಆ ಜ್ಞಾನವನ್ನು ನನಗೆ ನೀಡಿ ತಂತ್ರವನ್ನ ರಚಿಸುವಂತವನಾಗಿದ್ದೆ. ನಾನು ಮೀಡಿಯಂ ಆಗಿದ್ದೇನೆ. ಭಗವಂತನ ಜ್ಞಾನ ನಾದರೂಪವಾಗಿದೆ. ಆ ನಾದ ತಾನು ಕೇಳಿಸ್ಕೊಂಡಿದ್ದಾನೆ, ನಾದಾನುಸಂಧಾನ ಆಗಿದೆ, ಆತನಲ್ಲಿ ಓಂಕಾರ ಕೇಳಿಸಿದೆ. ಹಾಗಾದ್ರೆ ಮನುಷ್ಯರ ಭಾಷೆಯಲ್ಲಿ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅದನ್ನ ತಂತ್ರಾವತಾರಕ, ಯಾರು ಶಿವ ಮತ್ತೆ ಶಿವೆ ಮಾತಾಡಿದರೆ ಅದಕ್ಕೆ ಕೇಳಿಸ್ಕೊಂಡು ಒಬ್ಬ ಬರ್ದಿದ್ದಾನೆ, ಇಲ್ಲಿ ಹೇಳ್ಕೊತಾರೆ, ನಾನೇ ತಂತ್ರವನ್ನು ರಚಿಸ್ತಾ ಇದ್ದೀನಿ, ಆದರೆ ಇದು ಶಿವ ಮತ್ತು ಶಿವೆಯಿಂದ ಬಂದದ್ದು ಅಥವಾ ಭಗವಂತನಿಂದ ಬಂದದ್ದು, ಅದನ್ನು ಕೇಳಿಸ್ಕೊಂಡು ನಾನು ರಚನೆ ಮಾಡ್ತಿದ್ದೀನಿ. ಸೊ ಇಲ್ಲಿ ವಿಜ್ಞಾನ ಭೈರವ ತಂತ್ರದಲ್ಲಿ ಯಾರು ರಚನೆ ಮಾಡಿದ್ದು ಉಲ್ಲೇಖ ಇಲ್ಲ. ಹಾಗಾಗಿ ಆಗಮ, ನಾವು ಆಗಮ ಮತ್ತು ನಿಗಮ ಎರಡು ರೀತಿ ನೋಡ್ತೀವಿ. ಭಗವಂತ ಮತ್ತೆ ಶಿವ ಮತ್ತೆ ಶ್ರೀದೇವಿಯ ನಡುವೆ ನಡೆದದ್ದು ಆಗಮ ಅಂತ ಅನ್ಬೋದು. ಭಗವಂತ ನೇರ ಋಷಿ ಮುನಿಗಳಿಗೆ ಬಂದಿದ್ದು ನಿಗಮ ಅಂತ ಅನ್ಬೋದು, ತುಂಬ ಸರಳವಾಗಿ ನೋಡೋದಾದ್ರೆ. ಅದೇ ನೀವು ಶೈವ ಪದ್ಧತಿಗೆ ಬಂದರೆ, ಕಾಶ್ಮೀರಿ ಶೈವಿಸಂ ರೀತಿಗೆ ಬಂದರೆ, ಶಿವೆಗೆ ಉತ್ತರ ಕೊಟ್ಟಿದ್ದು ಆಗಮವಾದರೆ, ಶಿವನಿಗೆ ಉತ್ತರ ಕೊಟ್ಟಿದ್ದು ನಿಗಮ ಅಂತ. ಅಂದರೆ ಭಗವಂತನಿಗೆ, ಶಿವನಿಗೆ ಶ್ರೀದೇವಿ ಪ್ರಶ್ನೆ ಕೇಳ್ತಾಳೆ, ಅವಾಗ ಶಿವ ಉತ್ತರ ಕೊಡ್ತಾನೆ, ಅದು ಆಗಮ ಆಗತ್ತೆ. ಅದೇ ಇಲ್ಲಿ ಶ್ರೀದೇವಿಗೆ ಶಿವ ಪ್ರಶ್ನೆ ಕೇಳ್ತಾನೆ, ಶ್ರೀದೇವಿ ಉತ್ತರ ಕೊಡ್ತಾಳೆ, ಇದನ್ನ ನಿಗಮ ಅಂತಾರೆ. ನಾವು
ಒಂದೇ ಪದವನ್ನ ಹಲವು ರೀತಿಯಲ್ಲಿ ಬಳಕೆ ಆಗೋದು ನಾವು ನೋಡಬಹುದು. ವಿಜ್ಞಾನ ಭೈರವ ತಂತ್ರದಲ್ಲಿ ಈ ತಂತ್ರಾವತಾರಕ ಯಾರಿದ್ದಾನೆ ಅದು ಯಾರನ್ನು ಉಲ್ಲೇಖ ಇಲ್ಲ. ಹಾಗಾಗಿ ಇದನ್ನ ಆಗಮಶಾಸ್ತ್ರ ಅಂತ ಪರಿಗಣಿಸ್ಬೋದು. ತ್ರಿಕಾ ಪದ್ಧತಿನಲ್ಲಿ ನಾವು ಏನ್ ಗ್ರಂಥಗಳು ಸಿಗುತ್ತೆ ಅದನ್ನ 3 ರೀತಿ ವಿಂಗಡಿಸ್ಬೋದು. ಒಂದು ಶಿವ ಮತ್ತೆ ಶಿವೆಯ ಸಂವಾದ, ಗುರು ಶಿಷ್ಯರ ಸಂವಾದ, ಮತ್ತೆ ಈ ಕೃತಿಗಳಿಗೆ ವಿಮರ್ಶೆ ಅಥವಾ ಟೀಕೆಗಳನ್ನ ಬರೆದಿರುವಂಥ ಕೃತಿಗಳು. ಈ ಮೂರಾಗಿ ಆಗಮಶಾಸ್ತ್ರವನ್ನ ಮೂರಾಗಿ ಡಿವೈಡ್ ಮಾಡ್ಬೋದು. ಮಾಳಿನಿ ವಿಜಯೋತ್ತರ ತಂತ್ರ, ಸ್ವಚ್ಛಂದ ತಂತ್ರ, ವಿಜ್ಞಾನ ಭೈರವ ತಂತ್ರ, ಮೃಗೇಂದ್ರ ತಂತ್ರ, ರುದ್ರಯಾಮಲ ತಂತ್ರ, ಶಿವಸೂತ್ರ. ಭಗವಂತನಿಂದ ಶಿವನಿಂದ ದೇವಿಗೆ ಅಥವಾ ಶಿವನಿಂದ ಸಾಧುವಿಗೆ ಅಥವಾ ಯೋಗಿಗೆ ಸಾಧಕನಿಗೆ ಬಂದದ್ದು. ಈಗ ಶಿವಸೂತ್ರ ಅಂತ ಬಂದಾಗ 3 ರೀತಿ ಅದನ್ನ ಹೇಳ್ತಾರೆ. ಒಂದು ಶಿವನಿಗೆ ಕನಸಲ್ಲೇ ವಸುಗುಪ್ತನಿಗೆ ಬಂದು ಹೇಳ್ದ, ಅದನ್ನ ಶಿವಸೂತ್ರವನ್ನಾಗಿಸ್ತ ಅಂತ. ಮತ್ತೊಂದೊಬ್ಬ ಸಾಧು ರೂಪದಲ್ಲಿ ಶಿವನೇ ಬಂದು ವಸುಗುಪ್ತನಿಗೆ ಹೇಳ್ದ, ಅದು ರಚನೆ ಮಾಡ್ದ ಅಂತ ಒಂದಾದ್ರೆ, ಇನ್ನೊಂದು ಕಡೆ ಶಿವ ಹೀಗೆ ಒಂದು ದೊಡ್ಡ ಪರ್ವತ ಕಾಶ್ಮೀರದಲ್ಲಿ, ಆ ಮೇಲಿನ ಒಂದು ಕಲ್ಲಿದೆ, ಅದ್ರ ಮೇಲೆ ಶಿವಸೂತ್ರವನ್ನ ರಚನೆ ಮಾಡಿದ್ದೀನಿ, ಅದನ್ನ ಜನರಿಗೆ ಅದನ್ನ ಪರಿಚಯ ಮಾಡಿಕೊಡು ಅಂತ ಹೇಳಿದಾಗ ಶಿವಸೂತ್ರವನ್ನ ಬರೆದು ಅದಕ್ಕೆ ಆತನೇ ವಿವರಣೆ ಕೊಡುವಂತಹ ರೀತಿ. ಯಾವ ರೀತಿ ಶಿವಸೂತ್ರ ರಚನೆ ಆಯಿತು ಅಂತ 3 ಕಥೆಗಳಿದೆ. 3ರಲ್ಲೂ ಕೂಡ ಶಿವನೇ ಒಟ್ಟಂತೂ ಕನಸಲ್ಲಿ ಬರಲಿ, ಸಾಧು ರೂಪದಲ್ಲಿ ಬರಲಿ, ಸಾಕ್ಷಾತ್ ಬರಲಿ, 3 ರೀತಿ ಕಥೆಯಲ್ಲೂ ಸಾಮ್ಯತೆ ಏನಂದ್ರೆ ಶಿವನೇ ವಸುಗುಪ್ತನಿಗೆ ಹೇಳಿದ್ದು ಅನ್ನೋ ಪ್ರತೀತಿ. ಸೊ ಈ ಗ್ರಂಥಗಳು ಈಗೇನು ಮಾಲಿನಿ ವಿಜಯೋತ್ತರ ತಂತ್ರ, ಸ್ವಚ್ಛನ ತಂತ್ರ, ವಿಜ್ಞಾನ ಭೈರವ ತಂತ್ರ, ಶಿವಸೂತ್ರಗಳು ಇದು ಭಗವಂತನಿಂದನೇ ಬಂದದ್ದು, ಅದನ್ನ ಗ್ರಂಥಗಳನ್ನಾಗಿಸಿದ್ದು ಅನ್ನೋದು ಒಂದು ರೀತಿಯಾದರೆ, ವೃತ್ತಿ ವಾರ್ತಿಕ ಕ್ಷೇಮರಾಜನ ವಿಮರ್ಶನೆ ಇದು ಈ ತಂತ್ರಗಳಂತ ಏನು ಹೇಳಿದೆ ಅದಕ್ಕೆ ಕಾಮೆಂಟರಿ. ಯಾಕೆಂದ್ರೆ ಶಿವಸೂತ್ರ ಹೇಗಿದೆ ಅಂದ್ರೆ ಇದು ಬರೀ ಬರೀ ಒಂದು ಸಾಲ, ಅಥವಾ ಇದು ಧಾರಣೆನ ಧ್ಯಾನದ ಬಗ್ಗೆ ಹೇಳ್ತಿದ್ಯಾ, ಧ್ಯಾನ ಮಾರ್ಗದ ಬಗ್ಗೆ ಹೇಳ್ತಿದ್ಯಾ, ಅಥವಾ ಇದು ಸಮಾಧಿ ಸ್ಥಿತಿಯನ್ನು ಹೇಳ್ತಿದ್ಯಾ, ಇದು ನಮಗೆ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗೋದು ಕಷ್ಟ. ಅದಕ್ಕೇನು ಮಾಡಿದ್ದಾರೆ, ಅದಕ್ಕೆ ಕಾಮೆಂಟ್ರೀಸ್ ಬರೆದ್ರು. ಕ್ಷೇಮರಾಜ ಬರೆದ, ಕಲ್ಲಟ ಬರೆದ, ಅಭಿನವ ಗುಪ್ತ ಬರೆದಿದ್ದಾನೆ, ಹಲವಾರು ಜನ ಉತ್ಪಲ ದೇವ ಬರೆದಿದ್ದಾನೆ. ಇವರೆಲ್ಲ ಗ್ರಂಥಗಳಿಗೆ ಕಾಮೆಂಟ್ರೀಸ್ ಬರೆದ್ರು. ಕಾಮೆಂಟ್ರೀಸ್ ಬರೆದು ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಇದು ಯಾವ ರೀತಿ ಉಪಾಯಗಳು. ಯಾಕೆಂದ್ರೆ ತ್ರಿಕಾ ಪದ್ಧತಿ ಅಂತ ಬಂದಾಗ ಇದರಲ್ಲಿ 4 ಉಪಾಯಗಳು ಬರುತ್ತೆ. ಒಂದು ಶಾಂಭವ ಉಪಾಯ, ಶಾಕ್ತೋಪಾಯ, ಆಣವೋಪಾಯ ಮತ್ತೆ ಅನುಪಾಯ ಅಂತ. ಒಟ್ಟು 4 ಉಪಾಯಗಳನ್ನ ಮಾರ್ಗಗಳು ಯೋಗ ಮಾರ್ಗದಲ್ಲಿ. ಇದು ಮುಂದೆ ತಂತ್ರಗಳನ್ನ ನೋಡುವಾಗ ಯಾವುದು ಶಾಂಭವೋಪಾಯ, ಯಾವುದು ಶಾಕ್ತೋಪಾಯ, ಯಾವುದು ಆಣವೋಪಾಯ ಅಂತದನ್ನ ನೋಡ್ತಾ ಹೋಗೋಣ, ವ್ಯತ್ಯಾಸಗಳೇನು ಅಂತ. ತಂತ್ರಗಳು ಬಂದಾಗ ಅದು ವಿವರಣೆಗೆ ಹೋಗೋಣ. ಸೊ ಇವುಗಳನ್ನ ಬಿಡಿಸಿ ಕಾಮೆಂಟ್ರಿ ಮಾಡ್ತಾರೆ ವಿಜ್ಞಾನ ಭೈರವ ತಂತ್ರದಲ್ಲಿ. ಈ ಒಂದು ತಂತ್ರ ಇದು ಶಾಂಭವಕ್ಕೆ ಬರುತ್ತೆ, ಇದು ಶಾಕ್ತ ಇದಕ್ಕೆ ಬರುತ್ತೆ, ಇದು ಆಣವ ತಂತ್ರಕ್ಕೆ ಬರುತ್ತೆ ಅಂತ ಅದನ್ನ ಬಿಡಿಸಿ ಹೇಳ್ತಾರೆ. ಸೊ ಈ ಕಾಮೆಂಟ್ರೀಸ್ ತುಂಬ ಮುಖ್ಯ. ಯಾವುದರಲ್ಲಿ ಕಾಶ್ಮೀರಿ ಇದಕ್ಕೆ ಬಂದಾಗ ಕಾಮೆಂಟ್ರೀಸ್ ತುಂಬ ಮುಖ್ಯ. ಹಾಗೆ ಸ್ಪಂದ ಸೂತ್ರ, ಸ್ಪಂದಕಾರಿಕ, ಪ್ರತ್ಯಭಿಜ್ಞ ಶಾಸ್ತ್ರ, ಇದು ತ್ರಿಕಾ ಪದ್ಧತಿನಲ್ಲಿ ಅನುಪಾಯ ಅಂತ ಏನು ಹೇಳಿದೆ, ಆ ಅನುಪಾಯದ ಆಧಾರದ ಮೇಲೆ ಶಿವಸೂತ್ರವನ್ನು ಅಥವಾ ಹಲವು ತಂತ್ರಗಳನ್ನು ವಿವರಿಸುವಂತಹ ಪ್ರತೀತಿ. ಇದು ಪೂರ್ತಿ ನಮಗೆ ಅನುಪಾಯಕ್ಕೆ ಸಂಬಂಧಪಟ್ಟಿದ್ದು. ಪ್ರತ್ಯಭಿಜ್ಞ ತುಂಬ ಸದ್ಯಕ್ಕೆ ಒಂದು ಸರಳವಾಗಿ ನೋಡೋಣ. ಪ್ರತ್ಯಭಿಜ್ಞ ಅಂದರೆ ನಾನು ಹೊಸದಾಗಿ ಏನನ್ನು ಪಡಿತಿಲ್ಲ, ನನ್ನ ನಿಜ ಸ್ವರೂಪದ ಅರಿವು. ಮುಂದೆ ಅದು ವ್ಯತ್ಯಾಸ ನೋಡೋಣ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ಪಂದ ಅಂದರೆ ಪಲ್ಸೇಷನ್ ಅಂತ. ಇಡೀ ಸೃಷ್ಟಿಯೇ ಶಿವೆಯ ಪಲ್ಸೇಷನ್, ಮಿಡಿತ ಅಂತದ್ದು ಹೇಳ್ತಾ ಹೋಗುತ್ತೆ. ಪ್ರತ್ಯಭಿಜ್ಞ ಹೃದಯ, ಸ್ಪಂದಕಾರಿಕ, ಸ್ಪಂದ ಸಂದೋಹ, ಹೀಗೆ ಹಲವಾರು ಕಾಮೆಂಟ್ರಿಗಳು ತುಂಬ ಅದ್ಭುತವಾಗಿದೆ ಆ ಕೃತಿಗಳು. ಸೊ ಅದು ನಮಗೆ ಫಿಲಾಸಫಿನ ಅದು ಹೇಳ್ತಾ ಹೋಗುತ್ತೆ. ದಿಸ್ ಇಸ್ ದ ಫಿಲಾಸಫಿ ಬಿಹೈಂಡ್ ತ್ರಿಕಾ ಸಿಸ್ಟಮ್. ಈ ಆಧಾರದ ಮೇಲೆ ನೀವು ಧಾರಣೆ ಮಾಡಿಕೊಂಡು ಧ್ಯಾನಕ್ಕೆ ಹೋಗಬೇಕು ಅಂತ ಕಾಮೆಂಟ್ರೀಸ್ ಅದಲ್ಲ. ದೃಷ್ಟಿಕೋನ ಯಾಕೆ ಸರಿ, ಅಥವಾ ಬೇರೆದನ್ನು ಪ್ರಶ್ನೆ ಮಾಡಿದಾಗ ವಿವರಣೆ, ಒಂದಷ್ಟು ಜಸ್ಟಿಫಿಕೇಶನ್ಸ್ ಕೊಟ್ಟಿರ್ತಾರೆ, ಒಂದಷ್ಟು ಅದಕ್ಕೆ ಉಲ್ಲೇಖ ಮಾಡಿರ್ತಾರೆ. ಈ ರೀತಿ ಒಂದಷ್ಟು ವಿಮರ್ಶಾತ್ಮಕ ಕೃತಿಗಳು ನಮಗೆ ಕಾಶ್ಮೀರಿ ಶೈವಿಸಮ ಸಿಗತ್ತೆ. ಇದು ಕಾಶ್ಮೀರಿ ಶೈವಿಸಮ್ ಅಂತಲ್ಲ, ಎಲ್ಲ ಸಿದ್ಧಾಂತಗಳಲ್ಲೂ ಮತಗಳಲ್ಲೂ ನಮ್ಗೆ ಸಿಗ್ತಾ ಹೋಗುತ್ತೆ. ಮಧ್ವಾಚಾರ್ಯರು ಕೂಡ ಎಲ್ಲ ಮತಗಳದ್ದು ಪ್ರಾಕ್ಟೀಸ್ ಬಗ್ಗೆನೂ ಅವರು ಖಂಡನೆ ಮತ್ತೆ ನಿಂದನೆ ಅಲ್ಲ, ಖಂಡನೆ ಮಾಡ್ತಾ ಹೋಗ್ತಾರೆ. ಖಂಡನೆ ಅಂದ್ರೆ ಇಂತಿಂಥ ಒಂದು ಮತಗಳಲ್ಲಿ ನಾಥ ಪಂಥ ಇರ್ಬೋದು, ಮತ್ತೊಂದು ಪಂಥ ಇರ್ಬೋದು, ಅದರಲ್ಲಿ ಇಂಥ ಒಂದು ಕುಂದುಕೊರತೆ ಇದೆ, ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಇದರಲ್ಲಿ ಕುಂದುಕೊರತೆ ಇಲ್ಲ, ನೀವು ಇದ್ರ ಕಡೆಗೆ ನೀವು ಮನಸ್ಸನ್ನ ವಾಲಿಸಬಹುದು ಅಂತ
ಖಂಡನೆಯನ್ನ ಮಾಡ್ತಾರೆ. ಖಂಡನೆ ಅಂದ್ರೆ ಬೈಯೋದು ಅಂತಲ್ಲ. ಅದರಲ್ಲಿರುವ ಕುಂದುಕೊರತೆಗಳನ್ನ ತೋರಿಸುವುದು. ಇಂಥ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್‌ಲಿ ಇಂತಹ ಒಂದು ಕುಂದುಕೊರತೆ ಇದೆ. ಇದನ್ನ ಪ್ರತಿಯೊಬ್ಬರು ಮಾಡ್ತಾ ಬಂದಿದ್ದಾರೆ. ಇನ್ಕ್ಲೂಡಿಂಗ್ ಜೀಸಸ್. ಜೀಸಸ್ ಕೂಡ ಆತ ಏನು ಯಹೂದಿ ಸಮುದಾಯದಿಂದ ಬಂದ. ಅದರಲ್ಲೂ ಕುಂದುಕೊರತೆಯನ್ನು ತೋರಿಸ್ತಾನೆ. ನೋಡಪ್ಪ ಈ ರೀತಿ ನೀವು ದ್ವೇಷದಲ್ಲಿ ಹೋಗಬೇಡಿ. ನೀವು ಕಲ್ಲು ತಗೊಂಡು ಇನ್ನೊಬ್ಬ ಹೊಡಿಬೇಡಿ. ನೀವು ಒಬ್ಬ ಕಪಾಲ ಕೊಡದೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಅವನು ಹಿಂದೆ ಇದ್ದಂತಹ ಒಂದು ಬಿಲೀಫ್ ಸಿಸ್ಟಮು, ಪ್ರಾಕ್ಟೀಸ್ ಸಿಸ್ಟಮ್ ಏನಿತ್ತು ಅದನ್ನ ಖಂಡಿಸ್ತಾನೆ. ಅಲ್ಲಿ ಇಂಥ ದೋಷಗಳಿದೆ. ಈ ದೋಷಗಳನ್ನ ಬಿಟ್ಟು ನೀವು ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ. ಅದು ಜೀಸಸ್ ಮಾಡಿದ್ದಾನೆ, ಸಾಕ್ರೆಟಿಸ್ ಮಾಡಿದ್ದಾನೆ, ಬಸವಣ್ಣ, ಅಲ್ಲಮ, ದಾಸರು ಇವರೆಲ್ಲರೂ ಶರಣರು ಇವರೆಲ್ಲ ಅದೇ ಮಾಡ್ಕೊಂಡ್ ಬಂದ್ರು. ಖಂಡಿಸೋದಂದ್ರೆ ಅದನ್ನ ಸರಿಗಿಲ್ಲ ಅಂತ ಬೈಯೋದಲ್ಲ, ಕಳಪೆ ಅನ್ನೋದಲ್ಲ, ಅದರ ಕುಂದುಕೊರತೆಗಳನ್ನು ತೋರಿಸುವುದು. ಸೊ ಹಾಗಾಗಿ ಇಂಥ ಒಂದು ಕುಂದುಕೊರತೆಗಳನ್ನ ತೋರಿಸ್ತಾ ನಮ್ಮಲ್ಲಿ ಕುಂದುಕೊರತೆಗಳಲ್ಲಿ ಯಾಕಿಲ್ಲ ಅಂತ ಅದನ್ನು ಹೇಳೋಂಥ ಪ್ರಯತ್ನ ಈ ರೀತಿಯ ಗ್ರಂಥಗಳು. ಸೋಮಾನಂದನ ಶಿವದೃಷ್ಟಿ, ಉತ್ಪಲದೇವನ ಈಶ್ವರ ಪ್ರತ್ಯಭಿಜ್ಞ, ಕ್ಷೇಮರಾಜನ ಪ್ರತ್ಯಭಿಜ್ಞ ಹೃದಯ ಇವುಗಳು ನಿಮಗೆ ಶಾಸ್ತ್ರ ಗ್ರಂಥಗಳಾಗಿ ಸಿಗುತ್ತೆ ವಿಮರ್ಶೆ ರೀತಿಯಲ್ಲಿ. ಈಗ ನಾವು ಶಾಸ್ತ್ರ ಅಂತ ಬಂದಾಗ ನೋಡ್ಬೇಕಾದ್ದು ಶಾಸನ ಮತ್ತೆ ಶಾಸ್ತ್ರ. ಇವೆರಡು ಶಾಸ ಅನ್ನೋ ಪದದಿಂದ ನಿಮಗೆ ಶಾಸ್ತ್ರ ಅಥವಾ ಶಾಸನ ಅನ್ನೋ ಬರೋದು. ಅದಕ್ಕೆ ನಿಮಗೆ ನಾರದ ಭಕ್ತಿ ಸೂತ್ರದಲ್ಲಿ ನಾನೀಗ ಭಕ್ತಿಯನ್ನು ಹೇಳುತ್ತೇನೆ, ಯೋಗಾನುಶಾಸನಂ ಅಂತ ಪತಂಜಲಿ ಹೇಳ್ತಾರೆ. ಅಂದ್ರೆ ನಾನೀಗ ಶಾಸನ ಡಿಸಿಪ್ಲಿನ್, ಶಾಸ ಅಂದ್ರೆ ಶಿಸ್ತಿನಿಂದ ಬಂದದ್ದು, ಅದು ಡಿಸಿಪ್ಲಿನ್ ಇಂದ ಬಂದದ್ದು. ಸೊ ಇಲ್ಲಿ ಶಾಸ್ತ್ರ ಅಂತನೂ ಅಂದ್ರೂ ಕೂಡ ಡಿಸಿಪ್ಲಿನ್ ಅಂತಾನೆ, ಮತ್ತೆ ಇಲ್ಲಿ ಶಾಸನ ಅಂದ್ರೂ ಕೂಡ ಡಿಸಿಪ್ಲಿನ್ ಅಂತಾನೆ, ಕಮಾಂಡ್ಮೆಂಟ್ ಅಂತಲ್ಲ. ನಾನೇನೋ ಆರ್ಡರ್ ಮಾಡ್ತಿದ್ದೀನಿ ಇದನ್ನ ಕೇಳಿ ಅಂತಲ್ಲ. ಯಾವುದನ್ನ ತಿಳಿಬೇಕಾದ್ರೆ ನಿಮ್ಗೆ ಶಿಸ್ತಿರಬೇಕು. ಯಾವ ರೀತಿ ಶಿಸ್ತಿರಬೇಕು ಅಂತ ಹೇಳುವುದು ಶಾಸನ, ಯಾವ ರೀತಿ ಶಿಸ್ತಿರಬೇಕು ಅಂತ ಹೇಳುವುದು ಶಾಸ್ತ್ರ. ಕಾಶ್ಮೀರಿ ಶೈವಿಸಂನ ಶಾಸ್ತ್ರ ಅಂತಂದ್ರೆ ಅಲ್ಲಿ ಇರುವಂತಹ ಶಿಸ್ತು, ಅಲ್ಲಿ ಇರುವಂತಹ ಶ್ರದ್ಧೆ ಅನ್ನೋ ಅರ್ಥ. ಇದು ಕೇವಲ ಯೋಗ ಸಾಧನೆಯಿಂದ ಮಾತ್ರ ಲಭಿಸುವುದು. ಮನಸ್ಸನ್ನು ನಿಗ್ರಹಿಸಿದ ಅಥವಾ ಅಶುದ್ಧವಾದ ಮನಸ್ಸುಳ್ಳ ಜನರಿಗೆ ಇದನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ನೇತ್ರತಂತ್ರ ಅಂದ ತಕ್ಷಣ ಇದೊಂದ್ರಲ್ಲಿ ಮಾತ್ರ ಅಪ್ಲೈ ಆಗತ್ತಲ್ಲ ಅಂತಲ್ಲ, ಎಲ್ಲದರಲ್ಲೂ ಒಂದು ಶಿಸ್ತು, ಒಂದು ಶ್ರದ್ಧೆ ಇದು ಇರಬೇಕು ಅನ್ನೋದು ಎಲ್ಲ ಗ್ರಂಥಗಳಲ್ಲೂ ಹೇಳಿದೆ. ಅದಕ್ಕೆ ಪತಂಜಲಿ ಕೂಡ ಯಮ ನಿಯಮವನ್ನ ಹೇಳ್ತಾನೆ. ಇದು ಶಾಸನ, ಶಿಸ್ತು. ಒಂದಿರಲೇಬೇಕು. ನಾವು ಪ್ರಾಣಾಯಾಮ ಮತ್ತೊಂದು ಮಾಡ್ತಿದ್ದೆ, ಇಷ್ಟು ಗಂಟೆಗೆ ಎದ್ದೇಳಿ, ಶುಚಿಯನ್ನ ಕಾಪಾಡ್ಕೊಳ್ಳಿ, ಇದೆಲ್ಲ ಶಿಸ್ತು, ಬೇಸಿಕ್ ಡಿಸಿಪ್ಲಿನ್ ಅಂತ. ಆ ಬೇಸಿಕ್ ಡಿಸಿಪ್ಲಿನ್ ಇಟ್ಕೊಂಡು ನಾವು ಮುಂದಕ್ಕೆ ನಡಿಬೇಕು. ಒಂದು ಶಾಸ್ತ್ರಗಳ ಜ್ಞಾನ, ಶಿಸ್ತು, ಗುರುವಿನಲ್ಲಿ ಶರಣಾಗತಿ, ಗುರು ಮಾರ್ಗದಲ್ಲಿ ನಡೆಯುವುದು, ಇದು ಒಂದಕ್ಕೊಂದು ಪೂರಕ. ಇದ್ರಲ್ಲಿ ಯಾವುದೋ ಒಂದನ್ನು ಬಿಡ್ತೀವಿ ಅಂದ್ರೂ ಸಾಧನೆ ಫಲಿಸೋದಿಲ್ಲ. ಹಾಗೆ ಇದನ್ನ ಎಲ್ಲಾ ಶಾಸ್ತ್ರಕಾರರು ಅಂದ್ರೆ ಬರೀ ಪಂಡಿತರಲ್ಲ, ಅವ್ರು ಯೋಗ ಮಾರ್ಗ ನಡೆದ ಸಾಧಕರು ಕೃತಿಗಳನ್ನು ರಚಿಸಿ ಕೊಟ್ಟಿದ್ದಾರೆ. ಪುಸ್ತಕಗಳು ಅಂದ ತಕ್ಷಣ ಅದು ಎಲ್ಲವೂ ಪೊಳ್ಳು ಅಂತಲ್ಲ. ಯೋಗ ಮಾರ್ಗದಲ್ಲಿ ನಡೆದಂತಹ ಕೃತಿಗಳೇನಿದೆ ಅಂತಹ ಕೃತಿಗಳು ನಮಗೆ ಮಾರ್ಗದರ್ಶನ. ಅದನ್ನ ಪಡೆದು ನಾವು ಅದನ್ನ ಸಾಧ್ಯವಾದಷ್ಟು ಓದಿ ಅರ್ಥ ಮಾಡಿಕೊಂಡು ಸಂಶಯ ಬಂದ ಗುರುವಿನಿಂದ ನಿವಾರಣೆ ಮಾಡಿಕೊಂಡು ಯೋಗ ಮಾರ್ಗದಲ್ಲಿ ನಡಿಬೇಕು. ಈ ನಾವು ವಿಜ್ಞಾನ ಭೈರವ ತಂತ್ರದ ಈ ಶ್ಲೋಕ ಏನಿದೆ, ದೇವಿ ಶಿವನಿಗೆ ಕೇಳುವಂಥದ್ದು, ಇದರಲ್ಲಿ ರುದ್ರಯಾಮಲ ಅಂತ ಉಲ್ಲೇಖ ಬಂತು. ಇದು ತುಂಬಾ ಪುರಾತನವಾದದ್ದು. ಅದು ನಮಗೆ ಶಿವಸೂತ್ರ ಸಿಗೋದಕ್ಕೂ ಮುಂಚೆನೂ ಇದ್ದಂತಹ ಒಂದು ಕೃತಿ. ಆದರೆ ಇವತ್ತು ನಮಗದು ಲಭಿಸಿಲ್ಲ. ರುದ್ರಯಾಮಲ ತಂತ್ರದ ಬಗ್ಗೆ ಬೇರೆ ಬೇರೆ ಕೃತಿಗಳಲ್ಲಿ ಉಲ್ಲೇಖ ಇದೆ. ಆ ಒಂದು ಶ್ಲೋಕಗಳನ್ನ ತಗೊಂಡು ರುದ್ರಯಾಮಲ ತಂತ್ರದ ಒಂದು ಪುಸ್ತಕವನ್ನಾಗಿ ಮಾಡಿದ್ದಾರೆ. ಅದು ಮೊದಲು ವಾರಣಾಸಿ ಪಬ್ಲಿಕೇಶನ್ ಇಂದ ಪ್ರಿಂಟ್ ಆಗಿತ್ತದು. ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ತದನಂತರ ಕನ್ನಡಕ್ಕೆಲ್ಲ ಅನುವಾದ ಮಾಡಿದ್ದಾರೆ. ಆದರೆ ಅದು ಮೂಲ ಗ್ರಂಥ ನೇರವಾಗಿ ಅನುವಾದ ಮಾಡಿರೋದಲ್ಲ. ಬೇರೆ ಬೇರೆ ಗ್ರಂಥಗಳಲ್ಲಿ ರುದ್ರಯಾಮಲ ತಂತ್ರದ ಬಗ್ಗೆ ಉಲ್ಲೇಖ ಇತ್ತು. ಅದನ್ನ ಅಲ್ಲಿರುವಂಥ ಶ್ಲೋಕಗಳನ್ನ ತಗೊಂಡು ಕಂಪೈಲ್ ಮಾಡಿ ರುದ್ರಯಾಮಲ ತಂತ್ರದಲ್ಲಿ ಇಂಥ ಶ್ಲೋಕಗಳಿತ್ತು ಅಂತ ಪ್ರಿಂಟ್ ಮಾಡಿದ್ದಾರೆ. ಆದರೆ ಮೂಲ ಕೃತಿ ಏನಿದೆ ಅದು ನಮಗೆ ಕಳೆದೋಗ್ಬಿಟ್ಟಿದೆ. ನೀವು ರುದ್ರಯಾಮಲ ತಂತ್ರದಲ್ಲೂ ಕೂಡ ಅಲ್ಲಿ ಶಿವನಿಗೆ ಪ್ರಶ್ನೆ ಕೇಳೋದು, ಶಿವೆ ಉತ್ತರ ಕೊಡಂತಿದೆ. ಆ ರುದ್ರಯಾಮಲ ತಂತ್ರದಲ್ಲೂ ಭೈರವನು ಪರಮೇಶ್ವರಿಯಿಂದ ಹಲವು ತಂತ್ರಗಳನ್ನು ತಿಳಿದುಕೊಂಡಿದ್ದನು. ಈಗಾಗಲೇ ಬ್ರಹ್ಮಯಾಮಳ, ವಿಷ್ಣುಯಾಮಳ, ಶ್ರೀತತ್ವ ಯಾಮಳಗಳನ್ನು ತಿಳಿದುಕೊಂಡಿದ್ದನು. ರುದ್ರಯಾಮಳ ತಂತ್ರನೇ ಹಳೇದು ಅಂತಂದ್ರೆ ಅದಕ್ಕಿಂತ ಹಳೇದು ವಿಷ್ಣುಯಾಮಲ, ಬ್ರಹ್ಮಯಾಮಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಲವಾರು ಕೃತಿಗಳಿತ್ತು ಆಗಾಗ್ಲೇ. ಕಾಶ್ಮೀರಿ ಶೈವಿಸಂಗಿಂತ ಮುಂಚೆನುವೆ ಹಲವಾರು ತಂತ್ರಗಳು ಆಲ್ರೆಡಿ ಪ್ರಾಕ್ಟೀಸ್ ಅಲ್ಲಿ ಇತ್ತು. ಇವತ್ತು ನಮ್ಗೆ ಆ ಗ್ರಂಥಗಳು ನಮಗೆ ಸಿಕ್ತಿಲ್ಲ. ಇರೋದಲ್ಲಿ ಅತಿ ಕಾಶ್ಮೀರಿ ಶೈವಿಸಂ ಅಂತ ಬಂದಾಗ ತುಂಬಾ ಹಳೆಯ ಪುಸ್ತಕ ಗ್ರಂಥ ನಮ್ಗೆ ಸಿಕ್ಕಿದೆ ಅಂದ್ರೆ ಅದು ಶಿವಸೂತ್ರವೇ.
ಅದಕ್ಕೆ ಮುಂಚೆದು ಉಲ್ಲೇಖ ಹಲವಾರು ಕಡೆ ಉಲ್ಲೇಖ ಆಗಿದೆ, ಹಲವಾರು ತಂತ್ರಗಳು. ಎಷ್ಟೊಂದು ನಮಗೆ ಸಿಕ್ಕಿಲ್ಲ. ಸಿಕ್ಕಿದ್ರು ಕೂಡ ಅದು ತನ್ನ ಮೂಲ ಸ್ವರೂಪದಲ್ಲಿ ಇದೆ ಅಂತ ಹೇಳಕ್ಕಾಗಲ್ಲ. ಹಲವಾರು ಬದಲಾವಣೆಗಳಾಗಿರುತ್ತೆ ಅಥವಾ ಪದಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ. ನಾನಾ ಕಾರಣಗಳಿಂದ ನಮಗೆ ಮೂಲ ಹೇಗಿದೆಯೋ ಹಾಗೆ ಗ್ರಂಥಗಳು ನಮ್ಗೆ ಎಷ್ಟೊಂದು ಸಿಕ್ಕಿಲ್ಲ. ಮತ್ತು ಕೆಲವೊಂದು ಪೂರ್ತಿ ಲಿಟರಲಿ ಸಿಕ್ಕೇ ಇಲ್ಲ. ಈ ರುದ್ರಯಾಮಳ ತಂತ್ರದ್ದು ಅಲ್ಲಿ ಇಲ್ಲಿ ಉಲ್ಲೇಖ ಇದೆ ಅಂತಂದರೆ, ನಿಮಗೆ ವಿಷ್ಣುಯಾಮಳ, ಬ್ರಹ್ಮಯಾಮಳ ಸಿಗದೇ ಇಲ್ಲ. ಈ ಥರ ಹಲವಾರು ಗ್ರಂಥಗಳು ನಮ್ಮಲ್ಲಿ ಮ್, ಆಗಿನ ಕಾಲದಲ್ಲೇ ಸುಮಾರೊಂದು 1ನೇ ಶತಮಾನ, 2ನೇ ಶತಮಾನ ಅದಕ್ಕಿಂತ ಹಿಂದೆ ಇದ್ದಂತಹ ಎಷ್ಟೋ ಗ್ರಂಥಗಳು ಇವತ್ತು ನಶಿಸಿ ಹೋಗಿದೆ. ಅಂಥದ್ರಲ್ಲಿ ಹಾಗೆ ಇವು ಯಾಮಳ ಅಂತ ಬಂದಾಗ ಹಲವು ಅರ್ಥಗಳು ಬರ್ತಾ ಹೋಗುತ್ತೆ. ಯಾಮಳ ಅಂದರೆ ಕೂಡುವುದು, ಒಂದಾಗುವುದು ಅನ್ನೋ ಅರ್ಥವೂ ಇದ್ದರೆ, ಅದು ಜೋಡಿ ಅನ್ನೋ ಅರ್ಥವೂ ಇದೆ. ಶಿವ ಮತ್ತು ಶಿವೆ ಜೋಡಿಯಾಗಿ ಮಾತಾಡಿದ್ದು. ವಿಷ್ಣು ವಿಷ್ಣುವಿನ ಜೊತೆಗೆ ಕೂಡುವಂಥದ್ದು ಅಥವಾ ಶಿವನ ಜೊತೆ ಕೂಡುವಂಥದ್ದು ಅನ್ನೋ ಅರ್ಥವೂ ಇದ್ದರೆ, ಶಿವ ಶಿವೆ ಜೋಡಿಯಾಗಿ ಮಾತನಾಡುವಂಥದ್ದು. ಈಗ ಹಲವಾರು ತಂತ್ರಗಳಲ್ಲಿ ನಮಗೆ ಇಬ್ಬರು ಕೂತು ಮಾತನಾಡಬಹುದು. ಅದು ಭಗವ ಅಹ್, ಶಿವ ಮತ್ತು ಶಿವೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶಿವ ಮತ್ತು ಗುರು, ಇನ್ನೊಂದು ಕಡೆ ಗುರು ಮತ್ತು ಶಿಷ್ಯ. ಸೊ ಇದು ಜೋಡಿಯಾಗಿ ಮಾತನಾಡಿದ್ದು ಅನ್ನೋ ಅರ್ಥವೂ ಇದೆ. ಹಾಗೆ ನಿಮಗೆ ಇಬ್ಬರು ಒಂದಾಗುವುದು ಅನ್ನೋ ಅರ್ಥವು ನಮಗೆ ಯಾಮಳ ಅನ್ನೋದಕ್ಕೆ ಸಿಗತ್ತೆ. ಗುಂಡಪ್ಪ ಕೂಡ ರಾಮಣೀಯಕದಿ ನಲವಕ್ಷಿಯೊಡನ ಚಲಮನ ಪ್ರೇಮಮಯ ಮನನೊಡನೆ ಮೋಹ ಬಡದಾತ್ಮ ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿರೆ ಯಾಮಳ ವರಂಗಳವು ಮಂಕುತಿಮ್ಮ. ಈ ಕಗ್ಗದಲ್ಲಿ ಯಾಮಳ ಅಂದರೆ ಜೋಡಿ ವರ, ಯಾಮಳ ವರಂಗಳು ಅಂದರೆ ಜೋಡಿ ವರ. ನಿಮಗೆ ರಾಮನಂತ ಒಂದು ನಿರ್ಭಯವಾದ ನಿಯಮವೂ ಇರಬೇಕು, ಭೀಮನ ಬಲವೂ ಇರಬೇಕು, ಅಂಥವೆಲ್ಲ ಇದ್ರೆ ನಿಮಗೆ ಯಾಮಳ ವರ ಅದು ಜೋಡಿ ವರವಾಗತ್ತೆ ಅಂತ ಗುಂಡಪ್ಪ ಯಾಮಳವನ್ನಿಲ್ಲಿ ಜೋಡಿ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಅದು ಜೋಡಿನೂ ಆಗತ್ತೆ, ಒಂದು ಗೂಡುವುದು ಅನ್ನೋ ಅರ್ಥವೂ ಆಗತ್ತೆ. ಹಾಗೆ ನೇತ್ರತಂತ್ರದಲ್ಲಿ ನಾವು ಮಹೇಶ್ವರನ ಆ ನೇತ್ರವನ್ನು ಸ್ತುತಿಸುತ್ತೇವೆ. ಯಾವುದು ಪರ, ಸೂಕ್ಷ್ಮ ಮತ್ತು ಇತರ ಯೋಗಗಳ ಮೂಲಕ ಮುದ್ರಿತರಾದವರನ್ನು ಲೀಲಾಜಾಲವಾಗಿ ಗುರುತಿಸಿ ಅವರ ಮುದ್ರೆಯನ್ನು ಒಡೆದು ಪರಮ ಅದ್ವೈತವನ್ನು ಪ್ರಕಟಿಸುತ್ತದೆಯೋ ಅಂತಹ ಮಹೇಶ್ವರನ ನೇತ್ರವನ್ನು ನಾನು ಸ್ತುತಿಸುತ್ತೇನೆ. ನಾವು ಸ್ತುತಿಸುತ್ತಿದ್ದೇವೆ ಅಂದರೆ ಇಲ್ಲಿ ಗುರು ಶಿಷ್ಯ ಸೇರಿ ಸ್ತುತಿ ಮಾಡ್ತಾ ಇದ್ದಾರೆ ಅಂತ. ನೇತ್ರತಂತ್ರ ಅಂದಿದ್ದು ಆಜ್ಞಾಚಕ್ರದಲ್ಲಿ ಧ್ಯಾನ ಮಾಡುವುದು, ಜಾಗೃತಿ ಮಾಡಿಕೊಳ್ಳೋದಲ್ಲ, ಧ್ಯಾನ ಮಾಡುವುದು, ಭ್ರೂ ಮಧ್ಯೆ ಧ್ಯಾನ ಮಾಡುತ್ತಾ ಒಳಗೆ ಬಿಂದುಗೆ ಹೋಗುವಂತಹ ಒಂದು ತಂತ್ರ, ಟೆಕ್ನಿಕ್ ಅದು. ಸೊ ಇಲ್ಲಿ ಯೋಗ ಅಂತ ಬಂದಾಗ 3 ಯೋಗಗಳನ್ನ ಹೇಳ್ತಾ ಇದ್ದಾರೆ. ಒಂದು ಸ್ಥೂಲ, ಸೂಕ್ಷ್ಮ ಮತ್ತು ಜ್ಯೋತಿ. ಈ 3 ರೀತಿಯಲ್ಲಿ ನಾವು ಯೋಗವನ್ನ ಮಾಡ್ಬೋದು. ಅಂದರೆ 3 ರೀತಿಯಲ್ಲಿ ನಾವು ಕೂಡುವಿಕೆ, ಇಲ್ಲಿ ಯೋಗ ಅಂತ ಬಂದಾಗ ಕೂಡುವಿಕೆ ಬಗ್ಗೆ ಅಥವಾ ಪ್ರಾಕ್ಟೀಸ್, 3 ರೀತಿಯ ಪ್ರಾಕ್ಟೀಸ್ ಇದೆ ಇಲ್ಲಿ. ಸ್ಥೂಲ, ಸೂಕ್ಷ್ಮ ಮತ್ತು ಪರ ಅಥವಾ ಜ್ಯೋತಿ. ಸೊ 3 ರೀತಿ ನಾವು ಯೋಗ ಪ್ರಾಕ್ಟೀಸ್ ಅನ್ನೋ ಅರ್ಥದಲ್ಲಿ ಯೋಗ ಬಳಸ್ತಾರೆ. ಅಲ್ಲಿ ಯಾಮಳ ಅಂತ ಬಂದಾಗ ಜೋಡಿ ಅಥವಾ ಕೂಡುವುದು ಅಂತ ಆದರೆ, ಇಲ್ಲಿ ನೇತ್ರತಂತ್ರದಲ್ಲಿ ಯೋಗ ಅನ್ನೋ ಪದನ ಪ್ರಾಕ್ಟೀಸ್ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಹಾಗೆ ತಂತ್ರಸಾರದಲ್ಲಿ ಯೋಗ ಅಂದರೆ ಶೂನ್ಯದಿಂದ ವ್ಯಾನದವರೆಗೂ ವಿಶ್ರಮಿಸುವಾಗ ಸಿಗುವ ಅನುಭೂತಿ. ನಿಜಾನಂದ, ನಿರಾನಂದ, ಪರಾನಂದ, ಬ್ರಹ್ಮಾನಂದ, ಮಹಾನಂದ, ಚಿದಾನಂದ. ಇಲ್ಲಿ ಯೋಗ ಅಂದರೆ ಸ್ಥಿತಿ ಅಂತ ಹೇಳ್ತಾರೆ ತಂತ್ರಸಾರದಲ್ಲಿ. ಒಂದೇ ಪದವನ್ನ ಹಲವು ರೀತಿ ಬಳಕೆ ಮಾಡುವಂಥದ್ದು. ಯೋಗ ಅಂದ ತಕ್ಷಣ ಬರೀ ಒಂದಾಗುವುದು ಅನ್ನೋ ಅರ್ಥ ಅಂತಲ್ಲ, ಹಲವು ರೀತಿಯಲ್ಲಿ ಯೋಗವನ್ನ ಬಳಕೆ ಮಾಡಾಗುತ್ತೆ. ಒಂದು ಕೂಡುವುದು ಅಂತಾದರೆ, ಇನ್ನೊಂದು ಪ್ರಾಕ್ಟೀಸ್ ಅಂತಾದರೆ, ಇನ್ನೊಂದು ಸ್ಥಿತಿ. ಇಲ್ಲಿ ಯಾವಾಗ ನಾವು ಶೂನ್ಯದಲ್ಲಿ ಅಂದರೆ ನಮಗೆ ಶೂನ್ಯ ಹಲವು ಕಡೆ ಅನುಭವ ಬರುತ್ತೆ. ಒಂದು ಅನಾಹತದಲ್ಲಿ ಮತ್ತು ಆಜ್ಞಾದಲ್ಲಿ, ಸಹಸ್ರಾರದಲ್ಲಿ 3 ಕಡೆ ಒಟ್ಟು 5 ಅಂತ ಅನ್ಬೋದು. ಒಟ್ಟು 5ರಿಂದ ಕೆಲವೊಂದು ಮಾರ್ಗಗಳಲ್ಲಿ 5 ಶೂನ್ಯ ಅಂತೀವಿ, ವ್ಯೋಮ ಅಂತಲೂ ಕರಿತೀವಿ, ಶೂನ್ಯ ಅಂತೀವಿ. ಅದನ್ನು ಒಂದೊಂದು ಮಾರ್ಗದಲ್ಲಿ ಒಂದೊಂದು ಹೆಸರಿದೆ. ಸೊ ಒಬ್ಬರು 5 ಅಂತ, ಕೆಲವರು 6 ಅಂತಾರೆ. ಅವರ ಪದ್ಧತಿಗೆ ವ್ಯತ್ಯಾಸ ಆಗುತ್ತೆ. ಆದರೆ ಮುಖ್ಯವಾಗಿ ನಮಗೆ ಶೂನ್ಯ ಅಂತ ಬಂದಾಗ ಒಂದು ಅನಾಹತ, ಆಜ್ಞಾ ಮತ್ತು ಸಹಸ್ರಾರ, ಮತ್ತೊಂದು ವ್ಯಾನ. ನಮ್ಮಲ್ಲಿ ಪಂಚ ಪ್ರಾಣಗಳಿದೆ. ಆ ಪಂಚ ಪ್ರಾಣಗಳಲ್ಲಿ ವ್ಯಾನವು ಒಂದು. ಆ ವ್ಯಾನದಲ್ಲಿ ನಾವು ನಿಲ್ಲುವುದು ರಿಪೋಸ್, ವಿಶ್ರಮಿಸುವುದು, ರೆಸ್ಟ್ ಅಲ್ಲ, ರಿಪೋಸ್ ಮಾಡುವಂಥದ್ದು, ವಿಶ್ರಮಿಸುವುದು, ಅದು ಯೋಗ. ಇದು ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದೆ. ಮತ್ತೆ ಯೋಗ ಅಂತ ಬಂದಾಗ ನಾವು ಪ್ರಾಕ್ಟೀಸ್ ಅಂತ ನೋಡೋದಾದರೆ ಇದನ್ನು ಮತ್ತೆ 4 ರೀತಿ ಡಿವೈಡ್ ಮಾಡ್ಬೋದು. ವಿದ್ಯಾಪಾದ, ಕ್ರಿಯಾಪಾದ, ಚರ್ಯಾಪಾದ, ಯೋಗಪಾದ. ನಾವು ತಂತ್ರ ಅಂತ ಬಂದಾಗ ಬರೀ ಹೊರಗಿನ ಬಾಹ್ಯಾಚರಣೆ, ವಿಗ್ರಹಗಳನ್ನ ಇಟ್ಕೋತೀವಿ, ಅದನ್ನು ಪೂಜೆ ಮಾಡ್ತೀವಿ, ಬಾಮ್ ಬೂಮ್ ಬುಷ್ ಐಂ ಕ್ಲೀಂ ಶ್ರೀಮ್ ಅಂತೆಲ್ಲ ಹೇಳಿ ಅನವಶ್ಯಕ ಒಂದು ವಿಚಿತ್ರವಾದ ವಿಲಕ್ಷಣವಾದ ಸಿದ್ಧಿಗಳನ್ನ ಪಡ್ಕೋತಾರೆ ಅಂತಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತಹ ತಂತ್ರದಲ್ಲಿ ಯೋಗ ಇದೆ. ಹಾಗಾಗಿ ನಾವು ಮೊದಲು ವಿದ್ಯಾಪಾದ, ಆ ಸಿದ್ಧಾಂತದ ಪರಿಚಯ ಆಗಬೇಕು ನಮಗೆ. ಯಾವುದಲ್ಲೂ ಕೂಡ ಸಿದ್ಧಾಂತವಿಲ್ಲದೆ ಮುಂದೆ ಇಲ್ಲ. ಇದು 4 ಪಾದಗಳು. ಒಂದು ವಿದ್ಯೆಯನ್ನು ತಿಳಿಬೇಕು, ಮತ್ತೊಂದು ಕ್ರಿಯೆ, ಆ
ಅವನ್ನ ಗುರುವಿನ ನಾವು ಸಮೀಪಿಸಿದಾಗ ಅವನು ದೀಕ್ಷೆಯನ್ನು ನೀಡ್ತಾನೆ. ದೀಕ್ಷೆ ನೀಡೋನ್ನ ಯೋಗ ಮಾರ್ಗದಲ್ಲಿ ನಡೆಸೋಕೆ ಶುರು ಮಾಡ್ತಾನೆ. ಹಾಗಾಗಿ ನಮಗೆ ವಿದ್ಯಾಪಾದ, ಹಾಗೆ ಕ್ರಿಯಾಪಾದ, ಚರ್ಯಾಪಾದ ಕೆಲವೊಂದಷ್ಟು ಆಚರಣೆ ಇರುತ್ತೆ. ಅವ್ರದೊಂದು ಧ್ಯಾನ ಮಂತ್ರ ಇರ್ಬೋದು, ಅದನ್ನ ಸ್ವಚ್ಛಗೊಳಿಸೋದು ಹೇಗೆ, ಅವನು ಯಾವ ರೀತಿ ವಸ್ತ್ರಗಳನ್ನ ಉಡಬೇಕು, ಹೀಗೆ ಒಂದೊಂದು ಮಾರ್ಗದಲ್ಲೂ ಒಂದೊಂದು ರೀತಿ ಇರುತ್ತೆ. ಅದನ್ನ ಪಾಲಿಸುವುದು, ಆಚರಿಸುವುದು. ಮತ್ತೊಂದು ಯೋಗ ಮಾರ್ಗ, ಅಲ್ಲಿ ಪ್ರಾಣಾಯಾಮ, ಧಾರಣೆ, ಧ್ಯಾನ, ಮುದ್ರೆ, ಹೀಗೆ ಸಮಾಧಿ, ಹೀಗೆ ಹಲವುಗಳನ್ನ ಅಭ್ಯಾಸ ಮಾಡಿಸುವುದು ಯೋಗಪಾದ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಒಗ್ಗೂಡಿಸುವುದನ್ನೇ ಜ್ಞಾನಿಗಳು ಯೋಗ ಎಂದು ಪರಿಗಣಿಸುತ್ತಾರೆ. ಇಲ್ಲಿ ಏಕತ್ವವನ್ನ ಹೇಳ್ತಾ ಇದೆ. ಒಂದಿದೆ, ಆತ್ಮ ಇದೆ, ಪರಮಾತ್ಮ ಇದೆ, ಒಗ್ಗೂಡಿಸುವುದು ಇದನ್ನೇ ಯೋಗ ಅಂತ. ಇದು ಒಂದಾಗುವುದು, ಏಕತ್ವದ ಬಗ್ಗೆ ಇಲ್ಲಿ ಈ ತಂತ್ರ ನಮಗೆ ಯೋಗವನ್ನ ಈ ರೀತಿಯ ಅರ್ಥದಲ್ಲಿ ಬಳಕೆ ಮಾಡ್ತಾ ಇದೆ. ಹಾಗೆ ನಿಮಗೆ ಪರಾಖ್ಯ ತಂತ್ರ ಅಂತಿದೆ, ಅಲ್ಲಿ ಚರ್ಚೆ ಆಗತ್ತೆ. ಯೋಗ ಅನ್ನೋ ಅರ್ಥ ಏನು ಅನ್ನೋ ವಿಷಯದಲ್ಲಿ ಚರ್ಚೆ ಆಗುವಂತೆ ಒಂದು ಸಂಭಾಷಣೆ ಬರುತ್ತೆ. ಅದು ಭಗವಂತನ ಜೊತೆ ಒಂದಾಗುವುದು ಸಾಧ್ಯವೇ ಇಲ್ಲ, ಏಕೆಂದರೆ ಅವನಿಂದ ದೂರವಾಗಲು ಸಾಧ್ಯವಿಲ್ಲ. ಎಲ್ಲೆಲ್ಲವೂ ಸದಾಕಾಲ ಇರುವ ಭಗವಂತನಿಂದ ನಾವು ಯಾವಾಗ ತಾನೇ ಬೇರೆಯಾಗಿದ್ದೇವೆ. ಹಾಗಾಗಿ ಯೋಗವೆಂದರೆ ನಿಜ ಸ್ವರೂಪವನ್ನು ಅರಿಯುವುದು. ನಾನಾಗಲೇ ಪ್ರತ್ಯಭಿಜ್ಞ ಅಂದೆ. ಅಭಿಜ್ಞ ಅಂದರೆ ಕಾಗ್ನಿಷನ್, ನನ್ನ ನಿಜ ಸ್ವರೂಪನ್ನ ನಾನು ಅರಿವು ಮಾಡಿಕೊಳ್ಳುವುದು. ಇಲ್ಲಿ ಹೊಸದಾಗಿ ಪಡ್ಕೊಳ್ಳೋಕ್ಕೇನೂ ಇಲ್ಲ. ನನಗೆ ಅರಿವಿರಲಿ, ಅರಿವಿಲ್ಲದೆ ಇರಲಿ, ನಾನು ಆತ್ಮಸ್ವರೂಪನೇ ಆಗಿದ್ದೇನೆ. ಅದು ಸತ್ಯಚಿತ್ ಆನಂದ ಸ್ವರೂಪವಾಗಿದೆ. ಅದು ನನಗೆ ತಿಳಿದಿಲ್ಲ ಅಂತ ತಕ್ಷಣ ನನಗೆ ಆ ಗುಣ ಇಲ್ಲ ಅಂತಲ್ಲ, ನನಗೆ ಮರೆತು ಹೋಗಿದೆ. ಸೊ ನನಗೆ ಅರಿವು ಬರುತ್ತೆ, ನನ್ನ ನಿಜ ಸ್ವರೂಪದ ಅರಿವು ಬರುತ್ತೆ ಹೊರತು ಹೊಸದಾಗಿ ನಾನು ಯಾವ ಗುಣಗಳನ್ನು ಪಡೀತಿಲ್ಲ. ಹಾಗಾಗಿ ಮತ್ತೆ ಭಗವಂತ ಸದಾಕಾಲ ಎಲ್ಲ ಕಡೆ ಇರೋದ್ರಿಂದ ಅವನಿಗೆ ಕಳ್ಕೊಂಡೇ ಇಲ್ಲ. ಅವನನ್ನು ಗುರುತಿಸೋದು ಹೇಗೆ ಮರ್ತಿದ್ದೀವಿ. ಅದು ನಮಗೆ ಅರಿವಿಲ್ಲ ಅನ್ನೋದು ಬಿಟ್ಟರೆ, ಭಗವಂತ ಇರಲಿಲ್ಲ, ಈಗ ಬಂದ್ಬಿಟ್ಟ, ಅವನು ನಮ್ಮಿಂದ ದೂರ ಆಗ್ಬಿಟ್ಟಿದೆ, ಈಗ ಹತ್ರ ಅದನ್ನಕ್ಕಾಗಲ್ಲ. ಅವನು ಸದಾಕಾಲ ಎಲ್ಲ ಕಡೆ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂದಾಗ ದೂರ ಎಲ್ಲಾಗಿದ್ದೀನಿ? ನಾನು ದೂರ ಆಗೇ ಇಲ್ಲ. ನನ್ನೊಳಗೆ ಇದ್ದಂಥ ವಿಷಯ ಗೊತ್ತು, ಬಟ್ ಅನುಭವಕ್ಕೆ ಬಂದಿಲ್ಲ. ಅದು ಅನುಭವಕ್ಕೆ ಬರುತ್ತೆ, ಅದು ಅರಿವಿಗೆ ಬರುತ್ತೆ. ಹಾಗಾಗಿ ಯೋಗ ಅಂತಂದರೆ ಅರಿವು, ನನ್ನ ನಿಜ ಸ್ವರೂಪದ ಅರಿವು ಹೊರತು ಮತ್ತೇನೂ ಅಲ್ಲ ಅಂತ ಯೋಗ ಅನ್ನೋ ಅರ್ಥಕ್ಕೆ ಅರಿವು ಅನ್ನೋ ಅರ್ಥವನ್ನ, ಯೋಗ ಅನ್ನೋ ಪದಕ್ಕೆ ಅರಿವು ಅನ್ನೋ ಅರ್ಥವನ್ನ ಕೊಡಲಾಗುತ್ತೆ. ಯೋಗವೆಂದರೆ ಶ್ವಾಸ ಉಶ್ವಾಸಗಳ ಸೇರುವಿಕೆ, ರಕ್ತ ರೇತಸ್ಸಿನ ಸೇರುವಿಕೆ, ಸೂರ್ಯ ಚಂದ್ರರ ಸೇರುವಿಕೆ, ಆತ್ಮ ಪರಮಾತ್ಮನ ಸೇರುವಿಕೆ. ಇಲ್ಲಿ ಗೋರಖ್ನಾಥ ಹೇಳ್ತಾ ಇದ್ದಾನೆ, ಯೋಗನ ಸೇರುವಿಕೆ. ಇಲ್ಲಿ ರಕ್ತ ಮತ್ತೆ ರೇತಸ್ಸು ಅಂದರೆ ನೀವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದಾಗ ವೀರ್ಯವನ್ನ ಹೊರಹಾಕುವ ಹಾಗಿಲ್ಲ, ಸ್ಖಲನ ಆಗೋ ಹಾಗಿಲ್ಲ. ಹಾಗದು ತಡೆ ಹಿಡಿದಾಗ ಆ ರೇತಸ್ಸು ಏನಾಗುತ್ತೆ, ರಕ್ತದಲ್ಲಿ ಬೆರೆತು ಊರ್ಧ್ವಮುಖವಾಗಿ ಬೆಳೀತಾ ಹೋಗುತ್ತೆ. ಆಗ ನಮಗದು ಮೂಲಾಧಾರದಿಂದ ಮೇಲೆ ಹೋಗೋದಕ್ಕೆ ಬೇಕಾದಂಥ ಪ್ರಾಣಶಕ್ತಿಗದು ಮತ್ತಷ್ಟು ಇಂಬು ಕೊಡುತ್ತೆ. ಹಾಗವರು ಅದೊಂದು ರೀತಿ ನಮ್ಮಲ್ಲಿ ಇರುವ ಶಕ್ತಿಯನ್ನ ಕ್ರೋಢೀಕರಿಸುವುದು, ಅನವಶ್ಯಕ ದೇಹ ಹೊರಗೆ ಬಿಡೋ ಬದಲು ಅದನ್ನೇ ಒಳಗಿಟ್ಕೊಂಡ್ರೆ ಮೇಲೆ ಏರೋದಕ್ಕೆ, ಚಕ್ರಗಳ ಮುಖಾಂತರ ಏರೋದಕ್ಕೆ ಸುಲಭ ಆಗತ್ತೆ ಅಂಥೇಳಿ ರೇತಸ್ಸನ್ನ ದೇಹದಿಂದ ಹೊರಗೆ ಹಾಕೋದಿಲ್ಲ. ಅದಕ್ಕೆ ಅವ್ರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾರೆ. ಹಾಗೆ ಇಲ್ಲಿ ರಕ್ತ ಮತ್ತೆ ರೇತಸ್ಸು ಒಂದಾಗುವುದು, ಬೆರೆಯುವುದು, ಮತ್ತೆ ಶ್ವಾಸ ಮತ್ತೆ ಉಶ್ವಾಸ, ನೀವು ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ. ಇದನ್ನು ಪೂರಕ ಮತ್ತೆ ರೇಚಕ ಅಂತ ಪರಿಗಣಿಸಿದ್ರೆ, ಈ ಪೂರಕ ರೇಚಕದ ನಡುವೆ ಕುಂಭಕ ಇರುತ್ತೆ. ಅದು ಮುಂದೆ ತಂತ್ರವನ್ನು ನೋಡ್ತಾ ಹೋದಾಗ ಏನಂದ್ರೆ ಮತ್ತೆ ಬಿಡಿಸಿ ಹೇಳಿ ನೋಡೋಣಂತೆ. ಸೊ ಈ ಪೂರಕ ಮತ್ತೆ ರೇಚಕದ ಮಧ್ಯೆ ಕುಂಭಕದಲ್ಲಿ ಎರಡನ್ನು ಸೇರಿಸುವುದು. ಅದಕ್ಕೆ ಭಗವದ್ಗೀತೆ ಕೃಷ್ಣ ಪ್ರಾಣವನ್ನ ಅಪಾನದಲ್ಲಿ, ಅಪಾನವನ್ನ ಪ್ರಾಣದಲ್ಲಿ ಹೋಮ ಮಾಡ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನ ಗೋರಖ್ನಾಥ್ ಹೇಳ್ತಾ ಇದ್ದಾನೆ, ಶ್ವಾಸ ಮತ್ತೆ ಉಶ್ವಾಸ ನಿಮಗೆ ಬ್ರೀದ್ ಇನ್, ಬ್ರೀದ್ ಔಟ್, ಇನ್ಹೇಲ್, ಎಕ್ಸೇಲ್, ಪ್ರಾಣ, ಅಪಾನ ಇವೆರಡನ್ನ ಕೂಡಿಸುವುದು ಅಂತ. ಮತ್ತೆ ಸೂರ್ಯ ಚಂದ್ರ ಅಂದ್ರೆ ಪಿಂಗಳ ನಾಡಿ, ಇಡನಾಡಿ, ನಿಮಗೆ ಸೂರ್ಯನಾಡಿ, ಚಂದ್ರನಾಡಿ ಇವೆರಡು ಸೇರುವುದು. ಇಲ್ಲಿ ಮೂಲಾಧಾರದಿಂದ ಹೀಗದು ಎರಡು ನಾಡಿಗಳು ಹೀಗೆ ಬಂದಿರುತ್ತೆ, ಬರ್ತಾ ಬರ್ತಾ ಇಲ್ಲಿ ಸೇರ್ಕೊಂಡು ಕೊನೆಗೆ ಇಲ್ಲಿ ಸಹಸ್ರಕ್ಕೆ ಬಂದು ಸೇರುತ್ತೆ. ಸೊ ಈ ಸೇರುವುದಿದೆಯಲ್ಲ, ಅಲ್ಲಿ ನಾವು ಸೇರುವುದು, ಇವೆರಡನ್ನು ಬಳಸಿಕೊಳ್ಳುವುದು, ಇಡ ಮತ್ತೆ ಪಿಂಗಳ ಬೆಳೆಸಿನ ಸುಷುಮ್ನಾದಲ್ಲಿ ಸೇರುವುದು, ಅದು ಯೋಗ. ಆತ್ಮ ಪರಮಾತ್ಮನ ಸೇರುವಿಕೆ, ಅವರಿಬ್ಬರು ನಾವು ಭಗವಂತ ಅನುಭವಕ್ಕೆ ಬಂದಿಲ್ಲ, ಆತ ಅನುಭವಕ್ಕೆ ಬರಕ್ಕೆ ಶುರು ಆಗ್ತಾನೆ. ಅಲ್ಲಿ ಅಹಂಕಾರ ಅನ್ನೋದು ಲಯವಾಗಿ, ಮನೋಲಯವಾಗಿ ಆತ್ಮ ಪರಮಾತ್ಮ ಲೀನವಾಗುತ್ತೆ. ಇಲ್ಲಿ ಸೇರುವುದು ಅನ್ನೋ ಅರ್ಥದಲ್ಲಿ ಯೋಗವನ್ನ ಗೋರಖನಾಥ ಬಳಸ್ತಾನೆ. ಹಾಗೆ ನಾವು ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ, ಚಿತ್ತವೃತ್ತಿಯನ್ನು ತಡೆಯುವುದೇ ಯೋಗವಾಗಿದೆ, ಆಗ ನೋಡುತ್ತಿರುವವನು ತನ್ನ ರೂಪದಲ್ಲಿ ನೆಲೆ ನಿಲ್ಲುತ್ತಾನೆ. ಚಿತ್ತವೃತ್ತಿ, ನನ್ನ ಮನಸ್ಸು ಬುದ್ಧಿ ಎಲ್ಲೆಲ್ಲೋ ಓಡಾಡ್ತಾ ಇದೆ, ಅಹಂಕಾರ ಎಲ್ಲೆಲ್ಲೋ ಓಡಾಡ್ತಾ ಇದೆ,
ಅದು ನನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಂತಿಲ್ಲ. ನಾನೇ ಮನಸ್ಸು, ಬುದ್ಧಿ, ಅಹಂಕಾರ ಅಂದ್ಕೊಂಡು ನನ್ನ ಭಾವನೆಗಳು ಬರ್ತಿರೋದು ನನಗೇನೆ, ನನ್ನ ಚಿಂತನೆ ಬರ್ತಿರೋದು ನನಗೇನೆ ಅಂತ ಅದರಲ್ಲೇ ತೊಡಗಿಕೊಂಡಿರ್ತೀನಿ. ಇದನ್ನ ಚಿತ್ತವೃತ್ತಿ ಅಂತಾರೆ. ಇಂಥ ಚಿತ್ತವೃತ್ತಿಯಿಂದ ನಾನು ಡಿಸ್‌ಅಸೋಸಿಯೇಟ್ ಆಗೋದು, ಅದರಿಂದ ನಾನು ಹೊರ ನಿಂತು ಮನಸ್ಸು, ಬುದ್ಧಿ, ಅಹಂಕಾರ ನಾನಲ್ಲ ಅಂತ ನನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ಲುವುದಿದೆಯಲ್ಲ, ಇದು ಯೋಗ. ಚಿತ್ತ ನಿವೃತ್ತಿಯೇ ಯೋಗ. ಆ ಚಿತ್ತ ನಿವೃತ್ತಿ ಆದಾಗ ತನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ತಾನೆ. ಇಲ್ಲೂ ಕೂಡ ಪತಂಜಲಿ ಹೇಳ್ತಾ ಇದ್ದಾನೆ, ಅಧ್ಯಾತ್ಮ, ಆತ್ಮ ಸಾಕ್ಷಾತ್ಕಾರ ಅಥವಾ ಸತ್ಯ ಸಾಕ್ಷಾತ್ಕಾರ, ಕೈವಲ್ಯ, ನಿರ್ವಾಣ, ಅದನ್ನ ಏನ್ ಬೇಕಾದ್ರೆ ಕರೆಯೋಣ, ಅದೆಲ್ಲವೂ ಕೊನೆಗೆ ಏನ್ ಮಾಡುತ್ತೆ, ನನ್ನ ನಿಜ ಸ್ವರೂಪಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ನಿಜವಾಗ್ಲೂ ಅಧ್ಯಾತ್ಮದ, ಯೋಗದ ಉದ್ದೇಶ. ನನ್ನ ನಿಜ ಸ್ವರೂಪವನ್ನ ಅರಿಯುವುದು, ತಿಳಿಯುವುದಲ್ಲ, ಓದುವುದಲ್ಲ, ಅದನ್ನ ಅನುಭವಕ್ಕೆ ತಗೊಂಡು ಬರೋದು, ನನ್ನನ್ನು ನಾನು ನೋಡ್ಕೊಳ್ಳೋದು, ನನ್ನ ನಿಜ ಸ್ವರೂಪ ನನ್ನ ಅನುಭವಕ್ಕೆ ಬರುವುದು. ಇದು ನಿಜವಾಗ್ಲೂ ಯೋಗ ಮತ್ತೆ ಅಧ್ಯಾತ್ಮದ ಉದ್ದೇಶ. ಇದರ ಹೊರತಾಗಿರೋದೆಲ್ಲ ಉತ್ಪ್ರೇಕ್ಷೆ ಮತ್ತೆ ಅನವಶ್ಯಕವಾದ ವಿಷಯಗಳು. ಯೋಗ ಅಂತ ಬಂದಾಗ ಅದು ಕ್ರಿಯೆನೂ ಹೌದು, ಯೋಗ ಅಂತ ಬಂದಾಗ ಸ್ಥಿತಿನೂ ಹೌದು, ಯೋಗ ಅಂತ ಬಂದಾಗ ಕೂಡುವಿಕೆನೂ ಹೌದು. ನೋಡುವುದ ನೋಡಲರಿಯದೆ ಕೆಟ್ಟಿತಿ ಲೋಕವೆಲ್ಲ, ನೋಡುವುದ ನೋಡಬಲ್ಲಡೆ ಕೂಡಲಿಲ್ಲ ಅಗಲಲಿಲ್ಲ, ನೋಟದ ಕೂಟದ ಅಗಲದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಬಲ್ಲ. ಇದನ್ನೇ ಅಲ್ಲಮಪ್ರಭು ಹೇಳ್ತಾರದು. ಯಾವುದನ್ನ ನೋಡಬೇಕೋ ಅದನ್ನ ನೋಡಲರಿಯದೆ ಜಗತ್ತು ಕೆಟ್ಟಿದೆ ಅಂದ್ರೆ, ಒಳಗೆ ಭಗವಂತನ ನೋಡಬೇಕು, ಅದು ನೋಡಕ್ ಗೊತ್ತಿಲ್ಲ, ಹೊರಗೆ ನೋಡ್ತಾ ಇದ್ದಾರೆ. ಕಳ್ಳರ ಕಣ್ಣಿಗೆ ಕಲ್ಲಂತೆ ಅಂತ ಮೈಸೂರು ಶಿವರಾಮ ಶಾಸ್ತ್ರಿಗಳು ತಮ್ಮ ತತ್ವಪದದಲ್ಲಿ ಬರೀತಾರೆ. ಹ್ಮ್, ಭಗವಂತ ಅಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ, ಎಲ್ಲ ಕಡೆಯೂ ಸೂಕ್ಷ್ಮವಾಗಿದ್ದಾನೆ. ನಾವು ಗೊತ್ತಿಲ್ದೇನೆ ಕಳ್ಳರಂತೆ ಬರೀ ಕಲ್ಲಲ್ಲಿ ನೋಡ್ಕೊಂಡು ಕೂತಿದ್ದೀವಿ ಅಂತ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾರೆ ಅಲ್ಲಮ್ಮ, ನೋಡುವುದ ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ನಮ್ಮೊಳಗೆ ಭಗವಂತ ಇದ್ದಾನೆ, ನೋಡೋದಕ್ಕೆ ಮಾರ್ಗ ಇದೆ. ಆ ಮಾರ್ಗ ಗೊತ್ತಿಲ್ಲದೆ ಅನವಶ್ಯಕ ಎಲ್ಲೆಲ್ಲೋ ಒದ್ದಾಡ್ತಾ ಇದೆ. ನೋಡುವುದ ನೋಡಬಲ್ಲಡೆ ಕೂಡಲಿಲ್ಲ ಅಗಲಿಲ್ಲ. ಯಾವಾಗ ನಿಮಗೆ ಯೋಗ ಮಾರ್ಗ ಗೊತ್ತಾಗತ್ತೆ, ಆಗ ನೀವಲ್ಲಿ ನಡೀತೀರಾ. ಆಗ ಕೂಡೋದು ಇಲ್ಲ, ಅಗಲೋದು ಇಲ್ಲ. ಯಾಕೆ? ಭಗವಂತ ತಾನಾಗಿ ಇದ್ದಾನೆ. ಅದು ಒಳಗೆ ಗುಹೇಶ್ವರ ತಾನು ಇಲ್ಲೇ ಇದ್ದಾನೆ, ಸದಾಕಾಲ ಇಲ್ಲೇ ಇದ್ದಾನೆ. ಅವನು ಇಲ್ದಿರೋ ಜಾಗವೇ ಇಲ್ಲ ಅಂದಾಗ ನಾವು ಕೂಡೋದು ಅಗಲೋದು ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಸದಾ ಜೊತೆಗೆ ಇದೀವಿ. ಅದು ಅರಿವಿಲ್ಲ ಅಷ್ಟೇ. ಇದನ್ನೇ ಪ್ರತ್ಯಭಿಜ್ಞಾನ. ಅದು ಪ್ರತ್ಯಭಿಜ್ಞವನ್ನ ಅಲ್ಲಮ್ಮ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾನೆ ನೋಡಿ. ನೀವು ಯಾವಾಗ ನೋಡುವುದ ನೋಡಬಲ್ಲಡೆ ಅದು ಗೊತ್ತಾಯ್ತು ಅಂದ್ರೆ ನಿಮಗೆ ಕೂಡಲಿಲ್ಲ ಅಗಲಲಿಲ್ಲ. ನೀವು ಕೂಡ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಯಾವತ್ತು ಬೇರೆ ಆಗೇ ಇಲ್ಲ, ಅಗಲೋದು ಇಲ್ಲ. ನೋಟದ ಕೂಟದ ಅಗಲದ ಸುಖವನ್ನು ಈ ನೋಡ್ತಾ ಇದೀವಿ, ಅಲ್ಲಿ ಕೂಡ ಅವಶ್ಯಕತೆ ಇಲ್ಲ, ಆಗ್ಲೇ ಜೊತೆಗಿದ್ದೀವಿ ಅನ್ನೋ ಸುಖ ಶರಣನಿಗೆ ಮಾತ್ರ ಗೊತ್ತು. ಯಾರೋ ಆ ರೀತಿ ಗುಹೇಶ್ವರನಲ್ಲಿ ಶರಣಾಗಿ ಆ ಯೋಗ ಮಾರ್ಗದಲ್ಲಿ ನಡೆದಿದ್ದಾನೆ. ಆ ಯೋಗ ಮಾರ್ಗದಲ್ಲಿ ನಡೆದವನಿಗೆ ಮಾತ್ರ ಈ ಸುಖ ಗೊತ್ತು, ಈ ಆನಂದ. ಅವನು ಯಾವತ್ತೂ ಬೇರೆ ಆಗೇ ಇಲ್ಲ. ನಾವು ಸದಾಕಾಲ ಜೊತೆಗೇ ಇದ್ವಿ, ಅದು ಅರಿವಿರ್ಲಿಲ್ಲ. ಯಾರಿಗೆ ಅರಿವು ಬರುತ್ತೆ, ಅರಿವು ಬಂದವನಿಗೆ ಮಾತ್ರ ಗೊತ್ತು, ಮತ್ತೊಬ್ಬನಿಗದು ಗೊತ್ತಾಗಲ್ಲ ಅಂತ ಅಲ್ಲಮ ಪ್ರಭು ಪ್ರತ್ಯಭಿಜ್ಞವನ್ನು ಅಷ್ಟು ಚೆನ್ನಾಗಿ ಹೇಳ್ತಾರೆ. ದೇವ ಪ್ರತಿಯೊಂದು ಅಂಶವೂ ಬಿಡದಂತೆ ರುದ್ರಯಾಮಳದಿಂದ ತ್ರಿಕಾಭೇದವನ್ನು ನಾನು ತಿಳಿದೆನು. ಆದರೂ ಪರಮೇಶ್ವರನೇ, ಇವತ್ತಿಗೂ ಸಂಶಯದಿಂದ ನಾನು ಬಿಡುಗಡೆ ಹೊಂದಿಲ್ಲ. ಶಿವೆಗೆ ಗೊತ್ತಿಲ್ಲ ಅನ್ನೋ ವಿಷಯವೇ ಇಲ್ಲ. ಆದ್ರೂ ಕೂಡ ಕೇಳ್ತಾಳೆ ಅಂದ್ರೆ ಅದು ಕರುಣೆಯಿಂದ ಕೇಳ್ತಿದ್ದಾಳೆ. ಇಲ್ಲಿ ವಿಜ್ಞಾನ ಭೈರವ ಯಾರು ರಚಿಸಿಕೊಟ್ನೋ ಆತ ಅದನ್ನ ಶಿವ ಮತ್ತೆ ಶಿವೆಗೆ ಕ್ರೆಡಿಟ್ ಕೊಟ್ಟಿದ್ದಾನೆ. ತಾನು ಯಾರು ಅಂತಾನೆ ಹೇಳ್ಕೊಂಡಿಲ್ಲ. ಆತನು ಕೂಡ ಮುಂಚೆ ಇಷ್ಟೆಲ್ಲ ತಂತ್ರಗಳು ಬಂದಿದೆ, ಆದ್ರೂ ಇನ್ನು ಜನರಿಗೆ ಸಂಶಯ ಇದೆಯಲ್ಲ, ಸರಿ ಈ ಸಂಶಯ ದೂರ ಮಾಡಬೇಕು ಅಂತ ಕೃತಿ ಮಾಡಿದ್ದಾನೆ. ಆತ ಯೋಗಿ ಆಗಿದ್ದಾನೆ, ಸಾಧಕ ಆಗಿದ್ದಾನೆ, ಪಂಡಿತ ಅಲ್ಲ, ಸುಮ್ಮನೆ ಕೂತು ಬರೆದಿಲ್ಲ. ತಾನು ಎಲ್ಲಾ ತಂತ್ರಗಳನ್ನ ಪ್ರಾಕ್ಟೀಸ್ ಮಾಡಿದ್ದಾನೆ ಅಥವಾ ಪ್ರಾಕ್ಟೀಸ್ ಮಾಡಿರೋ ತಂತ್ರಗಳನ್ನ ನೋಡಿದ್ದಾನೆ. ಅದನ್ನು ದಾಖಲೆ ಮಾಡಿ ಕೊಟ್ಟಿದ್ದಾನೆ. 112 ತಂತ್ರಗಳನ್ನ ದಾಖಲೆ ಮಾಡಿ ಕೊಟ್ಟಿದ್ದಾನೆ. ಯಾಕೆ ಮಾಡಿಕೊಟ್ಟಿದ್ದಾನೆ? ಕರುಣೆಯಿಂದ ಮಾಡಿಕೊಟ್ಟಿದ್ದಾನೆ. ಎಲ್ಲರ ಸಂಶಯ ನಿವಾರಣೆ ಆಗಲಿ, ಎಲ್ಲರೂ ಯೋಗ ಮಾರ್ಗದಲ್ಲಿ ನಡೀಲಿ, ತಾನು ಕಂಡದ್ದನ್ನು ಎಲ್ಲರೂ ಕಾಣಲಿ ಅನ್ನೋ ಕರುಣೆಯಿಂದ ಆತ ಮಾಡಿಕೊಟ್ಟಿದ್ದಾನೆ. ಈ ಕರುಣಾರಸ ತುಂಬಾ ಮುಖ್ಯ. ಅದು ಬರೀ ಜ್ಞಾನಿಗೆ ಮಾತ್ರ ಇರಬೇಕು ಅಂತಲ್ಲ. ನಾವು ಜ್ಞಾನಿ ಆಗಬೇಕು ಅಂದ್ರೆ, ಯೋಗಿ ಆಗಬೇಕು ಅಂದ್ರೆ, ನಾನು ನಿಜ ಸ್ವರೂಪವನ್ನು ಅರಿಬೇಕು ಅಂದ್ರೆ ಕರುಣೆ ತುಂಬಾ ಮುಖ್ಯ. ಕರುಣಾ ಮೇಘ ನಿರಂತರ ಬರಿಯಾಗುತ್ತಿದೆ, ಭಾವ ಭಾವ ದ್ವಂದ್ವ ಹರಿಯುತ್ತಿವೆ, ಉದಿಸುತ್ತಿದೆ ಗಗನದಲ್ಲಿ ಅದ್ಭುತ, ನೋಡೋ ಭೂಸುಕು ಸಹಜ ಸ್ವರೂಪವ. ಸಹಜದಲ್ಲಿ ಚಿತ್ತವನ್ನು ಚೆನ್ನಾಗಿ ಶೋಧಿಸು, ಇದೇ ಜನ್ಮದಲ್ಲಿ ಸಿದ್ಧಿ ಮೋಕ್ಷ ದೊರೆಯುವುದು. ಅದ್ವಯ ಚಿತ್ತವೇ ತರುವರ, ಅದು ತ್ರಿಭುವನದಲ್ಲೆಲ್ಲ ಚಾಚಿತು. ಕರುಣೆಯೇ ಅದರ ಹೂವು ಹಣ್ಣು, ಅದಕ್ಕಿಂತ ಮಿಗಿಲಾದ ಪರೋಪಕಾರ ಬೇರೊಂದಿಲ್ಲ. ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮರವೇ, ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚ, ಕೂಡಲ ಚನ್ನ ಸಂಗಮ ದೇವ,
ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮಪಾಶ. ದಾರ್ಶನಿಕರು ಕೂಡ ಕರುಣೆಯನ್ನೇ ಪ್ರಧಾನವಾಗಿ ಹೇಳಿದ್ದಾರೆ ನೋಡಿ. ನಮಗಿವತ್ತು ಅದೇ ಇಲ್ಲ. ಯೋಗ ಮಾರ್ಗದಲ್ಲಿ ನಡಿಬೇಕು, ಅಧ್ಯಾತ್ಮ ನಡಿಬೇಕು ಅಂದರೆ ಒಂದಷ್ಟು ಗುಣಲಕ್ಷಣಗಳನ್ನು ನಾವು ಮೈಗೂಡಿಸ್ಕೋಬೇಕು. ಅದರಲ್ಲಿ ಪ್ರಮುಖವಾದದ್ದು ನಮಗೆ ಸ್ಥೈರ್ಯ, ತತ್ವಜ್ಞಾನ, ನಿಶ್ಚಯ, ಕರುಣೆ ಇಂತಹ ಗುಣಗಳು ನಮಗೆ ಬೆಳೆದಿಲ್ಲ ಅಂದರೆ, ನಾನು ಎಷ್ಟೇ ದಿನ ಮೂಗು ಹಿಡ್ಕೊಂಡು ಕೂತ್ಕೊಳ್ಳಿ, ಕೊಯಮತ್ತೂರು ಸ್ವಾಮಿ ಜೊತೆಗೆ ಹೋಗಲಿ, ಇನ್ನೊಬ್ಬರ ಹತ್ರಕ್ಕೆ ಹೋಗಲಿ, ಯಾವುದೇ ಶ್ರೇಷ್ಠವಾದ ಯೋಗ ಮಾರ್ಗದಲ್ಲೇ ನಡೆಯಲಿ, ಆತನಲ್ಲಿ ಕರುಣೆ ಇಲ್ಲ, ಕರುಣಾರಸ ಅನ್ನೋದು ಬಂದಿಲ್ಲ, ಗುರುವಿನಲ್ಲಿ ಕರುಣೆ ಇಲ್ಲ, ಶಿಷ್ಯನಲ್ಲೂ ಕರುಣೆ ಇಲ್ಲ ಅಂತಂದರೆ ಯೋಗ ಮಾರ್ಗ ನಮಗೆ ಫಲಿಸಲ್ಲ. ಎಂಥ ಅದ್ಭುತವಾದ ಟೆಕ್ನಿಕ್ ಇದ್ರೂ ನನಗೆ ಕರುಣೆ ಇಲ್ಲ ಅಂದರೆ ಆ ಟೆಕ್ನಿಕ್ ಫಲ ಕೊಡಲ್ಲ. ಯಾಕೆಂದರೆ ಆ ಕರುಣೆ ಎನ್ನುವುದು ನಮ್ಮಲ್ಲಿ ಪ್ರೇಮ ರಸವನ್ನು, ಭಕ್ತಿ ರಸವನ್ನು ಮೂಡಿಸುತ್ತೆ, ವಿಶ್ವ ಪ್ರೇಮವನ್ನು ಮೂಡಿಸುತ್ತೆ. ಆ ಕರುಣೆ, ಭಕ್ತಿ, ವಿಶ್ವ ಪ್ರೇಮ ಯೋಗ ಮಾರ್ಗದಲ್ಲಿ ನಮಗೆ ಭಗವಂತ ಒಲಿಯೋದಕ್ಕೆ ಸುಲಭ ಆಗತ್ತೆ. ಒಬ್ಬ ಟೀಚರು ಒಬ್ಬ ಸ್ಟೂಡೆಂಟ್‌ನ ತುಂಬ ಪ್ರೀತಿಸಬೇಕು ಅಂದರೆ, ಆ ಟೀಚರ್ ಪಾಠ ಮಾಡಿದಾತ ಕೇಳಬೇಕು, ಅರ್ಥ ಮಾಡ್ಕೊತಿರ್ಬೇಕು, ಶ್ರದ್ಧೆಯಿಂದ ಇರಬೇಕು. ಆಗ ಆ ಟೀಚರ್‌ಗೆ ಆ ಶಿಷ್ಯ ಇಷ್ಟ ಆಗ್ತಾನೆ. ಒಬ್ಬ ತಂದೆ ತಾಯಿಗೆ ಮಗನಲ್ಲಿ, ಮಗಳಲ್ಲಿ ಒಂದಷ್ಟು ಗುಣಗಳಿದ್ರೆ ಇಷ್ಟ ಆಗ್ತಾರೆ. ಸಮಾಜದಲ್ಲಿ ನಾಯಕನಿಗೆ ಇರುವಂಥ ಗುಣಗಳು ಇದ್ದಾಗ ಪ್ರಜೆಗಳಿಗೆ ಆತ ಇಷ್ಟ ಆಗ್ತಾನೆ. ಹಾಗೆ ನಮ್ಮಲ್ಲಿ ಒಂದಷ್ಟು ಗುಣಗಳಿದ್ರೆ ಭಗವಂತ ನಮಗೆ ಒಲಿತಾನೆ. ನಮಗಂಥ ಗುಣಗಳಿಲ್ಲ, ನಾನು ಬರೀ ಭಗವಂತ ಒಲಿಬೇಕು, ನನ್ನಲ್ಲಂಥ ಗುಣಗಳಿಲ್ಲ, ಗುರು ಒಲಿಬೇಕು, ನನಗಂಥ ಗುಣಗಳಿಲ್ಲ, ಯೋಗ ಮಾಡಿದ್ರೆ ಸಿದ್ಧಿ ಸಿಗಬೇಕು ಅಥವಾ ಯೋಗ ಮಾಡಿದ್ರೆ ನನಗೆ ನೆಮ್ಮದಿ ಸಿಗಬೇಕು, ಶಾಂತಿ ಸಿಗಬೇಕು ಅಂದರೆ ಸಾಧ್ಯ ಇಲ್ಲ. ಬೇಸಿಕ್ ಗುಣಗಳನ್ನ ನಾವು ಅಳವಡಿಸ್ಕೊಂಡಿಲ್ಲ ಅಂದರೆ ಆ ಯಾವ ಯೋಗ ಮಾರ್ಗವನ್ನು ದಲ್ಲಿ ನಾವು ನಡಿತೀವಿ ಅದು ಫಲವನ್ನು ನೀಡಲ್ಲ. ಇನ್ನು ನಾವು ಈ ಪಾಯಿಂಟ್ಸ್ ನಾವು ನೋಡಿದ್ವಿ. ಇನ್ನು ತ್ರಿಕ ಅಂತ ಪದವನ್ನು ಆ ಶ್ಲೋಕದಲ್ಲಿ ಗಮನಿಸಬೇಕಾದ್ದು. ಇದು ಮುಖ್ಯವಾದದ್ದು. ಇಡೀ ತ್ರಿಕಾ ಸಿಸ್ಟಮ್ ಏನಿದೆ ಅದನ್ನು ತದನಂತರ ಕಾಶ್ಮೀರಿ ಶೈವಿಸಮ್ ಅಂತ ತದನಂತರ ಕರೆದಿದ್ದು. ಆದರೆ ಮೂಲದಲ್ಲದು ತ್ರಿಕಾ ಪದ್ಧತಿ. ಈ ತ್ರಿಕಾ ಸಿಸ್ಟಮಲ್ಲಿ ನಮಗೆ ತ್ರಿಕಾ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ತ್ರಿಕಾ ಅಂದರೆ ಮೂರು ಅಂತ. ನಾವು ಕೂಟಸ್ಥ ಅಂತ ನೋಡ್ತೀವಿ, ಅದು ಅಪರೋಕ್ಷ ಅನುಭೂತಿಲಿ ಬರುತ್ತೆ, ಮ್, ಭಗವದ್ಗೀತೆಲಿ ಬರುತ್ತೆ, ಎಲ್ಲ ಕಡೆಯೂ ಕೂಟಸ್ಥ ಅಂತ ಬರುತ್ತೆ. ಕೂಟ ಅಂದರೆ ಮೂರು ಸೇರಿರುವಂಥದ್ದು. ನಾವು ತ್ರಿಕೂಟ ಅಂತ ಬಂದ ತಕ್ಷಣ ಭಾಗವತ ವೈಷ್ಣವ ಪರಂಪರೆಯಲ್ಲಿ ನೋಡಿದಾಗ ನಮಗೆ ತ್ರಿಗುಣ ತ್ರಿಗುಣಗಳು ನಮ್ಗೆ ಬರುತ್ತೆ. ಅಲ್ಲಿ ಸಾತ್ವಿಕ, ರಾಜಸ, ತಾಮಸ, ಆ ತ್ರಿಕೂಟವಾದಂತಹ ಮೂರು ಬೆಟ್ಟಗಳು ಇದ್ದಂಥ ಜಾಗದಲ್ಲಿ ಆನೆ ಇತ್ತು. ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಬರುತ್ತಲ್ಲ. ಸೊ ಆನೆ ಇತ್ತು, ಅದ ಮೂರು ಕಬ್ಬಣ, ಬೆಳ್ಳಿ ಮತ್ತು ಚಿನ್ನದಲ್ಲಿ ಮಾಡಿರುವಂತಹ ಮೂರು ಬೆಟ್ಟಗಳಲ್ಲಿ ಅದು ವಿರಮಿಸ್ತಿತ್ತು. ಅಲ್ಲಿಂದ ಅದು ನದಿ ನೀರು ಕಡೆಗೆ ಬಂತು, ನೀರು ಕುಡಿಯೋಕೆ ಹೋಯ್ತು, ಮೊಸಳೆ ಹಿಡ್ಕೊತು ಅಂತ ಕೇಳ್ತೀವಿ. ಅಲ್ಲೂ ತ್ರಿಕೂಟ ಅಂತ ಬರುತ್ತೆ. ಸೊ ಅಧ್ಯಾತ್ಮದಲ್ಲಿ ಮೂರು ತುಂಬ ಪ್ರಮುಖವಾದದ್ದು. ಇದು ಕಾಶ್ಮೀರಿ ಶೈವಿಸಮಲ್ಲಿ ಅಂತ ಬಂದಾಗ ಮೂರು ಅಂತ ಬಂದಾಗ ಒಂದಷ್ಟು ಪ್ರಮುಖವಾದ ವಿಷಯಗಳ ಬಳಿ ಬರ್ತಾ ಹೋಗುತ್ತೆ. ಒಂದಕ್ಕೊಂದು ನಂಟದು. ಒಂದನ್ನು ಬಿಟ್ಟರೆ ಇನ್ನೊಂದು ವರ್ಕ್ ಆಗಲ್ಲ. ಹಾಗಾಗಿ ಈ ಮೂರು ಯಾವುದನ್ನ ಪ್ರತಿನಿಧಿಸ್ತಿದೆ ಅಂತ ಇವಾಗ ನೋಡೋಣ. ಶಿವ, ಶಿವೆ, ಜೀವ. ಶಿವ ಮತ್ತು ಶಿವೆ ಇದಕ್ಕಿಂತ ಮುಂಚೆ ಒಂದು ಪರತತ್ವ ಇತ್ತು. ಅದು ಒಂದು ಎರಡಾಯಿತು. ಉಪನಿಷತ್ತಲ್ಲೂ ಉಲ್ಲೇಖ ಬರುತ್ತೆ. ಅದು ಹೇಗಿದೆಯೋ ಹಾಗೆ ಇತ್ತು. ಅದು ಸೃಷ್ಟಿಸ್ತೀನಿ, ಲೆಟ್ ದೇರ್ ಬಿ ಲೈಟ್ ಅಂತ ಬೈಬಲಲ್ಲಿ ನಾವು ನೋಡ್ತೀವಿ. ಹಾಗೆ ಅವನು ಇಚ್ಛೆ ಪಟ್ಟ ಸೃಷ್ಟಿ ಮಾಡಬೇಕು ಅಂತ. ಆಗ ಆಗ ಒಂದಿದು ಎರಡಾಯಿತು. ಇದರಲ್ಲಿ ತ್ರಿಕಾ ಪದ್ಧತಿಗೆ ಬಂದಾಗ ಶೈವಿಸಮ್ ಆದ್ದರಿಂದ ಅಲ್ಲಿ ಶಿವ ಶಿವೆ. ಅದೇ ವೈಷ್ಣವ ಪರಂಪರೆಗೆ ಬಂದ ತಾನು ಒಂದೇ ಇದ್ದ, ಅವನು ಎರಡಾದ, ಅವನವಾಗ ಪುರುಷ ಮತ್ತು ಪ್ರಕೃತಿಯಾದ ಅಂತ ಬರುತ್ತೆ. ನಾವು ದೇವಿ ಕಡೆಗೆ ಇದು ನಾವು ಶಾಕ್ತ ಪರಂಪರೆಗೆ ಹೋದರೆ ಅಲ್ಲಿ ಶಿವೆಯೇ ಪ್ರಧಾನವಾಗ್ತಾಳೆ. ಸೊ ಇಲ್ಲಿ ಮೂಲತತ್ವ ಒಂದಿದೆ. ಅದು ಶಿವನೂ ಅಲ್ಲ, ಶಿವೆಯೂ ಅಲ್ಲ, ನಾರಾಯಣನೂ ಅಲ್ಲ, ಲಕ್ಷ್ಮಿನೂ ಅಲ್ಲ. ಅದು ಇದ್ದ ಹಾಗೆ ಇದೆ. ಮಹತ್ತತ್ವ, ಅದು ಪರತತ್ವ. ಅದು ಎರಡಾಗಿದೆ. ಆ ಶಿವ ಮತ್ತು ಶಿವೆ ಎರಡಾಯಿತು. ಆ ಶಿವೆ ಬಂದು ಸೃಷ್ಟಿಯನ್ನು ಮಾಡ್ತು. ಅಲ್ಲಿ ಜೀವ ಮತ್ತು ಶಿವೆಯ ಸಹಾಯದಿಂದ ಶಿವನಲ್ಲಿ ಸೇರ್ತು. ಮಂತ್ರ, ಧ್ಯಾನ, ಮುದ್ರ. ಮಂತ್ರ ಇದು ಯಾವುದೇ ಮಾರ್ಗದಲ್ಲಿ ಹೋದ್ರೂ ನಿಮಗೆ ಯಂತ್ರ, ತಂತ್ರ, ಮಂತ್ರ ಅಂತ ಮೂರು ರೀತಿ ಬರುತ್ತೆ. ಸೊ ನೀವು ಯಂತ್ರದ ಉಪಾಸನೆ ಮಾಡಿದ್ರೆ, ಈಗ ಶ್ರೀಚಕ್ರ ಇದೆ ಅಥವಾ ಆ, ಯಂತ್ರೋದ್ಧಾರಕ ಇದೆ. ಈ ಎಲ್ಲ ಯಂತ್ರಗಳನ್ನ ನಾವು ಬಾಹ್ಯಾಚರಣೆ ನಾವು ಮಾಡ್ತಿದ್ರೆ ಕೊನೆಗೆ ಒಂದು ಹಂತದವರೆಗೂ ಆ ಒಂದು ಯಂತ್ರದ ಪೂಜೆ ಪುನಸ್ಕಾರವೆಲ್ಲ ಇರುತ್ತೆ, ಬಾಹ್ಯ ಆಚರಣೆಗಳಿರುತ್ತೆ. ಅದರ ಜೊತೆಗೆ ಮಂತ್ರವನ್ನು ಕೊಟ್ಟಿರ್ತಾರೆ. ತದನಂತರ ಗುರು ಏನು ಮಾಡ್ತಾನೆ, ಈ ಯಂತ್ರದ ಅರ್ಥವನ್ನು ಬಿಡಿಸಿ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಯಂತ್ರೋದ್ಧಾರಕ ಏನಿದೆ ಹಂಪಿನಲ್ಲಿ ಚಕ್ರತೀರ್ಥದಲ್ಲಿ ಹನುಮಂತನ ಇದು, ಅಲ್ಲಿ ಒಂದು ಸರ್ಕಲ್ ಇದೆ. ಮೇಲಿನ ಒಂದು ಟ್ರಯಾಂಗಲ್ಲು, ಕೆಳಗೊಂದು ಟ್ರಯಾಂಗಲ್ ಇದೆ. ಅದು ಮೇಲಿನ ಟ್ರಯಾಂಗಲ್ಲು ಪೂರಕ ಉಸಿರು ತಗೊಳ್ಳೋದು,
ಕೆಳಗಿನ ಟ್ರಯಾಂಗಲ್ ಉಸಿರು ಬಿಡೋದು ಪೂರಕ ಮತ್ತು ರೇಚಕ. ಸುತ್ತ ಸರ್ಕಲ್ ಇರುತ್ತೆ. ಏನು ಸರ್ಕಲ್ ಏನಿದೆ ಅದು ನಿಮಗೆ ಕುಂಭಕ, ಮಧ್ಯದ ಬಿಂದು. ಈ ಅರ್ಥವನ್ನ ಮೊದಲು ಯಂತ್ರವನ್ನ ಸಾಧಕನಿಗೆ, ಗುರು ಶಿಷ್ಯನಿಗೆ ಮೊದಲು ಅದನ್ನು ಪೂಜೆ ಮಾಡೋದು, ಅನುಸಂಧಾನ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾನೆ. ಭಕ್ತಿ ಮತ್ತೆ ಅವನಲ್ಲಿ ಶ್ರದ್ಧೆ, ಶರಣಾಗತಿ ಮೂಡಲಿ ಅಂತ ಯಂತ್ರವನ್ನ ಪೂಜೆಗೆ ತೊಡಗಿಸ್ತಾನೆ, ಯಂತ್ರ ಪೂಜೆಗೆ. ತದನಂತರ ಯಂತ್ರದ ಯೋಗಾರ್ಥವನ್ನ ಹೇಳ್ತಾನೆ. ಅದನ್ನು ಯೋಗಾರ್ಥ ಅನುಸಂಧಾನ ಮಾಡಿ ಅದನ್ನ ಆತ ಪೂರಕ ರೇಚಕ ಕುಂಭಕಗಳಲ್ಲಿ ಪ್ರಾಣಾಯಾಮಗಳನ್ನ ಮಾಡ್ತಾ ಹೋಗಬೇಕು. ಸೊ ಯಾವುದೇ ಟೆಕ್ನಿಕ್ ಅಂತ ಬಂದ್ರು ಅಲ್ಲಿ ಮಂತ್ರ ಇದ್ದೇ ಇರುತ್ತೆ. ಯಂತ್ರದಲ್ಲೂ ಮಂತ್ರ ಇದೆ, ಶ್ರೀಚಕ್ರ ಉಪಾಸನೆಯಲ್ಲೂ ಮಂತ್ರ ಇದೆ. ಯಾವುದೇ ಯಂತ್ರ ತಂತ್ರ ಮಂತ್ರಕ್ಕೆ ಹೋದ್ರು ಅಲ್ಲಿ ಮಂತ್ರ ಇದ್ದೇ ಇರುತ್ತೆ. ಮಂತ್ರವಿಲ್ಲದ ಯಾವ ಯೋಗ ಮಾರ್ಗವೂ ಇಲ್ಲ. ಸೊ ಇದು ಮಂತ್ರ ಮತ್ತೆ ಧ್ಯಾನ, ಮುದ್ರೆ. ಧ್ಯಾನ ಅಂದ್ರೆ ನಾವು ಧಾರಣೆ ಮಾಡ್ಕೊಂಡು ನಮ್ಮೊಳಗೆ ಚಿತ್ತವೃತ್ತಿಯಿಂದ ದೂರವಾಗ್ತಾ ಹೋಗೋದು, ನಿಜ ಸ್ವರೂಪ ಕಡೆಗೆ ಹೋಗ್ತಾ ಹೋಗೋದು ಧ್ಯಾನ. ಇನ್ನು ಮುದ್ರೆ ಅಂತ ಬಂದಾಗ ಮುದ ಅಂದ್ರೆ ಹಿತವನ್ನು ನೀಡುವಂಥದ್ದು, ಅಂದ್ರೆ ರಮಿಸುವುದು. ಯಾವುದು ಮುದವಾಗಿದೆಯೋ ಅದರಲ್ಲೇ ರಮಿಸುತ್ತಿರುವುದು ಅಂತ ಮುದ್ರೆ ಅಂದ್ರೆ. ಸೊ ಶಿವೇ ಜೀವ. ಈ ಜೀವ ಶಿವನಾಗಬೇಕು ಅಂತಂದ್ರೆ ಅವನು ಮಂತ್ರದ ಸಹಾಯದಿಂದ, ಧ್ಯಾನದ ಸಹಾಯದಿಂದ, ಮುದ್ರೆಯ ಸಹಾಯದಿಂದ ಜೀವ ಶಿವನ ಕಡೆಗೆ ಹೋಗಬಹುದು. ಧ್ಯಾನ ಮತ್ತೆ ಮುದ್ರೆ ಮಾಡ್ಬೇಕಂದ್ರೆ ಇದಕ್ಕೆ 3 ನಾಡಿಗಳು ಪ್ರಮುಖವಾದದ್ದು. ಒಂದು ಇಡಾನಾಡಿ, ಪಿಂಗಳ ನಾಡಿ ಮತ್ತೆ ಸುಷುಮ್ನ ನಾಡಿ. ಈ 3 ಕೊನೆಗೆ ಸೇರುತ್ತವೆ. ಗಂಗೆ, ಯಮುನಾ ಮತ್ತೆ ಸರಸ್ವತಿ ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಪಿಂಗಳ ನಾಡಿ, ಇಡಾನಾಡಿ, ಗಂಗಾ, ಯಮುನಾ, ಸುಷುಮ್ನ ನಾಡಿ ಬಂದು ಸರಸ್ವತಿ. ಈ 3 ಸೇರಿದಂಥದ್ದಲ್ಲ ಅದು ಪ್ರಯಾಗ. ಅದು 3 ಇಲ್ಲಿ ಸೇರುತ್ತೆ, ಇಲ್ಲಿ ಸೇರುತ್ತೆ, ಇಲ್ಲಿ ಸೇರುತ್ತೆ. ಆ ಸೇರುವಿಕೆಯಲ್ಲಿ ನಾವು ವಿಶ್ರಮಿಸುವುದು. ಈ 3 ನಾಡಿಗಳು ನಮಗೆ ಪ್ರಖರವಾಗಿ ಅನುಭವಕ್ಕೆ ಬರೋದು ಸೂರ್ಯ, ಸೋಮ ಮತ್ತೆ ವಹ್ನಿ. ಸೂರ್ಯ, ಚಂದ್ರ, ವಹ್ನಿ ಅಂತ ಅನ್ಬೋದು. ಇಲ್ಲಿ ಸೂರ್ಯ ಅಂದ್ರೆ ಸೂರ್ಯನಾಡಿ, ಸೋಮ ಅಂದ್ರೆ ಚಂದ್ರನಾಡಿ. ಅಲ್ಲಿ ನಮಗೆ ಬೆಳಕು ಮತ್ತೆ ತಂಪು ಅನುಭವಕ್ಕೆ ಬರುತ್ತೆ. ಅಲ್ಲಿ ಮಧ್ಯೆ ಜ್ಯೋತಿ ಇದೆ. ಜ್ಯೋತಿ ಬೇರೆ, ಸೂರ್ಯ ಬೇರೆ. ಸೂರ್ಯನಿಗೆ ಶಾಖ ಮತ್ತೊಂದು ನೀಡೋದಾದ್ರೆ ಇಲ್ಲಿ ಜ್ಯೋತಿ ಅದು ಶಾಖವನ್ನು ನೀಡುತ್ತಿಲ್ಲ, ಅದು ಕತ್ತಲನ್ನು ನೀಡುತ್ತಿಲ್ಲ. ಅಲ್ಲಿ ಬೆಳಕು ಇಲ್ಲ, ರಾತ್ರಿನೂ ಇಲ್ಲ. ಸುಷುಮ್ನ ನಾಡಿಯಲ್ಲಿ ನಮಗೆ ಜ್ಯೋತಿ ಕಾಣುತ್ತೆ. ಅದು ತೈಲವಿಲ್ಲದ ಜ್ಯೋತಿ ಅಂತ ಅಲ್ಲಮಯ್ಯನ್ ಹೇಳ್ತಾನೆ. ನಮ್ಮ ಯೋಗ ಮಾರ್ಗದಲ್ಲಿ ಅನಾಹತ ಚಕ್ರದಲ್ಲಿ, ಆಜ್ಞಾದಲ್ಲಿ, ಸಹಸ್ರ ಬೆಳಕಿನ ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಅದು ಪ್ರಖರವಾಗಿರುತ್ತೆ. ಅದನ್ನ ಸೂರ್ಯಕೋಟಿ ಸಮಪ್ರಭಾ, ಎಷ್ಟು ಕೋಟಿ ಸೂರ್ಯರಿಗೂ ಸೇರಿಸೋದು ಸಮ ಅಲ್ಲ ಅದು ಅಂತ, ಅಂತಹ ಬೆಳಕು ಅದು ಜ್ಯೋತಿ. ಸೊ ಈ 3 ನಮಗೆ ಸೂರ್ಯ, ಚಂದ್ರ ಮತ್ತೆ ಜ್ಯೋತಿ ಅಂದ್ರೆ ವಹ್ನಿ. ನಮಗೆ ವಹ್ನಿ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲೂ ಭಗವಂತನ ವಹ್ನಿ ಅಂತ ಕರೀತಾರೆ. 3ಕ್ಕೆ ನಿಮಗೆ ಬೇಕಿರೋದು ಪ್ರಾಣ, ಅಪಾನ ಮತ್ತೆ ವ್ಯಾನ. ನಾವು ಉಸಿರು ತಗೊಳ್ತೀವಿ, ಪ್ರಾಣ ಸಹಾಯ ಮಾಡುತ್ತೆ. ಉಸಿರು ಬಿಡಕ್ಕೆ ಅಪಾನ ಸಹಾಯ ಮಾಡುತ್ತೆ. ಇದ್ರ ಮಧ್ಯೆ ವ್ಯಾನ, ಅದು ಸಿಂಗುಲರ್ ಆಗಿ ಒಂದು ಎನರ್ಜಿ ಸ್ಟ್ಯಾಟಿಕ್ ಆಗಿರುತ್ತೆ. ಆ ವ್ಯಾನ, ಈ ಪ್ರಾಣ ಮತ್ತೆ ಅಪಾನ ಸಹಾಯದಿಂದ ವ್ಯಾನಕ್ಕೆ ಹೋಗಿ ಅಲ್ಲಿ ಸುಷುಮ್ನ ನಾಡಿಗೆ ಹೋಗುವಂಥದ್ದು. ಹಾಗಾಗಿ ನಮಗೆ ಮಂತ್ರ, ಧ್ಯಾನ, ಮುದ್ರೆ ಆಗ್ಬೇಕಂದ್ರೆ ನಾಡಿಗಳು ಬೇಕು. ಆ ನಾಡಿಗಳಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ನಮ್ಗಿಲ್ಲಿ 3 ಪ್ರಾಣಗಳ ಅವಶ್ಯಕತೆ ಇರುತ್ತೆ. ಯಾವಾಗ ಈ 3 ಪ್ರಾಣಗಳಲ್ಲಿ ಹೋಗ್ತೀವಿ ನಮಗೆ 3 ಲಕ್ಷ್ಯಗಳು ನಮಗೆ ಬೇಕಾಗತ್ತೆ. ಒಂದು ಬಹಿರ್ಲಕ್ಷ್ಯ, ಅಂತರ್ಲಕ್ಷ್ಯ ಮತ್ತೆ ಮಧ್ಯ ಲಕ್ಷ್ಯ ಅಂತ. ಬಹಿರ್ಲಕ್ಷ್ಯ ಅಂದ್ರೆ ನಾವು ದ್ವಾದಶ ಅಂತ ಹೇಳ್ತೀವಿ. ಮುಂದೆ ಅದನ್ನ ನೋಡ್ತಾ ಹೋಗೋಣ ತಂತ್ರಗಳಲ್ಲಿ. ಹೊರಗೆ ಗಮನಿಸುವುದು, ಒಳಗೆ ಗಮನಿಸುವುದು, ಮಧ್ಯ ಗಮನಿಸುವುದು. ಇದನ್ನ ಬದುಕು ಮತ್ತೆ ಅಧ್ಯಾತ್ಮ ಎರಡರಲ್ಲೂ ಅಳವಡಿಸಿಕೊಳ್ಳೋದು. ಇದನ್ನ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವ, ಉನ್ಮುಖನು ನೀನೆರಡು ಜಗಕ್ಕೆ ಮಿರಿತಿರಲಾಗ ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಇಲ್ಲಿ ಬಹಿರ್ಲಕ್ಷ್ಯ, ಗಮನ ಕೊಡೋದು ಲಕ್ಷ್ಯ ಅಂದ್ರೆ. ಬಹಿರ್ಲಕ್ಷ್ಯ ನೋಡಿದಾಗ ಇಲ್ಲಿ ಚೈತನ್ಯ ನಡೆಸ್ತಾ ಇದೆ. ಅದು ಸ್ಥೂಲದಲ್ಲಿ ಸೂಕ್ಷ್ಮವಾಗಿ ನಿಂತು ಇಡೀ ಪ್ರಪಂಚವಾಗಿ ಆತ ನೃತ್ಯ ಮಾಡ್ತಾ ಇದ್ದಾನೆ. ಎಷ್ಟು ಸೊಗಸಾಗಿದೆ ಪ್ರಪಂಚ. ಒಳಗೆ ನೋಡಿದ್ರೆ ಅಲ್ಲಿ ಮತ್ತೆ ಬಹಿರ್ಲಕ್ಷ್ಯ ಮತ್ತೆ ಅಂತರ್ಲಕ್ಷ್ಯ. ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವ, ಅಲ್ಲಿ ಅವನು ಚೈತನ್ಯ ಸ್ವರೂಪನಾಗಿ ಅನುಭವಕ್ಕೆ ಬರ್ತಾನೆ. ಹಾಗೆ ಹೊರಗಿನ ಲಕ್ಷ್ಯ ಮತ್ತೆ ಒಳಗಿನ ಲಕ್ಷ್ಯ. ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಮಧ್ಯದಲ್ಲಿ, ಹೃದಯದ ಮಧ್ಯದಲ್ಲಿ ಅಂತ. ಅನಾಹತದ ಮಧ್ಯದಲ್ಲಿ ನಿಮಗೆ ಶಾಂತಿ, ಆನಂದ, ಮಹಾಸುಖ ಅಂತ ಏನಂತೀವಿ ಅದು ಸಿಗತ್ತೆ. ಸೊ ಇಲ್ಲಿ ಬಹಿರ್ಲಕ್ಷ್ಯ, ಅಂತರ್ಲಕ್ಷ್ಯ, ಮಧ್ಯಮ ಲಕ್ಷ್ಯ ಮೂರನ್ನು ಒಂದೇ ಕಗ್ಗದಲ್ಲಿ ಗುಂಡಪ್ಪ ಕೊಡ್ತಾರೆ. ಈ 3 ಲಕ್ಷ್ಯಗಳು ನಮಗೆ ಯೋಗ ಮಾರ್ಗದಲ್ಲಿ ಅಭ್ಯಾಸ ಸಿಗತ್ತೆ. ಸೊ ಯಾವಾಗ ನಾವು ಪ್ರಾಣ, ಅಪಾನ, ವ್ಯಾನ ಸಹಾಯದಿಂದ ನಾವು ಮಂತ್ರ, ಧ್ಯಾನ ಮತ್ತೆ ಮುದ್ರೆಯನ್ನ ಹಾಕ್ತೀವಿ, ನಾವು 3 ಅವಸ್ಥೆಗಳನ್ನ ದಾಟೋದಕ್ಕೆ ಸಾಧ್ಯ. ಅದು
ಜಾಗೃತ, ಸ್ವಪ್ನ ಮತ್ತೆ ಸುಷುಪ್ತಿ. ನಾವು ಈಗ ಕಣ್ಬಿಟ್ಟೀಗ ದಿನನಿತ್ಯ ಓಡಾಡ್ತೀವಿ, ಇದು ಜಾಗೃತಿ. ನಿದ್ದೆ ಮಾಡ್ತೀವಿ, ನಂಗೆ ನಿದ್ದೆ ಮಾಡಿದ್ದು ಮರ್ತೋಗುತ್ತೆ. ಅಲ್ಲಿ ನಂಗೆ ಕನಸು ಬೀಳ್ತಿದೆ, ಅದು ಸ್ವಪ್ನ. ತದನಂತರ ಸುಮಾರೊಂದು 2:30, 3 ಗಂಟೆನೋ, ಒಂದು 6 ಗಂಟೆ ಅಂತ ಅನ್ಕೊಳ್ಳೋಣ. ಅದು ನಮಗೆ ಸುಷುಪ್ತಿಯಲ್ಲಿ ಕನಸು ಕೂಡ ಇಲ್ಲ. ನಮ್ಗೆ ನಿದ್ದೆ ಮಾಡ್ತೀವಿ ಅಂತಾನೂ ಗೊತ್ತಿಲ್ಲ, ಕನಸು ಬೀಳ್ತಿಲ್ಲ. ಪೂರ್ತಿ ಚಿತ್ತ ನಿವೃತ್ತಿ. ಅಲ್ಲಿ ನಿಜ ಸ್ವರೂಪದಲ್ಲಿ ನೆಲೆ ನಿಂತಿರ್ತೀವಿ. ಇದು ಸುಷುಪ್ತಿ. 3 ಹಂತಗಳು. ಈ 3 ಹಂತಗಳು ಕಣ್ಣು ಬಿಟ್ಟಿದಾಗ ಜಗತ್ತು ಅನುಭವಕ್ಕೆ ಬರ್ತಿದೆ. ಕನಸಲ್ಲೂ ನಂಗೆ ಅನುಭವಕ್ಕೆ ಬರ್ತಿದೆ. ಆದ್ರೆ ನಾನು ಕನಸು ಕಾಣ್ತೀನಿ ಅಂತ ನನಗೆ ಕನಸು ಕಾಣುವಾಗ ಕೆಲವೊಮ್ಮೆ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದಾಗ ಗೊತ್ತಾಗತ್ತೆ, ಓಹ್! ಕನಸಿದು ಅಂತ. ಈ ಸುಷುಪ್ತಿಗೆ ಹೋಗಿದ್ದೇ ಗೊತ್ತಾಗಲ್ಲ, ನಮ್ಗೆ ನೆನಪೇ ಇರಲ್ಲ. ಇವು 3 ಅರಿವಿನಲ್ಲಿ ಇಲ್ಲದೆ ಆಗುವಂಥದ್ದು. ಇದರ ಆಚೆ ಏನಿದೆ ತುರಿಯಾವಸ್ಥೆ ಅಂತೀವಿ. ಆ ತುರಿಯಾವಸ್ಥೆಗೆ ಹೋಗ್ತೀವಿ. ಅದನ್ನಕ್ಕೆ ಈ 3 ಸ್ಥಿತಿಗಳನ್ನ ಮೀರ್ತೀವಿ. ಜಾಗೃತ, ಸ್ವಪ್ನ, ಸುಷುಪ್ತಿನ ನಾವು ಯಾವಾಗ ಮೀರ್ತೀವಿ? ಇಡ, ಪಿಂಗಳ ಮತ್ತೆ ನಾವು ಸುಷುಮ್ನವನ್ನ ಬಳಸಿಕೊಂಡಾಗ, ಸುಷುಮ್ನಾಗೆ ತಲುಪಿದಾಗ ನಾವು ಜಾಗೃತ, ಸ್ವಪ್ನ ಮತ್ತೆ ಸುಷುಪ್ತಿ ಈ 3 ಹಂತಗಳನ್ನ ದಾಟ್ತೀವಿ. ಅಂದ್ರೆ ಈ 3 ಅಜ್ಞಾನದಲ್ಲಿ ಅರಿವಿಲ್ಲದೆ ನಾವು ನಡೆಸುವುದಿಲ್ಲ, ಅರಿವಿನಲ್ಲಿ ನಡೆಸ್ತಾ ಹೋಗ್ತೀವಿ. ಇವು 3 ಈ ದೇಹ, ಮನಸ್ಸು, ಬುದ್ಧಿಗೆ ಸಂಬಂಧಪಟ್ಟಿದೆ. ನಾನು ನಿಜ ಸ್ಥಿತಿಯಲ್ಲೇ ಇದ್ದೇನೆ, ಸದಾಕಾಲ ಸುಷುಪ್ತಿಯಲ್ಲಿ ಇರುವಂಥದ್ದು ತುರಿಯ ಸ್ಥಿತಿ. ಅದಕ್ಕೂ ಮೀರಿದು ತುರಿಯಾತೀತ. ಅದು ಮುಂದೆ ಹಂತಗಳು ನೋಡ್ತಾ ಹೋಗೋಣ. ತುರಿಯಾವಸ್ಥೆ ಅಂತ ಏನ್ ಹೇಳಿದ್ರೆ, ಅಲ್ಲಿ ಕೊನೆಗೆ ಪರಮಾದ್ವೈತ, ಶಿವ, ಶಿವೆ ಮತ್ತೆ ಜೀವ, ಈ 3 ಭೇದವಿಲ್ಲದೆ ಇರುವಂಥದ್ದು ತುರಿಯಾತೀತ. ಅದು 3 ಕೂಡ ಒಂದಾಗಿ ಬಿಡುತ್ತೆ. ಅಲ್ಲಿ ಬೇರೆ ಅನ್ನುವುದಿಲ್ಲ, ಅಥವಾ ಒಂದಾಗಿ ಬಿಡುತ್ತೆ ಅಂಚೆಗೆ ಅವೆಲ್ಲವೂ ಒಂದೇ. ನನ್ನ ಅನುಭವಕ್ಕೆ ಬಂದಿಲ್ಲ, ಈ ನನ್ನ ಅರಿವಿಗೆ ಬಂದಿದೆ. ಇದು ಪರಮಾದ್ವೈತ ಅಂತ. ದ್ವೈತ, ಅದ್ವೈತ ಅಂದ ತಕ್ಷಣ ಸಾಮಾನ್ಯವಾಗಿ ಗೊತ್ತು ದ್ವೈತ, ಅದ್ವೈತ, ಸಿದ್ಧಾಂತ, ತರ್ಕಕ್ಕೆ ಸಂಬಂಧಪಟ್ಟಂತಹ ಅದ್ವೈತವಲ್ಲ, ಇದು ಅನುಭಾವದ ಅದ್ವೈತ. ಇಂತಹ ತ್ರಿಕಾ ಸಂಬಂಧ ಏನಿದೆ, ಇದು ಬರೀ ಕಾಶ್ಮೀರಿ ಶೈವಿಸಮ್ ಅಲ್ಲಿ ಇದೆ ಅಂತ ಹೇಳಕ್ಕಾಗಲ್ಲ. ಬೌದ್ಧ ಧರ್ಮದಲ್ಲಿ ನೋಡಿ, ಬುದ್ಧ, ಧಮ್ಮ ಮತ್ತೆ ಸಂಘ, ಇವು 3 ಇದೆ. ಇದು 3 ನಮಗೆ ಮುಖ್ಯವಾದದ್ದು. ಬುದ್ಧನಿಗೆ ಶರಣಾಗು, ಧಮ್ಮಕ್ಕೆ ಶರಣಾಗು, ಸಂಘಕ್ಕೆ ಶರಣಾಗು. ಈ 3 ಇದ್ದಾಗ ನಮಗೆ ಯೋಗ ಮಾರ್ಗ ನಡೆಯೋದಕ್ಕೆ ಸುಲಭ. ಹಾಗೆ ಅಲ್ಲೂ ನಿಮಗೆ ತ್ರಿಕಾ ಬರುತ್ತೆ. ನಾವು ಮಧ್ವ ಪರಂಪರೆಗೆ ಬಂದ್ರೆ ಆತ್ಮ, ಪರಮಾತ್ಮ, ಮುಖ್ಯ ಪ್ರಾಣ. ನಾವು ಮುಖ್ಯ ಪ್ರಾಣದ ಸಹಾಯದಿಂದ, ಆತ್ಮವು ಮುಖ್ಯ ಪ್ರಾಣದ ಸಹಾಯದಿಂದ ಪರಮಾತ್ಮನಲ್ಲಿ ಸೇರುವುದು. ಇದು ತ್ರಿಕಾ ಸಿಸ್ಟಮ್. ಇನ್ನು ಶಂಕರದ ಪರಂಪರೆಗೆ ಬಂದಾಗ ಜೀವ, ಶಿವ ಮತ್ತೆ ಶಕ್ತಿ. ನಾವು ಶಕ್ತಿಯನ್ನು ಬಳಸ್ಕೊಂಡು, ಅದು ಶ್ರೀಚಕ್ರವನ್ನ ಬಳಸ್ಕೊಂಡು ನಾನು ಯೋಗ ಮಾರ್ಗದಲ್ಲಿ ನಡೆದು, ನಾನು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ತಾ, ಶಕ್ತಿಯ ಸಹಾಯದಿಂದ ಜೀವವು ಶಿವನಲ್ಲಿಗೆ ಸೇರುವುದು. ಇದು ತ್ರಿಕಾ ಪದ್ಧತಿ. ಇನ್ನು ನಾವು ಶರಣರ ಪರಂಪರೆಗೆ ಬಂದ್ರೆ ಅಲ್ಲಿ ಗುರು, ಲಿಂಗ, ಜಂಗಮ, ಈ 3 ಇದ್ದೇ ಟ್ರಿನಿಟಿ. ನಾವು ಇದಕ್ಕೆ ಬಂದ್ರೆ ಕ್ರಿಶ್ಚಿಯಾನಿಟಿಗೆ ಬಂದ್ರೆ ಅಲ್ಲೂ ಕೂಡ ನಮಗೆ ಫಾದರ್, ಸ್ಪಿರಿಟ್ ಅಂತ ಸನ್ ಅಂತ ಹೇಳ್ತಾರೆ. ಅಲ್ಲಿ ಉಪನಿಷತ್ಗೆ ಅಂತ ಬಂದಾಗ ಅಲ್ಲಿ ಆ, ಉ, ಮ, ಇವು 3 ಸೇರಿ ನಮಗೆ ಓಂಕಾರವಾಗಿದೆ. ಆ, ಉ, ಮ ಇಂದ 3 ವೇದಗಳು ಬಂದಿದೆ. ಸೊ ನೀವು ಯಾವುದೇ ಸಿಸ್ಟಮ್ಗೆ ಹೋದ್ರು 3 ಅನ್ನೋದು ಪ್ರಮುಖವಾದ ನಂಬರು. ಸೊ ನಾವೀಗ ಓವರಾಲ್ ಆಗಿ ತುಂಬಾ ಸುದೀರ್ಘವಾದ ವಿಡಿಯೋ ಆದ್ರಿಂದ ಸಾರಾಂಶವನ್ನು ನೋಡೋಣ. ಈ ಶ್ಲೋಕದ ಇಡೀ ಸಾರಾಂಶ ಏನಂದ್ರೆ, ಶಿವನಿಗೆ ಶಿವೆ ಪ್ರಶ್ನೆಯನ್ನ ಕೇಳ್ತಾಳೆ. ಯಾಕೆ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ, ಜನರ ಉದ್ಧಾರಕ್ಕಾಗಿ ಯಾರು ಸಾಧು ಸಂತರಿದ್ದಾರೋ ಅವ್ರಿಗೆ ಗೊಂದಲಗಳಾಗದ್ ಬೇಡ, ಇರೋ ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಅಂತ ಕರುಣೆಯಿಂದ ಶಿವೆ ಶಿವನಿಗೆ ಕೇಳ್ತಾಳೆ. ಇದನ್ನ ಆಗಮಶಾಸ್ತ್ರ ಅಂತೀವಿ. ಇಂಥ ಆಗಮಶಾಸ್ತ್ರದಲ್ಲಿ ಮುಖ್ಯವಾಗಿ ಆಕೆ ಕೇಳೋದು ತ್ರಿಕಾ ಪದ್ಧತಿ ಬಗ್ಗೆ. ಈಗಾಗಲೇ ರುದ್ರಯಾಮಲ ತಂತ್ರವನ್ನ ಕೇಳಿದ್ದೀನಿ, ಅದು ಸಂಶಯ ಇದೆ. ಹಾಗಾಗಿ ತ್ರಿಕಾ ಪದ್ಧತಿಯನ್ನು ಕೇಳಿದ್ದೀನಿ, ನನಗೆ ಈ ಸಂಶಯವನ್ನು ನಿವಾರಿಸು ಅಂತ ಇಲ್ಲಿ ಪಾರ್ವತಿ ಕೇಳ್ತಾಳೆ. ಹಾಗಾದ್ರೆ ಇಲ್ಲಿ ಸಂಶಯಗಳೇನಿದೆ, ಶಿವೆ ಕೇಳುವಂತಹ ಸಂಶಯಗಳು ಯಾವುದು ಅಂತ ಮುಂದಿನ ಸಂಚಿಕೆಯಲ್ಲಿ ಆ ಶ್ಲೋಕವನ್ನು ನೋಡೋಣ. ತುಂಬಾ ಪ್ರಮುಖವಾದ ಶ್ಲೋಕ. ಆ ಶ್ಲೋಕ ನೋಡಿ, ತದನಂತರ ನಾವು ಮಿಕ್ಕಿದ ಶಿವನ ಉತ್ತರ ಮತ್ತೆ 112 ತಂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ.